ಆ ಎಲ್ರಿಗೂ ನಮಸ್ಕಾರ. ಸೊ ದಯಾನಂದ್ ಹೇಳ್ದಂಗೆ ಈಗ ಆಲ್ರೆಡಿ ನೀವು ಮೊದಲು ಎಲ್ಲ ನಮ್ ಕ್ಲಾಸ್ ಅಟೆಂಡ್ ಮಾಡಿದಿರಿ. ನಮ್ದು ಲಾಸ್ಟ್ ಟೈಮ್ ಎಲ್ಲ ನೀವು ಕೇಳಿದಿರಿ. ಸೊ ಮತ್ತೆ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕು ಟ್ಯಾರೋ ಕ್ಲಾಸ್ ಅಂತ ತುಂಬಾ ಜನ ಕೇಳಿದ್ದಕ್ಕೆ ಈಗ ಟ್ಯಾರೋ ಕ್ಲಾಸ್ ಮಾಡೋದಕ್ಕೋಸ್ಕರ ನಾವು ಟ್ಯಾರೋ ಅಂದ್ರೆ ಏನು, ಮತ್ತೆ ಟ್ಯಾರೋ ಕಾರ್ಡ್ಸ್ ಎಷ್ಟಿರುತ್ತೆ, ಯಾವ ತರ ಟ್ಯಾರೋ ಕಾರ್ಡ್ಸ್ ಇರುತ್ತೆ, ಅದನ್ನ ಹೆಂಗೆ ಉಪಯೋಗಿಸ್ತೀವಿ, ಮತ್ತೆ ಅದರಿಂದ ಏನು ಉಪಯೋಗ, ಇದನ್ನೆಲ್ಲ ಇವತ್ತು ನಾನು ಹೇಳ್ತೀನಿ. ನಾನು ಇವತ್ತು ಅದನ್ನೇ ದಯಾನಂದ್ ಹೇಳ್ತಾ ಇದ್ದೆ, ನನ್ಗೆ ಕ್ಲಾಸು ಮಾಡಿದ್ದು ಸಾಕು ಅನ್ನಿಸ್ಬಿಡ್ತಾ ಇದೆ ಯಾಕೋ. ಲಾಸ್ಟ್ ಆಕ್ಚುಲಿ 2-3 ಬ್ಯಾಚ್ ಮಾಡಿದೀವಿ. ಸೊ ಮೋಸ್ಟ್ಲಿ ಈ ಬ್ಯಾಚ್ ಆದ್ಮೇಲೆ ಇನ್ ಗೊತ್ತಿಲ್ಲ ಇನ್ ಹೆಂಗೆ ನಡೆಯುತ್ತೆ ಯಾವ ತರ ಅಂತ. ಈ ಸರಿ ಯಾರು ಸೇರ್ತಾರೆ, ನನ್ಗೆ ಬಂದಿರೋ ಪ್ರಕಾರ ನನ್ನ ಇಂಟ್ಯೂಷನ್ ಇದ್ರಲ್ಲಿ ತುಂಬಾ ಸ್ಪಿರಿಚುಲಿ ಒಂದು ಲೆವೆಲ್ ಹೈ ಇದ್ದಾರೆ. ಸೊ ಅದಕ್ಕೆ ನಾನು ಈ ಸಲ ಹೇಳ್ಕೊಡೋ ರೀತಿಲ್ವೇ ಸ್ವಲ್ಪ ನಾರ್ಮಲ್ ಅಲ್ಲದೆ ಬೇರೆ ತರ ಹೇಳ್ಕೊಡೋಣ ಅಂತ ಅನ್ಕೊಂಡಿದೀನಿ. ಅಂದ್ರೆ ಸ್ಪ್ರೆಡ್ಗಳು ಸ್ಪೆಷಲಿ, ಇನ್ನೇನ್ ಬೇಸಿಕ್ ಮಾಮೂಲಿ ನಾವ್ ಅದನ್ನೇ ಹೇಳ್ಕೊಡ್ಬೇಕು. ಯಾಕಂದ್ರೆ ಏನೇನು ಚೇಂಜ್ ಮಾಡಕ್ಕಾಗಲ್ಲ, ಅದು ಅದೇ ಇರುತ್ತೆ. ಜಸ್ಟ್ ಬರೆಯೋ ರೀತಿ ಅಥವಾ ಕಾದಂಬರಿ ಬೆರಿಬೇಕಾ, ಸ್ಮಾಲ್ ಸ್ಟೋರಿನ, ಆ ತರ. ಸೊ ಇಷ್ಟು ಸರಿ ನಾನು ಲಾಸ್ಟ್ 2-3 ಬ್ಯಾಚ್ ಅಲ್ಲೂ ಬರೀ ಸ್ಮಾಲ್ ಸ್ಟೋರಿ ಹೇಳ್ಕೊಟ್ಟಿದ್ದೆ. ಈ ಸರಿ ಸ್ವಲ್ಪ ಜನ ಏನೋ ಒಂದು ಲೆವೆಲ್ ಇರೋರು ಸೇರ್ತಾರೆ ಅಂತ ನನಗ್ ಬಂದಿದೆ. ಸೊ ಕಾದಂಬರಿ ಲೆವೆಲ್ಗೆ ಹೋಗ್ಬೋದು ನಾನು. ಅದರಿಂದ ಸ್ಪ್ರೆಡ್ ವೈಸ್ ಅಲ್ಲಿ ಈ ಸರಿ ಮೇಯ್ನ್ ಏನಾರು ಕಷ್ಟ ಬಂದ್ರೆ ಅದ್ರದ್ದು ಕಷ್ಟ ನಿವಾರಣೆ ಅಂತ ಹೋಗೋ ಬದಲು ಅದ್ರ ಮೂಲ ತಿಳ್ಕೊಳ್ಳೋದು ಹೆಂಗೆ ಅನ್ನೋದನ್ನ ಹೇಳ್ಕೊಡ್ತೀನಿ. ಸೋಲ್ ಏಮ್ ಏನು, ಅವ್ರದ್ದು ಸೋಲ್ ಏಮ್ ಏನಂತ ತಿಳ್ಕೊಂಡ್ರೆ ಅವ್ರಿಗೆ ನೆಕ್ಸ್ಟ್ ಫರ್ದರ್ ಮುಂದಕ್ಕೆ ಹೋಗಕ್ ಈಸಿ ಆಗುತ್ತೆ, ಅದ್ರ ಬಗ್ಗೆ ಹೇಳ್ಕೊಡ್ತೀನಿ. ಮತ್ತೆ ಸೆಲ್ಫ್ಗೆ ಜಾಸ್ತಿ ನೀವು ನಿಮ್ಮನ್ನ ನಿಮ್ಮ ಸುತ್ತದಕ್ಕೆ ಜಾಸ್ತಿ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಮತ್ತೆ ಅದನ್ನ ಕ್ಲಾಸಲ್ಲಿ ಹೇಳ್ಕೊಡೋಣ. ಮತ್ತೆ ಎಕ್ಸ್ಟ್ರಾ 1-2 ಡೆಕ್ಸ್ ಎಲ್ಲ ಲಾಸ್ಟ್ ಟೈಮ್ ಎಲ್ಲ ಯಾವ್ದು ನಾನು ಅಷ್ಟೊಂದು ತೋರ್ಸಿಲ್ಲ ಬೇರೆಯವರಿಗೆ. ಈ ಸರಿ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಬೇರೆ ಡೆಕ್ಸ್ಗಳು ಅದ್ರ ಬಗ್ಗೆನುವೆ. ಸೊ ಅದಕ್ಕೆ ನೋಡೋಣ ಎಷ್ಟು ಜನಕ್ಕೆ ಅದರದ್ದು ಲಭ್ಯ ಇದೆ, ಮತ್ತೆ ಎಷ್ಟು ಜನ ಅದನ್ನ ಉಪಯೋಗ ಪಡ್ಕೋತೀರಿ, ಅದು ನಿಮಗ್ ಬಿಟ್ಟಿತ್ತು. ಟ್ಯಾರೋ ಕಾರ್ಡ್ಸ್ ಮೇನ್ ಮೂಲ ಈಜಿಪ್ಟ್, ಅಲ್ಲಿಂದ ಬಂದಿರೋದು. ಅದು ಹೆಂಗೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ, ಹಿಂದೆ ತುಂಬಾ ಜನ ಅವರ ಇಂಟ್ಯೂಷನ್, ಈಜಿಪ್ಟ್ ಮತ್ತೆ ಗ್ರೀಕ್ ಮಧ್ಯದಲ್ಲಿ ಅವರ ಇಂಟ್ಯೂಷನ್ ಬಂದಿದ್ನ ಅವರು ಬಂಡೆಗಳ ಮೇಲೆ ಬೆಳಿಗ್ಗೆ ಹೊತ್ತು ಚಿತ್ರ ಬಿಡ್ಸೋರು. ನೈಟ್ ಅವ್ರು ಯಾವ್ದೋ ಒಂದು ಕ್ವಶನ್ಗೆ ಮನ್ಸಲ್ಲಿ ಇಟ್ಕೊಂಡಾಗ ಅವ್ರಿಗೆ ಬರೋ ಪಿಕ್ಚರ್ನ ಬಂಡೆ ಅದ್ರ ಮೇಲೆಲ್ಲ ಬಿಡಿಸಿ ಅದ್ರ ಮೇಲೆ ಸೂರ್ಯನ ಬೆಳಕು ಚಂದ್ರನ್ ಬೆಳಕು ಬಿದ್ದು ಅದ್ರಲ್ಲಿ ಎನರ್ಜೈಸ್ ಮಾಡ್ಕೊಳ್ಳೋ ರೀತಿಲಿ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ರು. ಸೊ ಇದು ಸ್ವಲ್ಪ ದಿನ ಮುಂದಕ್ಕೆ ಬರ್ತಾ ಅದು ನೆಕ್ಸ್ಟ್ ಅವ್ರಿಗೆ ಯಾವಾಗ್ಲೂ ಬಂಡೆ ಮೇಲೆ ಕಷ್ಟ ಆಗ್ತಿತ್ತು, ಯಾಕಂದ್ರೆ ಕ್ಯಾರಿ ಮಾಡ್ಬೇಕಿತ್ತು ಬೇರೆ ಕಡೆ ಹೋದಾಗಲ್ಲ ಅಂತ ಅಂದಾಗ ಎಲೆಗಳ ಮೇಲೆ ಬಿಡ್ಸಕ್ ಶುರು ಮಾಡಿದ್ರು. ಎಲೆಗಳ ಮೇಲೆ, ಮರದ ತೊಪ್ಪೆಗಳ ಮೇಲೆ ಕೆತ್ತದು, ಈ ತರ. ಸೊ ನೆಕ್ಸ್ಟ್ ಇನ್ನೂ ಸ್ವಲ್ಪ ದಿನ ಆಗ್ತಾ ಇದ್ದಂಗೆ ರಾಜರುಗಳ ಹತ್ರ ಇವ್ರುಗಳು, ಅಂದ್ರೆ ಯಾವಾಗ್ಲೂ ಪರ್ಸನಲ್ ಒಬ್ರು ಅಸ್ಟ್ರಾಲಜಿ ಇಟ್ಕೊಂಡಂಗೆ ರಾಜ್ ಇಟ್ಕೊಂಡಿರೋರು, ಅವ್ರಿಗೆ ಇದ್ ಮಾಡ್ಬೇಕು ಅಂತ ಬಂದಾಗ ನೆಕ್ಸ್ಟ್ ಅದನ್ನ ಸ್ವಲ್ಪ ಪೇಪರ್ ಅಲ್ಲಿ ಮಾಡಕ್ಕೆ ಶುರು ಮಾಡಿದ್ರು, ಯಾಕಂದ್ರೆ ಅವರು ಕ್ಯಾರಿ ಮಾಡಕ್ಕೆ ಈಸಿ ಆಗುತ್ತೆ ಅಂತ. ಸೊ ಹಂಗೆ ಮೂಲದಲ್ಲಿ ಇದು ಟ್ಯಾರೋ ಕಾರ್ಡ್ಸ್ ಬಂದಿರೋದು. ಇದಕ್ಕೆ ನಾವು ಡೆಕ್ಸ್ ಅಂತ ಕರಿತೀವಿ, ಟ್ಯಾರೋ ಡೆಕ್ಸ್ ಅಂತ ಕರಿತೀವಿ. ಇದು ಸಾವಿರಾರು ಡೆಕ್ಸ್ಗಳಿದೆ ಡೆಕ್ಸ್ ಅಲ್ಲಿ. ಅದ್ರಲ್ಲಿ ಈಗ ನಿಮ್ಮ ಮುಂದೆ ಸ್ವಲ್ಪ ಡೆಕ್ಸ್ ನಾನು ಇಟ್ಕೊಂಡಿದೀನಿ, ಇನ್ನೂ ಬೇಕಾದಷ್ಟು ಇರುತ್ತೆ. ಅದು ಅದ್ರಲ್ಲೇ ಇನ್ವಾಲ್ವ್ ಆಗಿ ಕಲಿಬೇಕು ಅಂತ ಒಂಥರ ಹುಚ್ಚು ಬಂದಾಗ ತುಂಬಾ ತಗೋತಾ ಇರ್ತೀವಿ. ಬಟ್ ಒಂದು ಲೆವೆಲ್ ಕಲ್ತಾದ್ಮೇಲೆ ಎಂಡಿಂಗ್ ಬರೀ ಒಂದೇ ಅಂತ ಮತ್ತೆ ಗೊತ್ತಾಗುತ್ತೆ, ಆಯ್ತಾ. ಸೊ ಫಸ್ಟ್ ಬೇಸಿಕ್ ನಾವು ಎಲ್ಲಾರು ಉಪಯೋಗಿಸೋಂಥದ್ದು ಡೊರೆನ್ ವರ್ಚೋನ್ ಅವ್ರದ್ದು ಬೇಸಿಕ್ ಡೆಕ್ಸ್ ಇದು. ಇದನ್ನ ಲಾಸ್ಟ್ ಟೈಮ್ ನಾವೇ ಬೇರೆ ಕಡೆಯಿಂದ ತರಿಸಿ ಎಲ್ಲ ಎನರ್ಜೈಸ್ ಮಾಡಿ ಎಲ್ಲಾರ್ಗು ಕಲ್ತವ್ರಿಗೆಲ್ಲ ನಾವೇ ಕಳ್ಸಿದ್ವಿ, ಯಾಕಂದ್ರೆ ಫಿಗರ್ಸ್ ಇಲ್ಲಿ ಇಂಪಾರ್ಟೆಂಟ್ ನಮ್ಗೆ. ಅದಕ್ಕೋಸ್ಕರ ನೋಡಿ, ಅದ ಕಾರ್ಡ್ಗಳಲ್ಲಿ ನೋಡಿ ಈ ತರ ಫಿಗರ್ಸ್ ಗಳು ಬರುತ್ತೆ ನೋಡಿ. ಇಲ್ಲಿ ಈ ಫಿಗರ್ಸ್ ಇರೋದನ್ನ ನಾವು ಡಿಸ್ಟರ್ಬ್ ಅಲ್ಲಿ ಇದಾರೆ, ಇದನ್ನೆಲ್ಲ ಆಚೆಗೆ ಬರೋದ್ ಹೆಂಗೆ, ಈ ತರ ಕಾರ್ಡ್ ಅಲ್ಲಿ ಮಾಡ್ತೀವಿ. ಸೊ ಇದರಲ್ಲಿ ಒಟ್ಟು 78 ಕಾರ್ಡ್ಸ್ ಇರುತ್ತೆ. ಈ ಡೆಕ್ಸ್ ಅಲ್ಲಿ 78 ಕಾರ್ಡ್ ಇರುತ್ತೆ. ಓಕೆ, ಈ 78 ಕಾರ್ಡ್ ಅಲ್ಲಿ 5 ತತ್ವಗಳಿರುತ್ತೆ. ನೀವೆಲ್ಲ ಈಗ ಎಲ್ಲ ಓದ್ತಾ ಇದ್ದೀರಿ, ತತ್ವಗಳ ಬಗ್ಗೆ ಎಲ್ಲ ನೋಡ್ಕೋತಾ ಇದ್ದೀರಿ.
ತತ್ವದ ಬೇಸಲ್ಲೇ ನಾವ್ ಹೇಳೋದು. ಯಾಕಂದ್ರೆ ಇಡೀ ಪ್ರಪಂಚದಲ್ಲಿ ಏನೇ ಹೇಳಿದ್ರು ಅದು ತತ್ವದ ಬೇಸಲ್ಲೇ. ಓಕೆನಾ? ಪಂಚಭೂತಗಳು ಅಂತೀವಲ್ಲ ಹಂಗೆ. ಸೊ ಇದ್ರಲ್ಲಿ 5 ತತ್ವದ್ದು ನಮ್ಗೆ ಇರುತ್ತೆ. ಗಾಳಿ ತತ್ವ ಮತ್ತು ಅಗ್ನಿ ತತ್ವ, ವಾಯು ತತ್ವ. ಈಗ ನೋಡಿ, ಸ್ವಾರ್ಡ್ ಅಂತ ಬಂದ್ರೆ ಇದು ಗಾಳಿ ತತ್ವ. ಇದು ಕಪ್ಸ್ ಅಂತ ಬಂದ್ರೆ, ಓಕೆನಾ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಕಪ್ಸ್ ಅಂತ ಬಂದ್ರೆ ಜಲತತ್ವ. ಇದು ಪೆಂಟಕಲ್ಸ್ ಭೂತತ್ವ. ಇದು ಅಗ್ನಿ ತತ್ವ. ಓಕೆನಾ? ಸೊ ಇನ್ನು ಒಂದಷ್ಟು ಮೇನ್ ಅರ್ಕಾಣ ಅಂತ ನಾವು ಹೇಳ್ತೀವಿ, ಅದೆಲ್ಲ ಆಕಾಶ ತತ್ವ. ಹೀಗೆ ನಾವು ಪ್ರತಿ ಒಂದು ಇದನ್ನು ಒಂದು 5 ಭಾಗವಾಗಿ ಮಾಡಿ ಅದ್ರ ಮೂಲಕ ನಾನು ಹೇಳ್ಕೊಡ್ತೀನಿ. ಸೊ ಬೇಸಿಕ್ ಈ 78 ಕಾರ್ಡ್ಗಳಲ್ಲೇ ನಿಮ್ಗೆ ಎಲ್ಲಾನು ಗೊತ್ತಾಗುತ್ತೆ. ಅದನ್ನೇ ನಾನು 5 ದಿನದ ಕ್ಲಾಸ್ಗಳಿರುತ್ತೆ. 5 ದಿನದಲ್ಲಿ ಫಸ್ಟ್ ಆಕಾಶ ತತ್ವದ್ದು ಅಂದ್ರೆ ಮೇಜರ್ ಅರ್ಕಾಣ ಹೇಳ್ಕೊಡ್ತೀವಿ. ಆಕಾಶ ತತ್ವ ನಮ್ಗೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಯಾಕಂದ್ರೆ ಅದು ಯೂನಿವರ್ಸ್ ಇಂದ, ಅಂದ್ರೆ ನಮ್ಗೆ ಮೇಲ್ಗಡೆಯಿಂದ, ಈಗೆಲ್ಲ ಆಕಾಶಕ್ಕೆ ರೆಕಾರ್ಡ್ ಅಂತ ಹೇಳ್ತಾರಲ್ಲ ಹಂಗೆ ಅಂತ ತಿಳ್ಕೊಳ್ಳಿ. ಮೇಲ್ಗಡೆಯಿಂದ ಬರ ಇನ್ಫಾರ್ಮೇಶನ್, ಇಂಟ್ಯೂಷನ್ಸ್, ಮೆಸೇಜಸ್, ಅದು ನಮ್ಗೆ ತುಂಬಾ ಇಂಪಾರ್ಟೆಂಟ್. ಅದ್ರ ಮೇಲೆ ಆಮೇಲೆ ಬೇರೆ ಬೇರೆ ತತ್ವದೆಲ್ಲ ಪ್ರತಿಯೊಂದನು 14 ಕಾರ್ಡ್ಗಳು ಬರುತ್ತವೆ. ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಪ್ರತಿಯೊಂದು ನಿಮ್ಗೆ ತುಂಬಾ ಈಸಿಯಾಗಿ ಅರ್ಥ ಆಗೋಂಗೆ ನಾವು ಹೇಳ್ಕೊಡ್ತೀವಿ. ಏನೇನು ನಾವು ಇದರಲ್ಲಿ ಎಷ್ಟು ಇದೆ ಅಂದ್ರೆ ನೋಡಿ, ಇದನ್ನೇ ಏಂಜಲಿಕ್ ಕಾರ್ಡ್ ಅಂತ ಹೇಳ್ತೀವಿ. ಓಕೆನಾ? ಇದು ಟ್ಯಾರೋ ಡೆಕ್ಸ್ ಅಂತ ಹೇಳ್ತೀವಿ. ಇದು ಮೆಸೇಜಸ್, ಫೆರ್ರಿ ಮೆಸೇಜಸ್ ಅಂತ ಹೇಳ್ತೀವಿ. ಇದು ನಮಗ್ ಡೈಲಿ ಏನೋ ಮೆಸೇಜ್ ಬೇಕಪ್ಪ, ಅದಕ್ಕೆ ಏಂಜಲಿಕ್ದು ಡೈಲಿ ಮೆಸೇಜ್ ಅಂತ ಹೇಳ್ತೀವಿ. ಇದು ಇಂಡಿಯನ್ ಟ್ಯಾರೋಟ್, ಸೀಕ್ರೆಟ್ ಇರುತ್ತೆ. ಇದು ಇಂಡಿಯನ್ ಟ್ಯಾರೋಟ್ ಎಲ್ಲ ಪಿಕ್ಚರ್ಸ್ ಇದು ಇರುತ್ತೆ. ಇದನ್ನೆಲ್ಲ ನಿಮ್ಗೆ ಕ್ಲಾಸ್ ಅಲ್ಲಿ ಯಾವ್ದಾದ್ರು ಒಂದು ಲಾಸ್ಟ್ ಡೇನೋ ಅಥವಾ ನೀವು ಕಲ್ತ ಮೇಲೆ, ಯಾಕಂದ್ರೆ ಈಗ್ಲೇ ನಿಮ್ಗೆ ಎಲ್ಲಾ ಕಾರ್ಡ್ ತೋರ್ಸೋ ನಿಮ್ಗೆ ಏನು ಅರ್ಥ ಆಗಲ್ಲ. ಸೊ ಇದಿಷ್ಟು ಡೆಕ್ಸ್ ಗಳದು 1-2 ಕಾರ್ಡ್ನ ತೆಗೆದು ನಿಮಗೆ ತೋರಿಸ್ತೀನಿ, ಎಕ್ಸ್ಪ್ಲೈನ್ ಮಾಡ್ತೀನಿ ಕ್ಲಾಸ್ ಅಲ್ಲಿ. ಸೊ ನಿಮಗಾಗ ಎಲ್ಲಾ ಕಾರ್ಡ್ಸ್ ಹೆಂಗೆ ಒಂದೇ ಅಂತ ನಿಮ್ಗೆ ಅರ್ಥ ಆಗತ್ತೆ. ಮತ್ತೆ ನೋಡಿ, ಇದು ಹಿಡನ್ ಫೀಲಿಂಗ್ಸ್ ಅಂತ ಇರುತ್ತೆ. ಅಂದ್ರೆ ಈಗ ರಿಲೇಶನ್ಶಿಪ್ ಅಲ್ಲಿ ಏನಾರ ಇದ್ದಾಗ ಅವ್ರದ್ರ ಬಗ್ಗೆ ತಿಳ್ಕೊಳಕ್ಕೆ ಇದನ್ನ ಉಪಯೋಗಿಸ್ತೀವಿ. ಮತ್ತೆ ಇದು ಅಷ್ಟೇನೆ ಏಂಜಲ್ ಕಾರ್ಡ್ಸ್ ಡೆಕ್ಸ್. ಇದು ಇನ್ನೊಂದು, ಇದು ಪವರ್ಫುಲ್. ಇದು ನಾವು ಮೆಸೇಜ್ ಹೇಳೋದು ಮತ್ತೆ ಹೀಲಿಂಗ್ಗೆ. ನಾವು ಯಾವ್ದಾರ ಸಮಸ್ಯೆ ಇದ್ರೆ, ಈಗ ಯಾರೋ ಬ್ಲಾಕ್ ಮ್ಯಾಜಿಕ್ ಆಗೋಗಿದೆ ಅಂತ ಹೆದರ್ಕೊಂಡ್ರೆ ಇದರಲ್ಲಿ ಬ್ಲಾಕ್ ಮ್ಯಾಜಿಕ್ ರೆಮಿಡಿಗೆ ಕಾರ್ಡ್ ಇದೆ. ಆ ಕಾರ್ಡ್ ಇಟ್ಕೊಂಡು ಹೇಗೆ ಮೆಡಿಟೇಷನ್ ಮಾಡ್ಬೇಕು ಅದು ಅದ್ರಲ್ಲಿ ಬರುತ್ತೆ. ಹೀಲಿಂಗ್ ಮಾಡ್ಕೊಳಕ್ಕೆ ಕಾರ್ಡ್ಸ್ ಬರುತ್ತೆ, ಹೀಲಿಂಗ್ ಮೆಸೇಜಸ್ ಇದೆ. ಕ್ರಿಸ್ಟಲ್ ಇದೆ, ಲಾರಾಶಾ ಅಂತ ಕಾರ್ಡ್ ಬರುತ್ತೆ. ಸೊ ಈ ತರ ತುಂಬಾ ಇವೆ ಡೆಕ್ಸ್. ನಿಮ್ಗೆ ಆ ಡೆಕ್ಸ್ಗೆ ನಾನು ಹೇಳಿದ್ನಲ್ಲ, ಸಾವಿರಾರು ಇರುತ್ತೆ. ನಮ್ಮ ಪಂಚಾಂಗಗಳು ಬೇರೆ ಬೇರೆ ಪಂಚಾಂಗ ಇದ್ದಂಗೆ ಇದು ಡೆಕ್ಸ್ಗಳು. ಒಬ್ಬೊಬ್ರು ಒಂದೊಂದನ್ನ ಇಟ್ಕೊಂಡು ಮಾಡ್ತಾರೆ. ಬಟ್ ಬೇಸಿಕ್ ನಾವು ಕಲ್ತ್ಕೊಂಡ್ರೆ ಇನ್ ಮಿಕ್ಕಿದನ್ನೆಲ್ಲ ಓದೋದು ತುಂಬಾ ಈಸಿ ಆಗುತ್ತೆ. ಓಕೆನಾ? ಇದು ಕಾರ್ಡ್ಗಳ ಬಗ್ಗೆ. ಈಗ ಕಾರ್ಡ್ ಇಂದ ನಾವ್ ಏನೇನ್ ತಿಳ್ಕೊಬಹುದು, ಏನೇನ್ ಕಲಿಬೇಕು, ಮತ್ತೆ ಯಾಕೆ ನಾವು ಕಲಿಬೇಕು, ಕಲಿಯಕ್ಕೆ ಏನ್ ಕಷ್ಟ ಆಗತ್ತೆ, ಅಥವಾ ಅದನ್ನ ಹೆಂಗೆ ಈಸಿ ಮಾಡ್ಕೊಳ್ಳೋದು, ಅದು ಹೆಂಗೆ ಅಂದ್ರೆ ಮೇಯ್ನು ಫಸ್ಟ್, ಈಗ ಆಗ್ಲೇ ದಯಾನಂದ್ ಹೇಳ್ತಾ ಇದ್ರು, ಟ್ಯಾರೋ ಅಂದ ತಕ್ಷಣ ಲೇಡೀಸೇ ಜಾಯ್ನ್ ಆಗ್ಬಿಡ್ತಾರೆ ತುಂಬಾ ಅಂತ. ಯಾಕಂದ್ರೆ ಫಸ್ಟ್ ಇದಕ್ಕೆ ಬೇಕಾಗಿರೋದು ಪೇಶನ್ಸ್. ಇದನ್ನ ಕಲಿಯಕ್ಕೆ ತುಂಬಾ ಇಂಪಾರ್ಟೆಂಟ್ ಪೇಶನ್ಸ್. ಪ್ಲಸ್ ಅಟ್ಲೀಸ್ಟ್ 1 ಅವರ್ ಏನು ಇಲ್ದೆ ಸುಮ್ನೆ ಕೂತ್ರು ತಾಳ್ಮೆಯಿಂದ ಕೂತ್ಕೊಳ್ಳೋ ಅಷ್ಟು ಬೇಕು. ಯಾಕಂದ್ರೆ ತುಂಬಾ ಜನಕ್ಕೆ ನಾನ್ ನೋಡ್ತೀನಿ, ಕೂತ್ಕೊಳಕ್ ಆಗಲ್ಲ ಅವ್ರ ಕೈಲಿ. ಅಂದ್ರೆ ಕೂತ್ಕೊಂಡಂಗೆ ಏನೋ ಅನ್ಕಂಫರ್ಟಬಲ್ ಆಗಿ ಎದ್ದೊಟ್ಟೋಗ್ತಾರೆ, ಇನ್ನೇನೋ ಮಾಡ್ತಾ ಇರ್ತಾರೆ, ಏನೋ ಥಾಟ್ ಮಾಡ್ತಾ ಇರ್ತಾರೆ, ಟೆನ್ಷನ್ ಮಾಡ್ಕೋತಾ ಇರ್ತಾರೆ, ಏನೋ ಕೆಲಸ ಮಾಡ್ತಾ ಇರ್ತಾರೆ. ಸುಮ್ನೆ ಕೂತ್ಕೊಳಕ್ಕೆ ಆಗಲ್ಲ ಎಷ್ಟೋ ಜನಕ್ಕೆ. ಸೊ ಫಸ್ಟ್ ನೀವು ಕೂತ್ಕೋಬೇಕು. ಯಾವ ಕಾರಣಕ್ಕೆ ಹೇಳ್ತೀವಿ ಅಂತಾನು ಹೇಳ್ತೀನಿ ಕೇಳಿ. ಈಗ ನಿಮಗೆ ಧ್ಯಾನ ಮಾಡಿ ಅಂತೆಲ್ಲ ಹೇಳೋದು ಇದೇ ರೀಸನ್. ಹಿಂದೆ ಎಲ್ಲ ನೋಡಿ, ನಿಮ್ಗೆ ತುಂಬಾ ವರ್ಷಗಳು ಬದುಕ್ತಾ ಇದ್ರು ಜನ. ಯಾಕೆ ಅಂದ್ರೆ ಅವರು ಮೈಂಡ್ ಕಾಮ್ ಆಗಿಟ್ಕೊಂಡು ಕೂಲ್ ಆಗಿದ್ರು, ಉಸಿರಾಟ ನಿಧಾನಕ್ಕೆ ನಡೀತಾ ಇತ್ತು. ನಮ್ಮ ಆಯುಸ್ಸಿರೋದೇ ನಮ್ಮ ಉಸಿರಾಟದ ಮೇಲೆ. ಎಷ್ಟು ನಿಧಾನಕ್ಕೆ ಉಸಿರಾಡ್ತೀವೋ ಅಷ್ಟು ಜಾಸ್ತಿ ಆಯುಸ್ಸಿರುತ್ತೆ. ಬಟ್ ಈಗಿನವ್ರಿಗೆ ಪ್ರೆಷರು, ತುಂಬಾ ಓವರ್ ಥಿಂಕಿಂಗ್ ಮಾಡ್ತಿರ್ತಾರೆ, ಏನೇನೋ ನಡೆಸ್ತಾ ಇರ್ತಾರೆ, ಅದೆಲ್ಲ ನಡೀತಾ ಇರುತ್ತೆ. ತುಂಬಾ ಓವರ್ ಟೆನ್ಷನ್ ಅಲ್ಲಿ
ಉಸಿರಾಟ, ಕೋಪ ಬರುತ್ತೆ, ತುಂಬಾ ಸ್ಟ್ರೆಸ್ ಮಾಡ್ಕೊತಿರ್ತಾರೆ. ಇವೆಲ್ಲದ್ರಿಂದ ಉಸಿರಾಟದ್ದು ತುಂಬಾ ವೇರಿ ಆಗ್ಬಿಟ್ಟು ಆಯುಸ್ಸನ್ನ ಕಮ್ಮಿ ಮಾಡ್ಕೋತಾ ಇದ್ದಾರೆ. ಓಕೆನಾ? ಸೊ ಇಲ್ಲಿ ನಮಗ್ ಮೇನ್ ಬೇಕಾಗಿರೋದು, ನಮ್ಮನ್ನ ನಾವು ತಿಳ್ಕೊಬೇಕು ಅಂದ್ರೆ ಫಸ್ಟ್ ಮೈಂಡ್ ನ ಕಾಮ್ ಮಾಡ್ಕೋಬೇಕು. ತುಂಬಾ ಟೆನ್ಷನ್ ಮಾಡ್ಕೋಬಾರ್ದು. ಬೇರೆಯವ್ರನ್ನ ನೋಡೋದನ್ನ ಫಸ್ಟ್ ನಿಲ್ಲಿಸ್ಬೇಕು. ಈಗ ಆಕ್ಚುಲಿ ಈ ಕ್ಲಾಸ್ ಮಾಡಕ್ ಮುಂಚೆ ಒಂದು ವಿಡಿಯೋ ನೋಡಿದೆ ನಾನು. ಅದು ತುಂಬಾ ಚೆನ್ನಾಗಿ ಯಾರೋ ಇದನ್ ಮಾಡಿದ್ದಾರೆ. ಅಪ್ಪ ಮಗಂದು ಉದಾಹರಣೆ ಕೊಟ್ಟು, ಅಪ್ಪ ಚಾಕ್ಲೇಟ್ ಇಟ್ಕೊಂಡಿರ್ತಾನೆ, ಮಗನ್ಗೂ ಒಂದ್ ಚಾಕ್ಲೇಟ್ ಕೊಡ್ತಾನೆ. ಫಸ್ಟ್ ಅವನ್ ಕೈಯಲ್ಲಿ ಚಾಕ್ಲೇಟ್ ಇರಲ್ಲ, ಬರೀ ಮಗನಿಗೆ ಚಾಕ್ಲೇಟ್ ಕೊಡ್ತಾನೆ. ಮಗ ತುಂಬಾ ಖುಷಿ ಆಗ್ಬಿಡ್ತಾನೆ. ಆಗ ಅವನ ಅಪ್ಪ ಕೇಳ್ತಾನೆ, ಖುಷಿ ಆಗಿದ್ಯಾ ಅಂದಾಗ, ತುಂಬಾ ಹ್ಯಾಪಿ ಥ್ಯಾಂಕ್ಸ್ ಎಲ್ಲ ಹೇಳಾಯ್ತು. ಆಗ ಅಪ್ಪ ಪಕ್ಕದಲ್ಲಿ ಅವನಿಗಿಂತ ಒಂದ್ ದೊಡ್ಡ ಚಾಕ್ಲೇಟ್ ಕೈಗೆ ಎತ್ಕೊಂಡ ತಕ್ಷಣ ಆ ಮಗನ ಮುಖ ಸಪ್ಪೆ ಆಗೋಯ್ತು. ಅವನು ತಕ್ಷಣ ಬೇಜಾರ್ ಮಾಡ್ಕೊಳ್ತಾನೆ, ನನಗೆ ಚಿಕ್ಕದ್ ಕೊಟ್ಬಿಟ್ಟೆ ಅಂತ. ಆಗ ಅವ್ನು ಹೇಳ್ತಾನೆ, ನೀನ್ ಖುಷಿ ಆಯ್ತು ಅಂತ ಹೇಳಿದ್ಯಲ್ಲ ಅಂತ, ನೀ ದೊಡ್ಡದಿರೋದು ಹೇಳ್ಲಿಲ್ಲ ಅಂತ. ಸರಿ, ಇದನ್ ಕೊಟ್ರೆ ಖುಷಿ ಆಗ್ತೀಯಾ ಅಂತ ಕೇಳ್ತಾನೆ. ಅವ್ನು ಓಕೆ, ನಾನು ಖುಷಿ ಆಗ್ತೀನಿ, ನಂಗೆ ದೊಡ್ಡದ್ ಕೊಡುತ್ತೆ. ದೊಡ್ಡದ್ ಇಸ್ಕೊತಾನೆ. ದೊಡ್ಡದ್ ಇಸ್ಕೊಂಡ ತಕ್ಷಣ ಅಪ್ಪ ಇನ್ನೊಂದ್ ಯಾವ್ದೋ ಇನ್ನೊಂದು ದೊಡ್ಡ ಚಾಕ್ಲೇಟ್ ಡಿಫ್ರೆಂಟ್ ಕಂಪ್ನಿದ್ ಇರುತ್ತೆ, ಅದನ್ನ ಇಟ್ಕೋತಾನೆ. ತಕ್ಷಣ ಹುಡ್ಗ ಮತ್ತೆ ಸಪ್ಪೆ ಮಾಡ್ಕೋತಾನೆ. ಅವಾಗ ಅವ್ನ್ ಕೇಳ್ತಾನೆ, ಯಾಕೆ ಅಂತ. ನೀನ್ ಅದನ್ನ ನನಗೆ ಹೇಳಲೇ ಇಲ್ಲ, ಆ ಕಂಪ್ನಿ ಚಾಕ್ಲೇಟ್ ನಂಗೆ ಅದ್ ಬೇಕಿತ್ತು. ಸೊ ಆಗ ಅವ್ನು ಹೇಳ್ತಾನೆ, ನಿನಗೆ ರಿಯಲ್ ಆಗಿ ಏನ್ ಬೇಕು ಅನ್ನೋದು ಫಸ್ಟ್ ಗೊತ್ತಿಲ್ಲ. ನಿನಗೆ ಏನ್ ಖುಷಿ ಕೊಡುತ್ತೋ ಅದ್ರಲ್ಲಿ ಮಾತ್ರ ಇದ್ರೆ ನೀವು ಸ್ಟ್ರೆಸ್ಸು ಆಗಲ್ಲ, ಬೇಜಾರು ಮಾಡ್ಕೊಳಲ್ಲ. ನೀವು ಬೇರೆಯವ್ರನ್ನ ನೋಡ್ತಾ ಇದ್ರೆ ನೀವು ಸಮಾಧಾನವಾಗಿ ಇರಕ್ಕೆ ಆಗಲ್ಲ, ನಿಮ್ಗ್ ಖುಷಿನೂ ಸಿಗಲ್ಲ. ಸೊ ಅದಕ್ಕೆ ಬೇರೆಯವ್ರನ್ನ ನೋಡೋದನ್ನ ಬಿಟ್ಬಿಡ್ಬೇಕು ಫಸ್ಟ್. ನೀವೇ ತಾಳ್ಮೆ ಕೂತ್ಕೊಂಡು ನಿಧಾನಕ್ಕೆ ನಿಮ್ಗೆ ಏನ್ ಬೇಕಷ್ಟ ಅನ್ಕೊಳ್ಳಿ. ನಿಮಗ್ ಬೇಕಾದ ಖುಷಿಗೆ ನೀವು ಪ್ರಯತ್ನ ಪಡ್ತಾ ಹೋಗಿ. ಸೊ ಆಗ ನಿಮ್ಗೆ ಆಟೋಮೆಟಿಕ್ ಆಗಿ ಅದೆಲ್ಲ ಸಿಗುತ್ತೆ. ಅದನ್ನೇ ಹಿಂದೆ ನೋಡಿ, ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಇವೆಲ್ಲ ಹೇಳಿದಾರಲ್ಲ, ಅದು ಹೊರಗಡೆ ಎಲ್ಲೋ ಸಿಗದಲ್ಲ. ಕಾಮಧೇನು, ಕಾಮ ಅಂದ್ರೆ ನಮ್ಮ ಆಸೆ, ಧೇನು ಅಂದ್ರೆ ಪಡ್ಕೊಳ್ಳೋದು. ಓಕೆನಾ? ಕಾಮಧೇನು, ನಿಂಗೆ ಏನ್ ಆಸೆ ಇದೆ ಅಂತ ಫಸ್ಟ್ ಕಂಡಿಡ್ಕೋಬೇಕು ನೀವು. ಅದನ್ನ ಕಂಡಿಡ್ಕೊಳಕ್ಕೆ ನಮ್ ಟ್ಯಾರೋ ಹೆಲ್ಪ್ ಮಾಡುತ್ತೆ. ನಾವು ತೆಗಿತೀವಿ. ನನಗೆ ಯಾಕಂದ್ರೆ ಎಷ್ಟೋ ಜನಕ್ಕೆ ಇವು ಸುತ್ತಮುತ್ತ ಎನ್ವೈರನ್ಮೆಂಟ್ ಅಲ್ಲಿ, ಜಂಜಾಟದಲ್ಲಿ, ಜನ ಸ್ಟ್ರೆಸ್ ಮಾಡೋದ್ರಲ್ಲಿ ನಮ್ಗೆ ಏನ್ ಆಸೆ, ನಮ್ಗೆ ಯಾವ ಫುಡ್ ಇಷ್ಟ, ನನ್ ಗುರಿ ಏನು ಎಲ್ಲ ಮರ್ತೋಗ್ಬಿಟ್ಟಿರ್ತೀವಿ ನಾವು, ನಮಗ್ ಗೊತ್ತೂ ಆಗಲ್ಲ. ಸೊ ನಾನ್ ಅದಕ್ಕೆ ಹೇಳೋದು, ಫಸ್ಟ್ ನಿಮ್ಮನ್ನ ನೀವು ತಿಳ್ಕೊಳಕ್ಕೆ ಟ್ಯಾರೋ ಕಲಿ. ನಿಮ್ಮನ್ನ ನೀವು ತಿಳ್ಕೊಬೋದಾಗ, ಓಕೆ ನನಗೆ ಏನ್ ಆಸೆ ಇದೆ, ರಿಯಲ್ ಆಗಿ ನನಗೆ ಏನ್ ಆಸೆ, ನನ್ನ ಆತ್ಮದ ಗುರಿ ಏನು, ನಾವ್ ಏನಕ್ ಬಂದಿದೀವಿ, ನನ್ಗೆ ಯಾವ್ದೋ ಒಂದು ಕೆಲ್ಸ. ಈಗ ಫಸ್ಟ್ ಯಾರೋ ಹೇಳಿದ್ರು, ಆಕ್ಚುಲಿ ನೀವು ನನ್ಗೆ ನೆಕ್ಸ್ಟ್ ರೆಕಾರ್ಡಿಂಗ್ ಇದ್ದು ಸ್ಕ್ರೀನ್ ಅಬ್ಸರ್ವ್ ಮಾಡಿದ್ರೆ, ಅವ್ರ ಜಮೀನ್ ಹೇಳುವಾಗ್ಲೇ ನಾನು 2 ಕಾರಣ ಮುಂದಕ್ಕೆ ಹಿಡ್ದಿದ್ದೀನಿ. ಅದ್ರಲ್ಲಿ ನೀರೇ ಬಂದಿತ್ತು. ಅವ್ರ ಜಮೀನಿಗೆ ತೊಂದ್ರೆ ಇರೋದು ನೀರು. ಯಾಕೆ ನೀರಿನ ತೊಂದ್ರೆ ಅಂದ್ರೆ ಗಾಳಿ ಜಾಸ್ತಿ ಅಲ್ಲಿ ಅಂತ ಬಂತು, ನನಗ್ ಗೊತ್ತಿಲ್ಲ, ಅದ ಕಾರ್ಡ್ ಅಲ್ಲಿ ಬಂದಿತ್ತು. ಸೊ ನಾನು ಯಾಕೆ ಹೇಳ್ತೀನಿ ಅಂದ್ರೆ, ತುಂಬಾ ಎಲ್ಲೆಲ್ಲೋ ಹೋಗಿ ಏನೇನೋ ಮಾಡಿ ಯಾಕೋ ಆಗ್ತಾ ಇಲ್ಲ, ಏನೋ ಆಗ್ತಿಲ್ಲ ಅಂತ ಸ್ಟ್ರೆಸ್ ಮಾಡ್ಕೊಳ್ಳೋದು, ಏನೋ ದೋಷ ಇರ್ಬೇಕು ಅನ್ಕೊಳ್ಳೋದು, ಏನೇನೋ ಬೇರೆ ಬೇರೆದು ವಿದ್ಯೆಗಳಿಂದ ಅದರಿಂದ ಇರ್ಬೇಕು, ಇದರಿಂದ ಇರ್ಬೇಕು ಅಂತ ತುಂಬಾ ಪ್ರೆಷರ್ ಮಾಡ್ಕೊಳ್ಳೋ ಬದಲು, ಮೇಯ್ನು ಇವಾಗ ಕಷ್ಟನ ನೋಡೋ ಬದಲು ಆಗಕ್ಕೆ ಏನ್ ಮಾಡ್ಬೇಕು ಅದ್ರ ಬಗ್ಗೆ ಮಾತ್ರ ಗಮನ ಕೊಡಿ. ತುಂಬಾ ಜನ ನಾನು ನೋಡ್ತೀನಿ, ರೆಮಿಡಿ ತಗೊಳ್ತಾರೆ, ಕರೆಕ್ಟ್ ಆಗಿ 10 days ರೆಮಿಡಿ ಹೇಳಿದ್ರೆ 10 days ಮುಗಿದ ತಕ್ಷಣ ಇನ್ನೂ ರಿಸಲ್ಟ್ ಬಂದಿಲ್ಲ. ಹಂಗಲ್ಲ ಆಗಲ್ಲ. ನೀವ್ ಎಷ್ಟು ಇನ್ವಾಲ್ವ್ಮೆಂಟ್ ಆಗಿದ್ದೀರಿ, ಅದನ್ನ ಹೆಂಗ್ ಮಾಡಿದಿರಿ, ಮತ್ತೆ ನೀವು ಏನ್ ಗೊತ್ತಾ, ಇನ್ನೂ ಒಂದ್ ಹೇಳ್ತೀನಿ. ಈಗ ನಾವು ಹೇಳ್ತೀವಿ, ಈಗ ರೆಮಿಡಿ ನಿಮ್ಗೆ ಇದ್ರಲ್ಲೆಲ್ಲ ಬರುತ್ತೆ, ಕಾರ್ಡ್ ಅಲ್ಲಿ ರೆಮಿಡೀಸ್ ಬರುತ್ತೆ, ಯಾವ ಗ್ರಹಕ್ಕೆ ಮಾಡ್ಬೇಕು. ಯಾಕಂದ್ರೆ ಪ್ರತಿ ಒಂದು ಕಾರ್ಡ್ ಅಲ್ಲುವೆ ನಾವು ನೋಡಿ, ಈಗ ಇದು ಕಾಣ್ತಿದೆ, ಇದು ಮೇಜರ್ ಅರ್ಕಾಣ ಆಕ್ಚುಲಿ. ಓಕೆನಾ? ಈ ಕಾರ್ಡ್ ಬಂದ ತಕ್ಷಣ ಇದು ಸೂರ್ಯಂದಿದೆ. ಸೊ ನಾವ್ ಇದಕ್ ಸಂಬಂಧಪಟ್ಟಂಗೆ ಎಲ್ಲ ರೆಮಿಡಿ ಹೇಳ್ತೀವಿ. ಸೂರ್ಯ ಏನು, ಸೂರ್ಯ ಅಂದ್ರೆ ಏನು, ಸೂರ್ಯ ಗ್ರಹದ ಏನಿದೆ, ಕ್ವಾಲಿಟೀಸ್ ಏನು, ಸೂರ್ಯ ಗ್ರಹದ ಬಂದಾಗ ನೀವು ಲಾಜಿಕ್ ಆಗಿ ಏನೇನ್ ಮಾಡ್ಬೇಕು. ನಿಮ್ಗೆ ವಿಟಮಿನ್ ಡಿ ಕಡಿಮೆ ಆಗತ್ತೆ ಅವಾಗ. ಸೊ ಹೊರಗಡೆ ಓಡಾಡಿ, ಜಲ ಕೊಡಿ, ಸೂರ್ಯಂಗೆ ಅರ್ಘ್ಯ ಕೊಡಿ, ಬೆಳಗಾಗೆದ್ದು ಅಗ್ನಿಹೋತ್ರ ಮಾಡಿ, ಇವೆಲ್ಲ ಹೇಳ್ತೀವಿ. ಸಿಂಪಲ್ ರೆಮಿಡಿ ಹೇಳ್ತೀವಿ. ಕಾನ್ಫಿಡೆನ್ಸ್ ಇಟ್ಕೊಳ್ಳಿ, ಅಪ್ಪನ ಜೊತೆ ಸಂಬಂಧ ಚೆನ್ನಾಗಿಟ್ಕೊಳ್ಳಿ, ಅಪ್ಪನಿಗೆ ನಮಸ್ಕಾರ ಮಾಡಿ, ಈ ಸಿಂಪಲ್ದೆಲ್ಲ ಹೇಳ್ತೀವ. ನಿಮ್ಗೆ ಇವೆಲ್ಲ ಮನ್ಸಿಗೆ ಇಡ್ಸಲ್ಲ, ಇದೆಲ್ಲ ಅಷ್ಟು ಈಸಿಯಾಗಿ ವರ್ಕ್ ಆಗಲ್ಲ. ಯಾಕೆಂದ್ರೆ ನಿಮ್ಗೆ ಮೊದ್ಲಿಂದನುವೆ ಮತ್ತೆ ಸುತ್ತಮುತ್ತ ಜನ ಎಲ್ಲ ತುಂಬಿಟ್ಟಿದ್ದಾರೆ. ಹೋಮ ಮಾಡ್ಬೇಕು, ಹವನ ಮಾಡ್ಬೇಕು, ತುಂಬಾ ಕಷ್ಟದ ರೆಮಿಡೀಸ್ ಮಾಡ್ಬೇಕು, ಆವಾಗ ಮಾತ್ರ ವರ್ಕ್ ಆಗುತ್ತೆ. ಯಾಕೆ ಹಂಗ್ ಮಾಡಿದ್ದಾರೆ ಅಂದ್ರೆ, ಕಷ್ಟದ್ದು ಕೊಟ್ಟಾಗ ನೀವು ಇನ್ವಾಲ್ವ್ಮೆಂಟ್ ಇನ್ನೇನು ಗಮನ ಮಾಡಕ್ ಆಗಲ್ಲ ಬೇರೆ ಕಡೆ, ಅದನ್ನೇ ನೋಡ್ತಾ ಇರ್ತೀವಿ.
ಸೊ ಮೈಂಡು ಅದ್ರಲ್ಲೇ ಇರುತ್ತೆ, ನಿಮ್ಗೂ ಒಂದು ಕಾನ್ಫಿಡೆನ್ಸು ನನಗಾಗತ್ತೆ ಅಂತ. ಸಿಂಪಲ್ ಹೇಳಿದ್ರೆ ಏ ಎಷ್ಟೆಷ್ಟೋ ಹೋಮ ಮಾಡಿದವ್ರಿಗೆ ಆಗಿಲ್ಲ, ಈ ಜಲ ಕೊಟ್ಬಿಟ್ರೆ ಅಗ್ನಿಹೋತ್ರ ಮಾಡ್ಬಿಟ್ರೆ ಆಗ್ಬಿಡುತ್ತಾ? ಆಗಲ್ಲ ಬಿಡು, ನೀವೇ ಫಿಕ್ಸ್ ಮಾಡ್ಬಿಡ್ತೀರಿ ಸಬ್ ಕಾನ್ಶಿಯಸ್ಗೆ. ಸೊ ಎಲ್ಲ ಆಗುತ್ತದು? ಆಗಲ್ಲ. ನಂಬಿಕೆ ಬೇಕು ಫಸ್ಟ್. ನಾನು ಯಾಕೆ ಹೇಳ್ತಿದ್ದೀನಿ ಇಷ್ಟೊಂದು ಅಂದ್ರೆ, ನಾನು ತುಂಬಾ ನೋಡಿದೀನಿ. ಸುಮ್ನೆ ಲಾಸ್ಟ್ ಟೈಮ್ ನೋಡಿ, ನಾನು ಈ ಸರಿ ಮಾಲೆ ಎಲ್ಲ ಒಳಗಡೆ ಹಾಕೊಂಡ್ಬಿಟ್ಟೆ. ಹೋದ್ಸತಿ ನನ್ನ ಮಾತಿಗಿಂತ ತುಂಬಾ ಜನದ ಕ್ವಶನ್, ನೀವು ಕತ್ತಿಗೆ ಹಾಕೊಂಡಿರೋ ಮಾಲೆ ಯಾವ್ದು, ಆ ಮಾಲೆ ಹಾಕೊಂಡ್ರೆ ಏನು? ಇದು ನನ್ಗೆ ಯಾರೋ ನಮ್ ಗುರುಗಳು ಕೊಟ್ಟಿದ್ರು, ಅವ್ರು ಹಾಕೊಳ್ಳೇಬೇಕು ಅಂದಿದ್ರು, ಅದಕ್ಕೆ ಹಾಕೋತೀನಿ, ನೀನ್ ಯಾವ್ದ್ರಲ್ಲೂ ಏನು ಹಾಕಲ್ಲ. ನಾನು ಹೇಳೋದು ನಿಮ್ಮನ್ನ ನೀವು ನಂಬಿ, ದಯವಿಟ್ಟು ನಿಮ್ಮನ್ನ ನೀವು ಅರ್ಥ ಮಾಡ್ಕೊಳ್ಳಿ, ನಿಮ್ಗೆಲ್ಲಾ ಇದನ್ನು ಸಾಲ್ವ್ ಆಗುತ್ತೆ. ಇನ್ನು ಒಂದು, ನಮ್ಮ ಇದ್ರಲ್ಲಿ ರೆಮಿಡೀಸ್ ಕೊಡುವಾಗ ನೋಡಿ, ದಯಾನಂದ್ ಅವರು ನಿಜವಾಗ್ಲೂ ಅವ್ರಿಗೆ ತುಂಬಾ ಪುಣ್ಯ, ಅವ್ರಿಗೆ ಬೇಕಾದಷ್ಟು ಜನದ್ದು ಇದು ಬರುತ್ತೆ ಪ್ಲಸ್ಗಳು. ಯಾಕಂದ್ರೆ ಅಂತ ಬುಕ್ ಬಿಟ್ಬಿಟ್ಟಿದ್ದಾರೆ ಇವಾಗ. ಬರೀ ನಿಮ್ಮ ಕಲರು ಇದು ಅಲ್ಲದೆ ಮಂತ್ರ ಕೊಟ್ಟಿದ್ದಾರೆ ಅದರಲ್ಲಿ, ತುಂಬಾ ಚೆನ್ನಾಗಿದೆ ಮಂತ್ರದ್ದು. ಸೊ ಆ ಮಂತ್ರ ನೀವು ಜಪ ಮಾಡಿದ್ರೆ ಆಗತ್ತೆ. ಯಾಕೆಂದ್ರೆ ನೋಡಿ, ಬೀಜಾಕ್ಷರಿ ಮಂತ್ರಗಳಲ್ಲಿ ಸೈಂಟಿಫಿಕ್ ಆಗಿ ಋಷಿ ಮುನಿಗಳು ಅದನ್ನ ಡಿಸೈನ್ ಮಾಡಿದ್ರು ಆ ಮಂತ್ರಗಳನ್ನ. ಸೊ ನಿಮ್ ನಂಬಿಕೆ ಇರ್ಲಿ ನಂಬಿಕೆ ಇಲ್ದೇ ಇರ್ಲಿ, ನೀವು ಕಂಟಿನ್ಯೂಸ್ ಜಪ ಮಾಡಿದ್ರೆ, ಆದ್ರೆ ಆ ಸ್ವರ ಕರೆಕ್ಟ್ ಆಗಿ ಉಚ್ಚಾರಣೆ ಮಾಡ್ಕೊಂಡು ಜಪ ಮಾಡ್ಬೇಕು. ಅದಕ್ಕೆ ಎಷ್ಟೊಂದನ್ನ ಮಂತ್ರಗಳನ್ನ ಗುರುಮುಖೇನ ತಗೊಳ್ಳಿ ಅಂತ ಉದ್ದೇಶ, ಬೇರೆ ಏನು ಅಲ್ಲ. ಅವ್ರು ಅದ್ರ ಬಗ್ಗೆ ನಾಲೆಡ್ಜ್ ಕೊಟ್ಟು ಅದನ್ನ ಯಾಕೆ ಮಾಡ್ತಾರೆ, ಅದನ್ನ ಮಾಡೋದ್ರಿಂದ ಏನೇನ್ ವರ್ಕ್ ಆಗುತ್ತೆ ಅಂತೆಲ್ಲ ಹೇಳ್ಬಿಟ್ಟು ಕೊಡ್ತಾರೆ. ನಿಮ್ಗೆ ಏನು ಗೊತ್ತಿಲ್ಲದೆ ಜಪ ಮಾಡಿದಾಗ ಸ್ವಲ್ಪ ಎಫೆಕ್ಟ್ ಕಡಿಮೆ ಅಂತ, ಬಟ್ ನಂಬಿಕೆ ಇದ್ರೆ ನೀವು ಜಪ ಮಾಡಿದ್ರೆ ಖಂಡಿತ ಆಗತ್ತೆ. ನೀವು ಅದನ್ನ ಕಂಟಿನ್ಯೂಸ್ ಜಪ ಮಾಡಿದ್ರೆ ಅದು ಸೈಂಟಿಫಿಕ್ ಆಗಿ ನಿಮ್ ಬಾಡಿಲಿ ವರ್ಕ್ ಆಗಿ ಅದಕ್ಕೆ ರಿಸಲ್ಟ್ ಬರುತ್ತೆ. ಸಿಂಪಲ್ ರೆಮಿಡಿಗಳವೆಲ್ಲ, ಅದನ್ನೆಲ್ಲ ಮಾಡಿ ನೀವು ಉಪಯೋಗ ಮಾಡ್ಕೋಬಹುದು. ನಿಮ್ಗೆ ಕಾರ್ಡ್ಸ್ ಅಲ್ಲಿ ಪ್ರತಿಯೊಂದಕ್ಕೂ ಟೈಮ್, ಯಾವ ಟೈಮಿಗೆ ಆಗತ್ತೆ, ಮತ್ತೆ ಈಗ ನೀವೆಲ್ಲ ತತ್ವಗಳು ಕಲಿತಾ ಇದ್ದೀರಿ, ಯಾವ್ದಾದ್ರೂ ಒಂದು ನಿಮ್ಗೆ ತೊಂದರೆ ಬಂದ್ರೆ, ಯಾವ ತತ್ವದಿಂದ ಪ್ರಾಬ್ಲಮ್ ಆಗ್ತಾ ಇದೆ, ಅದು ನಿಮ್ಮ ಬಾಡಿಲಾಗ್ಬೋದು ಅಥವಾ ನಿಮ್ದು ಯಾವ್ದಾರೋ ಒಂದು ಸಮಸ್ಯೆ ಬಗ್ಗೆನಾರು ಆಗ್ಬೋದು. ಫಾರ್ ಎಕ್ಸಾಂಪಲ್, ನಿಮ್ಗೆ ಏನೋ ಬಿಸ್ನೆಸ್ ಪ್ರಾಬ್ಲಮ್ ಆಗ್ತಿದೆ ಅಂತ ನಿಮ್ಗೆ ಅನ್ಸಿದ್ರೆ, ನೀವು ಅವಾಗ ಕಾರ್ಡ್ ತೆಗೆದು ನೋಡಿದಾಗ ಅಲ್ಲಿ ಏರ್ ಎಲಿಮೆಂಟ್ ಪ್ರಾಬ್ಲಮ್ ಬಂದ್ರೆ, ನಿಮ್ಮ ಪ್ಲಾನಿಂಗ್ ತಪ್ಪಿದೆ, ನೀವು ಸರಿಯಾಗಿ ಅದನ್ನ ಸ್ಪ್ರೆಡ್ ಮಾಡ್ತಾ ಇಲ್ಲ ಜನಕ್ಕೆ, ಅಡ್ವರ್ಟೈಸ್ಮೆಂಟ್ ಇಲ್ಲ, ಅಥವಾ ನೀವು ಬೇರೆಯವ್ರ ಮಾತು ಕೇಳ್ಕೊಂಡ್ ಬಿಡ್ತಾ ಇದ್ದೀರಿ, ಈ ತರ ಎಲ್ಲ ಬರುತ್ತೆ ನಮ್ಗೆ. ಸೊ ಸಿಂಪಲ್, ನೀವು ಯಾವ್ದಾರ ತೊಂದ್ರೆ ಬಂದ್ರೆ ಮೂಲ ಹುಡುಕ್ಬೇಕು. ತೊಂದ್ರೆ ಸಾಲ್ವ್ ಆಮೇಲೆ ಮಾಡ್ಕೋಬಹುದು. ನೀವು ಡೈರೆಕ್ಟ್ ಆಗಿ ಸಾಲ್ವ್ ಮಾಡ್ಬಿಡ್ತೀನಿ ಅಂದ್ರೆ ಮೂಲ ಗೊತ್ತಿಲ್ಲದೆ ಇದ್ರೆ ನಿಮ್ಗೆ ಕಷ್ಟ ಆಗುತ್ತೆ. ಸೊ ಅದನ್ನ ತಿಳ್ಕೊಳಕ್ಕೆ ನೀವು ಟ್ಯಾರೋ ಕಲಿತೀವಿ. ಓಕೆನಾ? ಟ್ಯಾರೋ ಬಗ್ಗೆ ಏನಾರ ಕ್ವಶನ್ಸ್ ಇದ್ರೆ ಕೇಳಿ ಸರ್. ಈಗ ಆಲ್ಮೋಸ್ಟ್ ಎಲ್ಲ ಗೊತ್ತಿರೋರೇ ಕೇಳ್ತಾರೆ ಇದರಲ್ಲಿ ಕ್ವಶನ್ಸ್, ಅಂದ್ರೆ ಲಾಸ್ಟ್ ಅಟೆಂಡ್ ಮಾಡಿದವ್ರೆ. ಅಂದ್ರೆ ಟ್ಯಾರೋ ಬಗ್ಗೆ ಇದ್ಯಾ ಕೇಳಿ. ಓಕೆ, ಒಂದ್ 4 ಜನಕ್ಕೆ ಹಾಗೇನೆ ಸ್ಟಾರ್ಟ್ ಮಾಡಿ ಅದನ್ನ ಹೇಳ್ಬೋದು, ಅಂದ್ರೆ ಅಟ್ಲೀಸ್ಟ್ ಈಗ ಸ್ವಲ್ಪ ಜನ ಐಡಿಯಾ ಸಿಗಕ್ಕೆ. ನನಗೆ ಟ್ಯಾರೋಟ್ ಕಾರ್ಡ್ ಹೆಂಗ್ ಯೂಸ್ ಆಗುತ್ತೆ ಅಂತ ಗೊತ್ತಿಲ್ಲ, ಒಂದು ಏನು ಉದಾಹರಣೆ ಕೊಡ್ಬೋದು ಅಂತೇಳಿ. 4 ಅಂದ್ರೆ 4 ಜಾಸ್ತಿ ಕೇಳಂಗಿಲ್ಲ. ಸೊ 4 ಜನಕ್ಕೆ ನಾನು ಲೈವ್ ಅಲ್ಲೇನೆ ಕೇಳ್ಕೊಂಡ್ಬಿಟ್ಟು ಸೊ ಮಾಡ್ಬೋದು. ಓಕೆ, ಕವಿತಾ ಶಿಲ್ಪ ಅವ್ರು ಫಸ್ಟ್ ಟೈಮ್ ನೋಡ್ತಾ ಇರೋದು. ಓಕೆ ಮೇಡಮ್, ಇಲ್ಲಿ ನೋಡಿ, ಕ್ವಶನ್ಗಳನ್ನ ಯಾವ ತರ ಕೇಳ್ಬೇಕಂದ್ರೆ ಪರ್ಸನಲ್ ಆಗಿ ಇರಬಾರ್ದು, ನಾರ್ಮಲ್ ಆಗಿ. ಆಮೇಲೆ ನಾವು ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೇವೆ, ಆಮೇಲೆ ನನ್ನ ಪರ್ಸನಲ್ ಕ್ವಶನ್ ಇಡೀ ಕರ್ನಾಟಕ ನೋಡುತ್ತೆ, ಡಿಲೀಟ್ ಮಾಡಿ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ಜನರಲೈಸ್ ಆಗಿರ್ಬೇಕು ನಿಮ್ ಸಮಸ್ಯೆ, ಮತ್ತೆ ನಿಮಗೆ ಕನ್ಫ್ಯೂಷನ್ ಇರ್ಬೇಕು. ಅವಾಗ ಆ ಸ್ಟೇಟ್ ಅಲ್ಲಿ ಇದ್ದಾಗ ನೀವು ಕೇಳಿ, ಇನ್ಸ್ಟೆಂಟ್ ಆಗಿ ಆನ್ಸರ್ ಮಾಡ್ತಾರೆ ನಾವು. ಓಕೆ, ವೈಯಕ್ತಿಕವಾಗಿ ಇರಬಾರ್ದು ಮತ್ತೆ. ಓಕೆ, ನಮಸ್ತೆ ಮ್ಯಾಮ್. ನಮಸ್ತೆ, ಹೇಳಿ ಮ್ಯಾಮ್. ಇದು ಕೋರ್ಸ್ ಅಲ್ಲಿ ಇದೆಯಲ್ಲ, ಇದೆಲ್ಲ ಇಂಗ್ಲಿಷ್ ಅಲ್ಲೇ ಇರುತ್ತಾ, ಹೆಂಗ್ ಕನ್ನಡದಲ್ಲಿ ಏನಾದ್ರು ನಮ್ಗೆ ಇದಾಗತ್ತೆ? ಕನ್ನಡ ಕನ್ನಡ ಅಲ್ವಾ? ಕನ್ನಡದಲ್ಲಿ ಕಲಿಸ್ಬೇಕು ಅಂತಾನೆ ಕನ್ನಡದ್ದೇ ಎಲ್ಲ ಮಾಡ್ತಾ ಇರೋದು. ಅಲ್ಲ ಮ್ಯಾಮ್, ಬುಕ್ಸ್ ಎಲ್ಲ ಇರೋದು ಇದೆಲ್ಲ ತೋರ್ಸಲ್ವಾ, ಕಾರ್ಡ್ಸ್ ಎಲ್ಲ ಅದ್ರ ಮೇಲೆಲ್ಲ ಇರುತ್ತಲ್ವಾ ಅದು? ಅದ್ರಲ್ಲಿ ನೋಡಿ, ಏನೇ ಮೆಸೇಜ್ ಗಳಿದ್ರು ಅವೆಲ್ಲ ಇಂಗ್ಲಿಷ್ ಅಲ್ಲಿ ಇರುತ್ತೆ, ಬಟ್ ನಿಮಗೆ ಅರ್ಥ ಆಗಂಗಿರುತ್ತೆ. ತುಂಬಾ ದೊಡ್ಡದು ಪೇಜ್ ಗಟ್ಲೆ ಅಲ್ಲ, ಸಿಂಪಲ್. ಈಗ ನಾನು ಯಾವ್ದಾದ್ರು ಒಂದು ನಿಮಗೆ ತೋರಿಸ್ತೀನಿ. ಶಿಲ್ಪ ಅವರೇ, ಒಂದು ಕ್ವಶನ್ ಕೇಳ್ಬೋದಾ ಹಾಗೆ ಏನಾದ್ರು ಒಂದು? ಹಾ ಸರ್. ಇಲ್ಲ, ಅವರು ನೀವು ಕೇಳಿರೋದಕ್ಕೆ ನೋಡಿ, ಈಗ ನೀವು ಡೆಕ್ಸ್ ಅಲ್ಲಿ ನೀವು ಅಂದ್ರಿ, ಈಗ ಅಂದ್ರೆ ಅವುಗಳು ನೀವು ಕರೆಕ್ಟ್. ಯಾಕಂದ್ರೆ ತುಂಬಾ ಜನಕ್ಕೆ ನಮ್ಗೆ ಕನ್ನಡ ಇಂಗ್ಲಿಷ್ ಇದೇ ಆಗಲ್ಲ ಅಂತ ಅನ್ಕೊಳ್ತಾರಲ್ವಾ, ಹಂಗೇನಿಲ್ಲ. ಕ್ವಶನ್ಗಳು ಯಾವ ತರ ಇರ್ಬೇಕಂದ್ರೆ ಸ್ಪೆಸಿಫಿಕ್ ಆಗಿರ್ಬೇಕು. ನಂಗೆ ನಾಳೆ ಲಾಟ್ರಿ ಹತ್ತಲ್ಲ ಆ ತರ ಕ್ವಶನ್ಗಳಲ್ಲ, ಸ್ಪೆಸಿಫಿಕ್ ಆಗಿರ್ಬೇಕು.
ನಾಳೆ ನಾನು ಲಾಟ್ರಿ ಬಗ್ಗೆ ಓದ್ತಿದ್ದೇನೆ. ಹೇಳ್ಬೇಕು. ನೋಡಿ ಇಲ್ಲಿ ಈ ತರ ತುಂಬಾ ಸಿಂಪಲ್ ಇರುತ್ತೆ. ವೆನ್ ವಾರ್ ವಿಲ್ ಸ್ಟಾಪ್ ಅಂತ ಕೇಳಿದಾರೆ ನೋಡಿ ಯಾರೊಬ್ರು. ಹೌದು ನೋಡಿ, ಅವರು ಯಾರೋ ಈಗ ಏನಕ್ಕೆ ಕೇಳಿದ್ರೋ ಏನೋ ಗೊತ್ತಿಲ್ಲ ನನ್ಗೆ. ಈಗ ವಾರ್ ಬಗ್ಗೆ ಕೇಳಿದ್ರು ಅಂದ್ರಲ್ಲ ನೋಡಿ, ಅವ್ರಿಗೆ ಇದು ಈಗ ಸುಮ್ನೆ ಜನರಲ್ ಆಗಿ ಇದು ಕಾರ್ಡ್ ಕಾಣಿಸ್ತಾ ಇದೆಯಾ? ಕಾರ್ಡು ಮೆಸೇಜ್ ಕಾಣಿಸುತ್ತಾ? ಹಾ, ಕಾಣ್ತಿದೆ ಮೇಡಮ್. ಇನ್ನೊಂದ್ ಸ್ವಲ್ಪ ಕೆಳ ಬರ್ಬೇಕು. ಎರಡು ಲೈನ್ ಇರುತ್ತೆ. ಓಕೆ, ಓಕೆ, ನಾನು ಅದನ್ನ ಹೇಳ್ತೀನಿ. ಡೋಂಟ್ ವರಿ, ಇಟ್ಸ್ ಆಲ್ ವರ್ಕಿಂಗ್ ಔಟ್ ಇನ್ ಎ ಬ್ಯೂಟಿಫುಲ್ ವೇ. ನೋಡಿದ್ರ, ಆ ವಾರ್ಗೆ ಆನ್ಸರ್ ಇದು. ಓಕೆ, ಇಷ್ಟೇ ಸಿಂಪಲ್ ಆಗಿರುತ್ತೆ ನಿಮ್ಗೆ. ನೀವೇನೇ ಕೇಳಿದ್ರು ಇದು ಏಂಜಲ್ ಗೈಡೆನ್ಸು, ಮೆಸೇಜಸ್ಗಳು ಈ ತರನೇ ಇರುತ್ತೆ. ಸೊ ಅವ್ರಿಗೆ ನಮ್ಗೆ ಇಂಗ್ಲಿಷ್ ಬರಲ್ಲ ತುಂಬಾ ಇದ್ರೆ ಏನು ಆ ತರ ಟೆನ್ಷನ್ ಇಲ್ಲ, ನಾವ್ ಅದನ್ನ ಹೇಳ್ಕೊಡ್ತೀವಿ. ಓಕೆ. ವೈಯಕ್ತಿಕವಾಗಿ ಇದ್ರ ತುಂಬಾ ಉತ್ತಮ. ದೇಶದ್ದು ಆಲ್ರೆಡಿ ಚಿಂತೆ ಮಾಡ್ಲಿಕ್ಕೆ ನಮ್ಮ PM ಅವರು ಇದ್ದಾರೆ. ನಿಮ್ಮ ಬಗ್ಗೆ ಚಿಂತೆ ಮಾಡಿದ್ರೆ ತುಂಬಾ ಉತ್ತಮ ಅಂತ ಅನ್ಕೋತೀನಿ. ರೇಖಾ ಪಂಡಿತ್ ಅವ್ರು ಹೇಳಿ. ಸರ್ ನಮಸ್ತೆ. ಹೇಳಿ ಮ್ಯಾಮ್ ನಮಸ್ತೆ. ಹೇಳಿ. ಸೊ ನಿಮ್ಮ ಇದು ಟ್ಯಾರೋ ಕಾರ್ಡ್ ನಾನು ತುಂಬಾ ನಂಬ್ತೀನಿ. ಅಂದ್ರೆ ನನ್ಗೆ ಇವಾಗ ಒಂದು 2 ವರ್ಷದಿಂದ ನಾನು ತುಂಬಾ ನಂಬ್ತೀನಿ ಇದು. ಸೊ ಅಂದ್ರೆ ನನ್ನ ಪರಿಚಯದವರೇ, ನಮ್ಮ ಇಂಡಸ್ಟ್ರಿಯಲ್ಲಿ ಇರೋರೇ ಒಬ್ರು ನನ್ಗೆ ಇದು ಹೇಳ್ಕೊಟ್ಟಿರೋದು. ಹಾಗಾಗಿ ನಾನು ತುಂಬಾ ನಂಬ್ತೀನಿ. ಬಟ್ ನಾನು ಇದು ಮೊಬೈಲ್ ಅಲ್ಲಿ ಬರ್ಬೇಕಾದ್ರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೇಕಾದ್ರೆಲ್ಲ ಮ್ಯಾನಿಫೆಸ್ಟ್ ಮಾಡ್ಕೊಂಡು 1 ಕಾರ್ಡ್ ಅಥವಾ 2 ನಂಬರ್ನ ಸೆಲೆಕ್ಟ್ ಮಾಡಿ ಆ ತರ ಎಲ್ಲ ಹೇಳ್ತಾ ಇರ್ತಾರಲ್ಲ. ಸೊ ಅದನ್ನ ನಾನು ಮಾಡ್ತಾ ಇರ್ತೀನಿ. ಇದೆಲ್ಲ ನನ್ಗೆ ತುಂಬಾ ಯೂಸ್ ಆಗಿದೆ ಕೂಡ. ಬಟ್ ಮತ್ತೆ ಇನ್ನೊಂದೇನ್ ಕ್ವಶನ್ ಅಂದ್ರೆ, ಇವಾಗ ಅದನ್ನ ಕಲಿಬೇಕಾದ್ರೆ ಅಂದ್ರೆ ಒಬ್ರಿಗೆ ನಂಬಿಕೆ ಇರ್ಬೇಕಂತೆ ಫಸ್ಟ್. ಇನ್ನೊಂದು ಇನ್ನೊಬ್ರನ್ನ ದೂಷಿಸ್ಬಾರ್ದು. ಅಂದ್ರೆ ಈಗ ನಮ್ಮ ಮನೆ ಪಕ್ಕದ ಮನೆಗ್ ಬಂದಿರ್ತಾರೆ, ಅವ್ರು ಯಾರು ಅನ್ನೋದು ನಮ್ಗೆ ಗೊತ್ತಿರಲ್ಲ. ಬಟ್ ಅವ್ರ ಬಗ್ಗೆ ನಾವು ಬೇಡದೆಲ್ಲ ಮಾತಾಡೋದು ಅಥವಾ ಏನಾದ್ರು ಬೇರೆ ಏನಾದ್ರು ವಿಷಯದ ಬಗ್ಗೆ ಮಾತಾಡೋದು, ಅದೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾರೆ. ಅದು ನಿಜನಾ ಇದ್ರಲ್ಲಿ? ಯಾಕೆ ಅಂತ ಹೇಳ್ತೀನಿ ಕೇಳಿ. ಯಾಕೆ ಹಂಗೆ ಅಂದ್ರೆ, ನಾವ್ ಏನ್ ಯೋಚನೆ ಮಾಡ್ತೀವಿ, ನಾವೇನ್ ಥಾಟ್ ಮಾಡ್ತೀವಿ, ನಾವ್ ಅದೇ ಆಗ್ತೀವಿ ಅಲ್ವಾ? ನೀವು ಒಂದು ಗುರುಸ್ಥಾನದಲ್ಲಿ ಕೂತ್ಕೋಬೇಕಾದ್ರೆ, ನೀವು ಒಂದು ಲೆವೆಲ್ ಅಲ್ಲಿ ಇರ್ಬೇಕು ಅಂದ್ರೆ, ನೀವು ಬೇರೆಯವ್ರಲ್ಲಿ ನೆಗೆಟಿವ್ ನೋಡಿದ್ರೆ ನೀವ್ ಹೆಂಗೆ ಬೇರೆಯವ್ರಿಗೆ ಪಾಸಿಟಿವ್ ಹೇಳಕ್ಕಾಗುತ್ತೆ? ಅದು ಒಂದು ತಪ್ಪು. ಅದಕ್ಕೋಸ್ಕರ ಹಿಂದೆ ನೋಡಿ, ನಮ್ಗೆ ಇನ್ನೂ ಒಂದು ಯಾಕೆ ಅದನ್ನ ಮಾಡ್ಬಾರ್ದು ಗೊತ್ತಾ? ನೀವು ಯಾರೋ ಒಬ್ರು ಈಗ ಸಮಸ್ಯೆ ಅಂತ ಈಗ ಏನೋ ಕೇಳಿದ್ರು ಅನ್ಕೊಳ್ಳಿ, ನನಗ್ ಕಷ್ಟ ಹೇಳ್ತಾನೆ ಇದ್ರೆ, ದೇವ್ರ ಏನ್ ಗೊತ್ತಾ, ದೇವ್ರಿರೋದು ಎಲ್ಲಾರ್ಗು ಕೇಳಿದ್ನೆಲ್ಲ ಕೊಡಕ್ಕೆ ಇರೋದು ದೇವ್ರು. ದಿನಾರು ನೆನ್ಸ್ಕೊಳ್ಳಿ ನೀವು, 1 ರೌಂಡ್ ಸಂಜೆ ಬಂದು ಬೆಳಗ್ಗೆಯಿಂದ ಇವ್ರು ಏನ್ ಕೇಳಿದಾರ ಅದೆಲ್ಲ ಆಗ್ಲಿ ಅಂದ್ಬಿಟ್ಟು ಹೊಟ್ಟೋಗ್ಬಿಡ್ತಾನೆ ದೇವ್ರು. ನೀವು ಬೆಳಗ್ಗೆಯಿಂದ ನಂಗೆ ಕಷ್ಟ ಇದೆ ಅಂತ ಹೇಳಿದ್ರೆ ಅದೆಲ್ಲ ಅವನು ಅದೇ ಆಗ್ಲಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ, ಅದೇ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಹಿಂದೆ ಯಾರು ನೆಗೆಟಿವ್ ಮಾತಾಡಕ್ ಬಿಡ್ತಾ ಇರ್ಲಿಲ್ಲ. ಮನೇಲಿ ಸಾಮಾನ್ ಕೂಡ ಖಾಲಿ ಅಂತ ಹೇಳ್ತಿರ್ಲಿಲ್ಲ. ಜಾಸ್ತಿ ತುಂಬಿದೆ ಅಂದ್ರೆ ತರ್ಬೇಕು ಅಂತ ಅರ್ಥ. ಸೊ ನೀವ್ ಏನು ಥಾಟ್ ಮಾಡ್ತೀರಿ ಅದನ್ನೇ ನಾನು ಆಗ್ಲೇ ನಿಮಗೆ ಹೇಳಿದ್ದು. ಕಾಮಧೇನು ಅಂದ್ರೆ ನಾವ್ ಏನು ಹಾಕ್ತಾ ಇರ್ತೀವಿ. ಈಗ ಚಿಂತಾಮಣಿ ಅಂದ್ರೆ ನಾವ್ ಯಾವ್ದ್ರ ಬಗ್ಗೆ ಚಿಂತೆ ಜಾಸ್ತಿ ಮಾಡ್ತಾ ಇರ್ತೀವಿ ಅದು ಜಾಸ್ತಿ ಆಗುತ್ತೆ. ಕಲ್ಪವೃಕ್ಷ ಅಂದ್ರೆ ನಾವೇನ ಕಲ್ಪನೆ ಮಾಡ್ಕೋತಾ ಇರ್ತೀವಿ ಅದು ವೃಕ್ಷದ ತರ ಬೆಳೆಯುತ್ತೆ. ನೀವು ಸುಖನ ತುಂಬಾ ಕಲ್ಪನೆ ಮಾಡ್ಕೊಂಡ್ರೆ ಅದೇ ದೊಡ್ಡ ಮರವಾಗಿ ಬೆಳೆಯುತ್ತೆ. ನೀವು ಕಷ್ಟನ ಕಲ್ಪನೆ ಮಾಡಿದ್ರೆ ಕಷ್ಟ. ಅದಕ್ಕೆ ಪಕ್ಕದ ಮನೆಯವ್ರ ಬಗ್ಗೆ ಜಾಸ್ತಿ ಚಿಂತೆ ಮಾಡಿದ್ರೆ ಅವ್ರದ್ದು ನಮ್ದು ಬರಲ್ಲ. ಎಸ್ ಮ್ಯಾಮ್. ಇನ್ನೊಂದೇನಂದ್ರೆ ನೋಡಿ, ನನ್ ಟ್ಯಾರೋ ಕಾರ್ಡ್ ಕಲಿಬೇಕಂತ ತುಂಬಾ ಆಸೆ ಇತ್ತು. ಸೊ ಇದನ್ನೇ ನೋಡ್ತಾ ಇರ್ಬೇಕಾದ್ರೆ ಈ 1 ವಾರದಲ್ಲಿ ನಿಮ್ನ ನೋಡಿದ್ದೆ ಅನ್ಸುತ್ತೆ ಒಂದೇ ಸಲ. ಇದ್ರಲ್ಲಿ ಆಶಾ ಮಂಡಲದಲ್ಲೇ ನಾನು ನೋಡಿದ್ದು. ನಿಮ್ಮ ಈ ಗ್ರೂಪಿಗೆ ಫಸ್ಟ್ ಒಂದೇ ಸರಿ ಬಂದಿರೋದು ನಾನು. ಹೌದಾ? ಫಸ್ಟ್ ಒಂದ್ಸಲ ಬಂದಿದ್ರು ಅವ್ರು, ಯಾರು ಅಂತ ನನ್ಗೆ ಗೊತ್ತಿಲ್ಲ. ಲಾಸ್ಟ್ 2 ನಾವು ಮಾಮೂಲಿ ಇದ್ರ ಬ್ಯಾಚಸ್ ಬರ್ದು ಕೂಡ ಇಟ್ಟಿದ್ದೀನಿ. ಸೇಮ್ ಫೇಸ್ ಇದೇ ತರ ಬರ್ತೀರಾ ಅಂತ. ಟ್ಯಾರೋ ಕಾರ್ಡ್ ನಾನು ಯಾವಾಗ ಬರುತ್ತೆ ಆಯುಷ ಮಂಡಲದಲ್ಲಿ ಅಂತ ಯೋಚನೆ ಮಾಡ್ತಿದ್ದೆ. ನಿನ್ನೆ ಅಲ್ಲ ಮೊನ್ನೆ ಸರ್ ಹೇಳಿದ್ರು 2 ದಿವಸ ಕ್ಲಾಸ್ ಇದೆ ಅಂತ. ನನ್ನ ಏನ್ ಹೇಳ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಸೊ ನಾನು ಏನ್ ಅನ್ಕೊಂಡಿದ್ದೆ, ಸಾರಿ ನಾನು ಹೇಳ್ದೆ ನೋಡಿ ಸ್ಟಾರ್ಟಿಂಗ್ಗೆ, ಈ ಸರಿ ಈ ಕ್ಲಾಸಲ್ಲಿ ಸೇರೋರೆಲ್ಲ ನನಗೆ ಗೊತ್ತಿಲ್ಲ, ಏನೋ ಡಿಫ್ರೆಂಟ್ ವೇಲಿ ಸ್ಪಿರಿಚುಲಿ ಸ್ವಲ್ಪ ಕನೆಕ್ಟೆಡ್ ಇರೋರು ಸೇರ್ತಾ ಇದ್ದಾರೆ.
ನಾರ್ಮಲ್ ಓಸರಿ ಸೇರೋರ್ಗಿನ್ನ. ಈಗ ನೋಡಿ ನೀವ್ ಆಗ್ಲೇ ಮ್ಯಾನಿಫೆಸ್ಟ್ ಮಾಡಿದ್ರಿ ಅದು. Yes. ಯಾಕಂದ್ರೆ ನಾನು ದಯಾನಂದ್ ಹೇಳಿದ್ದೆ, ಈಗ ಸದ್ಯಕ್ಕೆ ನಾನ್ ಮಾಡಲ್ಲ, ಬೇರೆ ಯಾವ್ದೋ ಒಂದು ಇದ್ರಲ್ಲಿ ಸಾಧನೆಯಲ್ಲಿ ಇದ್ದೆ, ನಾನ್ ಮಾಡಲ್ಲ ಈಗ ಅಂತ. ಬಟ್ ಮಾಡ್ಬೇಕು ಅಂತ ಬಂತು, ಅದಕ್ಕೆ ನಾನು ಹೇಳಿದ್ದು. ಇದು ಏನೋ ಒಂದಿದೆ, ನೋಡೋಣ. Yes. ಸರಿ, ನಾನು ಒಂದೇ ಅದೇ ಹೇಳೋದು ಅನ್ಸ್ತು. ಎಲ್ರಿಗೂ, ಇವ್ರು ಮಸ್ಟ್ ಯಾರಿಗೆ ಏನ್ ಬೇಕೋ ನಿಮ್ದನ್ನ ನೀವೇ ಸಾಲ್ವ್ ಮಾಡ್ಕೋಬಹುದು ಕಲ್ತ್ಕೊಂಡ್ರೆ. Yeah. ಮ್ಯಾಮ್ ಅಳ್ಬಾರ್ದು ಅಂತ ಹೇಳ್ತಾರಲ್ಲ, ಅದು ಏನಕ್ಕೆ ಅದೇ ತರ ಅಂತ. ಸೊ ನಾನ್ Same. ನಿನ್ನೆ ಎಮೋಷನಲ್ ಆಗಿದೆ ಇದೇ ತರ ನೆನ್ಸ್ಕೊಂಡೆ, ಯಾವ್ದೋ ಹಾ. ಒಂದು ವಿಷಯದಲ್ಲಿ, ದೇವ್ರ ವಿಷಯದಲ್ಲೇ. ಸೊ ಇವತ್ತು ಇಡೀ ದಿವಸ ನಾನು ತುಂಬಾ ಅದೇ ಟೆನ್ಷನ್ ಅಲ್ಲೇ ಇದ್ದೀನಿ. ಬಟ್ ಅದೇನು ಹೌದು. ಈಗ ನೋಡಿ, ನಿಮ್ಗೆ ನಾನ್ ನೀವೇನು ಅಂತ ಹೇಳ್ತಾ ಇಲ್ಲ, ಓಕೆನಾ? ಈಗ ದಯಾನಂದ್ ಹೇಳ್ದಂಗೆ ಬೇರೆಯವ್ರಿಗೆ ಅರ್ಥ ಆಗಕ್ಕೋಸ್ಕರ ನಾ ಹೇಳ್ತಾ ಇದ್ದೀನಿ. ನೀವು ಜಸ್ಟ್ ಎಸ್ ಆರ್ ನೋ ಹೇಳಿ ನನ್ಗೆ. ಈಗ ನೀವೇನೋ ಸ್ಟ್ರೆಸ್ ಏನೋ ಮಾಡ್ಕೊಂಡಿದ್ದೀರಿ, ಯಾವುದಕ್ಕೆ ಸಂಬಂಧಪಟ್ಟಂಗಿರಬಹುದು ಅದು? ಏನೋ ಒಂದು ಸೀಕ್ರೆಟ್ ಸಂಬಂಧಪಟ್ಟಿದ್ದು ಅಂತ ಇದೆ, ಹೌದಾ? ಆಯ್ತಾ? ಇದು ನಾವು ಯಾಕೆ ನಿಮಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನನಗೆ ಫಸ್ಟೇ ಬಂತು ನಿಮ್ಮ ಸಮಸ್ಯೆ ನೀವು ಹೇಳೋಂಗಿಲ್ಲ ಅಂತ. ಇದು ಇದು ಯಾವ್ದೋ ಒಂದು ಸೀಕ್ರೆಟು, ಬಟ್ ಅದು ಆಚೆಗೆ ಬರುತ್ತೆ, ಅದ್ರ ಪಾಡ್ಗದು. ಅದ್ರ ಬಗ್ಗೆ ಜಾಸ್ತಿ ವರಿ ಮಾಡಬೇಡಿ, ನೀವೇ ಅದನ್ನ ಸೃಷ್ಟಿ ಮಾಡಿರೋದು. ನೀವೇನ್ ಸಮಸ್ಯೆ ಮಾಡ್ಕೊಂಡಿದ್ದೀರಿ ಅದನ್ನ ನೀವೇ ಸೃಷ್ಟಿ ಮಾಡ್ಕೊಂಡಿರೋದು. ಆಟೋಮೆಟಿಕ್ ಅದನ್ನ ಆಚೆ ಹಾಕೋದು ನಿಮ್ ಕೈಯಲ್ಲಿ ಇದೆ, ನೀವು ಆಚೆ ಹಾಕ್ಬೋದು ಅದನ್ನ. ಇನ್ನೂ ಒಂದೇನು ಅಂದ್ರೆ, ನೀವ್ ಹೇಳಿದ್ರಿ ಎಷ್ಟೋ ಸರಿ ಅಳು ಬರುತ್ತೆ ಅಂತ. ಹೀಲಿಂಗ್ ಟೈಮ್ಗಳಲ್ಲಿ ಅಳು ಬರುತ್ತೆ, ಹೌದು. ಯಾರು ಏನು ತಡಿಬೇಡಿ, ಅಳ್ಳಿ. ಅದು ಎಲ್ಲಿ ಬ್ಲಾಕೇಜಸ್ ಇರುತ್ತೋ, ಎಮೋಷನ್ ಬ್ಲಾಕೇಜಸ್ ಇದ್ರೆ ಅದು ಕ್ಲಿಯರ್ ಆಗ್ಬೇಕು, ಅದಕ್ಕೆ ಅಳು ಬರುತ್ತೆ. ಎಷ್ಟೋ ಸರಿ ದೇವ್ರ ಮುಂದೆ ಹೋಗಿ ನಿಂತಾಗ ನಮ್ಗೆ ಅಳು ಬರುತ್ತೆ. ದೇವ್ರ ನೋಡ್ದಾಗ ದುಃಖಕ್ಕೆ ಅಳು ಬರುತ್ತೆ ಅಂತ ಅಲ್ಲ, ತುಂಬಾ ಜನ ನೋಡ್ದವ್ರು ಏನ್ ಅನ್ಕೋತಾರೆ, ಖುಷಿಗುವೆ. ಯಾಕಂದ್ರೆ ತುಂಬಾ ದಿನ ಆದ್ಮೇಲೆ ನಮ್ಮ ಆಪ್ತರು ನೋಡಿದ್ರೆ ನಮ್ಗೆ ಖುಷಿಗೆ ಅಳು ಬರುತ್ತಲ್ವಾ, ಮೌನ ಭಾವನೆಲ್ಲೂ ಅಳು ಬರುತ್ತೆ. ಸೊ ಯಾವ್ದೋ ಒಂದು ರಿಲೀಸ್ ಆಗಿ ಆಚೆಗೆ ಹೋಗ್ಬೇಕಾದ್ರೂ ಅಳು ಬರುತ್ತೆ, ಆತರ ಏನು ತೊಂದ್ರೆ ಇಲ್ಲ. ಓಕೆ, ಥ್ಯಾಂಕ್ ಯು. ಇನ್ನೊಂದು ಇಬ್ಬರು ಜನ ಕೇಳ್ಬೇಕಂತ. ಸೀಮಾ ಐಫೋನ್ ಹೇಳಿ, ಕ್ವಶನ್ಗಳನ್ನ ಕೇಳಿ ಮೇಡಮ್, ಪ್ರಶ್ನೆಗಳನ್ನ ಕೇಳಿ. ಓಕೆ ಮ್ಯಾಮ್ ನಮಸ್ತೆ. ಹೇಳಿ. ನಮಸ್ತೆ ಮ್ಯಾಮ್, ನಾವಿಲ್ಲಿ ಆಸ್ಟ್ರೇಲಿಯಾದಿಂದ ಹ್ಮ್ ಲಾಸ್ಟ್ ಟೈಮ್ ನಾನು ಕೇಳಬೇಕು ಅಂತ ಇದ್ದೆ, ನಂಗೆ ಆಪರ್ಚುನಿಟಿ ಸಿಕ್ಕಿಲ್ಲ. ನೋಡಿ ಈ ಸರಿ ಸಿಕ್ಕಿದೆ. ಹೌದು ಮೇಡಮ್, ಈ ಸಲ ಸಿಕ್ಕಿದೆ. ಲಾಸ್ಟ್ ಟೈಮ್ ಸಿಗ್ಲಿಲ್ದಾಗ ನನಗೆ ಈ ಕೋರ್ಸ್ ಮುಗಿಯೋದ್ರಲ್ಲಿ ಇನ್ನೊಂದ್ಸಲ ಸಿಕ್ಕಿದ್ರೆ ಒಳ್ಳೇದ್ ಅನ್ಕೊಂಡಿದ್ದೆ, ಅದು ನಿಜವಾಗ್ಲೂ ಹಂಗೆ ಆಗೋಯ್ತು. ನೋಡಿ, ಎಲ್ಲಾರು ಈ ಸರಿ ತುಂಬಾ ಮ್ಯಾನಿಫೆಸ್ಟ್ ಮಾಡಿದಿರಿ ಎಲ್ಲಾರು. ಮೇಡಮ್ ಅಲ್ಲ, ಇನ್ನೊಂದು actually ಕ್ವಶನ್ ಕೇಳ್ಬೇಕಾದ್ರೆ ನೀವು ಫೇಸ್ ಇರ್ಲೇಬೇಕಲ್ಲ, ಫೇಸ್ ಇಂಪಾರ್ಟೆಂಟ್. ಒಳ್ಳೇದು. ಓಕೆ. ಯಾಕಂದ್ರೆ ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಅವ್ರದ್ದು ರಿಯಲ್ ಎಕ್ಸ್ಪ್ರೆಷನ್. ಯಾಕಂದ್ರೆ ಈಗ ನೋಡಿ, ಅವ್ರ ನಾನ್ ಸೀಕ್ರೆಟ್ ಇತ್ತ ಅಂದ ತಕ್ಷಣ ಹೂ ಅಂದ್ರು. ಈಗ ನಾನು ಫೇಸ್ ಕಾಣ್ದೇ ಇದ್ರೆ ಹೌದು ಅಂತ ಅವ್ರು ಅಂದಿರ್ಬೋದು, ಇಲ್ದೆ ಅಂದ್ಬಿಟ್ರೆ ಅಂತ ನಮಗೆ ಅನ್ಸುತ್ತೆ. ಫೇಸ್ ಕಾಣ್ದೇ ಇದ್ರೆ ಕ್ಲಾರಿಟಿ ಸಿಗಲ್ಲ, ಅದಕ್ಕೋಸ್ಕರ ಅಷ್ಟೇ. ಮೇಡಮ್ ಹೇಳಿ, ಕೇಳಿ, ಕ್ವಶನ್ ಕೇಳಿ ಸೀಮಾ ಅವ್ರೆ. ಮೇಡಮ್, ನಾನು ಅದೇ ಹೆಲ್ತ್ ರಿಲೇಟೆಡ್ ಕೇಳ್ಬೇಕಿತ್ತು ಮೇಡಮ್ ನಾನು. ಓಕೆ, ಈಗ ಜಸ್ಟ್ ನಿಮ್ಗೆ ನೋಡಿ ನಿಮ್ಮ ಹೆಲ್ತ್ಗೆ ಏನ್ ಪ್ರಾಬ್ಲಮ್ ಅಂತ, ಓಕೆನಾ? ಓಕೆ ಮೇಡಮ್. ನಿಮ್ಮ ಹೆಲ್ತ್ಗೆ ನೋಡಿ, ನಿಮ್ಮ ಇದು ರಾಹು ನಂಬರ್ 4 ಬಂದಿದೆಯಲ್ಲ, ಓಕೆ, ಇದು ರಾಹು, ಆಯ್ತಾ? ಓಕೆ ಮೇಡಮ್. ಇವನು ಯುದ್ಧ ಮುಗಿಸಿ ಬಂದು ಕೂತಿರೋ ರಾಜ. ಓಕೆ ಮೇಡಮ್. ಅವ್ನು ಕೂತಿರೋದು ಕಲ್ಲಿನ ಸಿಂಹಾಸನದ ಮೇಲೆ. ಓಕೆ, ನೀವ್ ಅಲ್ಲಿ ನೋಡಿದ್ರೆ ಅವ್ನ ಕಾಲಿಗೆಲ್ಲ ಕಬ್ಬಿಣದ ಶೂಸ್ ಎಲ್ಲ ಹಾಕೊಂಡಿದ್ದಾನೆ. ಹೌದು ಮೇಡಮ್. ಇಲ್ಲಿ ನೋಡಿ, ರಾಹು ಅಂದ ತಕ್ಷಣ ನಾವು ಒಂದು ಓವರ್ ಥಾಟ್, ತುಂಬಾ ಓವರ್ ಥಾಟ್ ಮಾಡಿ, ತುಂಬಾ ಕ್ರಿಯೇಟಿವ್ ಆಗಿ ಇಮ್ಯಾಜಿನೇಷನ್ ಮಾಡಿ, ನನ್ಗೆ ಈ ರೋಗ ಇರಬಹುದಾ, ಇದು ಬರ್ತಾ ಇರ್ಬೋದಾ, ಈ ಸಿಂಪ್ಟಮ್ ಇದೆ ನನ್ಗೆ, ಕರೆಕ್ಟ್ ಇದ್ದಂಗೆ ಇದೇ ಬಂದಿದೆ. ತುಂಬಾ ಅಸ್ಯೂಮ್ ಮಾಡ್ತಾ ಇದ್ದೀರಿ ನೀವು ನಿಮ್ಮ ಹೆಲ್ತ್ ಬಗ್ಗೆ. ದಯವಿಟ್ಟು ಆ ತರದ್ ಏನು ಇಲ್ಲ, ಓಕೆ ಮೇಡಮ್. ಆಯ್ತಾ? ಏನು ಅಸ್ಯೂಮ್ ಮಾಡ್ಕೋಬೇಡಿ. ಯಾಕಂದ್ರೆ ಎಷ್ಟೊಂದ್ಸರಿ ಸಿಂಪ್ಟಮ್ಗಳು ಬರ್ತಾ ಇರುತ್ತೆ, ಹಂಗಂದ ತಕ್ಷಣ ನಮಗ್ ಬಂದಿದೆ ಅಂತ ಅರ್ಥ ಅಲ್ಲ, ಆಯ್ತಾ? ನಿಮ್ಮ ಯೋಚನೆಗಳು, ಕಲ್ಪನೆನ ಕಡಿಮೆ ಮಾಡಿ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ, ವಾಯು ತತ್ವ ಜಾಸ್ತಿ ನಿಮ್ಮಲ್ಲಿ, ಅದನ್ನ ಕಂಟ್ರೋಲ್ ಮಾಡಿ ಸರಿ ಹೋಗುತ್ತೆ. ನಮಸ್ತೆ.
ಓಕೆ ಮೇಡಮ್. ಇನ್ನೊಬ್ಬರನ್ನ ಕನೆಕ್ಟ್ ಮಾಡ್ತಿದ್ದಾನೆ. ಅವ್ರ ಬಗ್ಗೆ ನಮ್ದೊಂದು ಅಡ್ಜಸ್ಟ್ಮೆಂಟ್ ಇದೆ ಆಲ್ರೆಡಿ, ಏನೋ ಒಂದ್ಸಲ ಆದಾಗ. ಸೊ ಒಂದ್ಸಲ ರೀಕನ್ಫರ್ಮ್ ಮಾಡ್ಕೊಂಬಿಡಿ ಮೇಡಮ್. ಓಕೆ. ಚಾಯ್ ಅವ್ರು ಹೇಳಿ. ನಮಸ್ತೆ ಸರ್. ಮೇಡಮ್ ಹೇಳಿ. ನಮಸ್ತೆ. ನಮಸ್ತೆ. ಸೊ ನಮಸ್ತೆ. ನಾನು ಫಸ್ಟ್ ಆಯುಷ ಮಂಡಲಂ ಟೀಮ್ ನಮ್ ದಯಾನಂದ್ ಸರ್ಗೆ ಥ್ಯಾಂಕ್ ಯು ಹೇಳಕ್ ಇಷ್ಟಪಡ್ತೀನಿ. ಸೊ ನಾನು ಒಂದ್ ಟೈಮಲ್ಲಿ ನಿಮ್ಮನ್ನ ಆಸ್ ಯು ಸೇ ನಾನು ಕೇಳಿಸ್ಕೊತಾ ಇದ್ದೀನಿ, ಮ್ಯಾನಿಫೆಸ್ಟ್ ಮಾಡ್ತಾ ಇದ್ರಿ ಅಂತ. ಸರ್ ನನ್ಗೆ ಯಾವುದೋ ಒಂದು ವಿಷಯಕ್ಕೆ ನಿಮ್ಮನ್ನ ನಂಬರ್ ಕೊಟ್ಟಿದ್ರು ಮ್ಯಾಮ್. ನಂಗೊಂದು ಸಮಸ್ಯೆ ಆಗಿತ್ತು. ಸೊ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಏನಾದ್ರೂ ಒಂದು ನಿಮ್ ಹೀಲಿಂಗ್ ಸಿಗಬಹುದು ಅಂತ ಕೇಳಿದ್ರು. ನನ್ನ ಮಗಳಿಗೆ ಮತ್ತೆ ಆ ಸಮಸ್ಯೆ ಅಲೋಪೇಶಿಯಾ ಅನ್ನೋ ಸಮಸ್ಯೆ ಮತ್ತೆ ರಿಪೀಟ್ ಆಗ್ತಾ ಇದೆ. ಆಲ್ರೆಡಿ ನಾವು ತಗೋತಾ ಇದೀವಿ, ಟ್ರೀಟ್ಮೆಂಟ್ ತಗೋತಾ ಇದೀವಿ ಭವ್ಯ ಮ್ಯಾಮ್ ಹತ್ರ. ಬಟ್ ಅದು Okay. ದಿನ ದಿನ ಮತ್ತೆ ಜಾಸ್ತಿ ಆಗ್ತಾ ಇದೆ. ಅದ್ರ ಬಗ್ಗೆ ನನಗೆ ಒಂದು ಕ್ಲಾರಿಟಿ ಕೊಡಿ ಮ್ಯಾಮ್. ಓಕೆ. ಯಾಕೆ ಅದು ಸಾಲ್ವ್ ಆಗ್ತಾ ಇಲ್ಲ? ಹಾ ಅಷ್ಟೇ. ಯಾಕಂದ್ರೆ ನಮ್ಗೆ ಈಗ ನೋಡಿ, ನಾನು ಯಾಕೆ ಇದನ್ನ ಕ್ವಶನ್ ನಮ್ಮ ಟ್ಯಾರೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಫ್ರೇಮಿಂಗ್. ಹೌದು ಈಗ ನೀವ್ ಹೌದು. ಹೇಳಿದ್ರೆ ಆಲ್ರೆಡಿ ನಾವು ತಗೋತಾ ಇದೀವಿ ಅಂದ್ರೂ ಇನ್ನು ಏನು ಆಗಿಲ್ಲ ಅಂದ್ರೆ ಟ್ರೀಟ್ಮೆಂಟ್ ನಡೀತಾ ಇದೆ, ರಿಸಲ್ಟ್ ಬರ್ತಿಲ್ಲ. ಸೊ ಮೂಲಕ್ಕೆ ಹೋಗ್ಬೇಕು ನಾವು, ಮೂಲ ಏನು ಹೌದು ಅಂತ. ಓಕೆನಾ? ಹೌದು 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 ಹೌದು. ನೋಡಿ, ಮೂಲ 2. ಒಂದು, ನಿಮಗೆ ತಾಳ್ಮೆ ಹೋಗ್ಬಿಟ್ಟಿದೆ. ಓಕೆ. ಯಾಕೆ ತಾಳ್ಮೆ ಹೋಗಿದೆ ಅಂದ್ರೆ ಮೇ ಬಿ ತುಂಬಾ ಕಡೆ ಟ್ರೀಟ್ಮೆಂಟ್ ಮಾಡಿಸಿದ್ದೀರಾ. ಹೌದು ಮಾಡ್ಸಿದೀವಿ. ತುಂಬಾ ಕಡೆ ಮಾಡಿಸಿ ಏನಾಗ್ಬಿಟ್ಟಿದೆ, ನಿಮಗೆ ಥಾಟ್ ಹಾಕ್ಬಿಟ್ಟಿದ್ದಾರೆ ಎಲ್ಲಾರುವೆ, ಇದು ಸಾಲ್ವ್ ಆಗಲ್ಲ ಅಂತ. ಅರ್ಥ ಆಯ್ತಾ? ಆಯ್ತು ಮ್ಯಾಮ್. ಸೊ ನೀವ ಅಮ್ಮ, ಓಕೆನಾ? ಹೌದು ಇದು ಮಕ್ಕಳಿಗೆ ತುಂಬಾ ಬೇಗ ಪಾಸ್ ಆಗುತ್ತೆ ಎನರ್ಜಿ. ಹೌದು ನೀವೀಗ ಹೋಗ್ತೀರಿ, ಈಗ 1-2 ಕಡೆ, ಈಗ ಏನ್ ಗೊತ್ತಾ, ಒಂದ್ ರೋಡಲ್ಲಿ ಹೋಗ್ತಾ ಇರ್ತೀನಿ, ಒಂದಿನ ಬೀಳ್ತೀನಿ, ಪುನಃ ನಾಳೆ ಹೋಗಿ ಅದೇ ಜಾಗದಲ್ಲಿ ಪುನಃ ಬಿದ್ದಾಗ 3ನೇ ದಿನ ಯಾರು ಹೋಗು ಏನು ಆಗಲ್ಲ ಅಂದ್ರು ನನಗೆ ಇಲ್ಲಪ್ಪ ನೆನ್ನೆನು ಬಿದ್ದಿದ್ದೆ, ಇವತ್ತು ಬಿದ್ದಿದ್ದೆ, ಇವತ್ತು ಬೀಳ್ತೀನಿ ಅಂತಾನೆ ಇರುತ್ತೆ ಮನ್ಸಲ್ಲಿ. ಹೌದು 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 ನಿಮಗೆ ಪಾಪ ಅದೇ ಆಗ್ತಾ ಇರುತ್ತೆ. ಹೌದು ಆಯ್ತಾ? ಹೌದು. ಸೊ ಅವ್ರಿಗೆ ಅವಾಗ ಈ ನೀರಿನ ಇಂಬ್ಯಾಲೆನ್ಸ್ ಆಗಿ ಥಾಟ್ದು ಗಾಳಿ ತತ್ವ ತುಂಬಾ ಶಾರ್ಪ್ ಆಗಿ ಹೊಡಿತಾ ಇದೆ. ಮೋಸ್ಟ್ಲಿ ನಿಮ್ಗೆ ಅಬ್ಸರ್ವ್ ಮಾಡಿದ್ರೆ ನೀವು ಹುಣ್ಣಿಮೆ ಅಮಾವಾಸ್ಯೆ ಟೈಮಲ್ಲಿ ತುಂಬಾ ಟ್ರಿಗರ್ ಆಗ್ತದೆ. ಆಯ್ತಾ? ಸೊ ನೀವು ಭವ್ಯ ಅವರಿಗೆ ಹೇಳಿ, ಅವರಿಗೆ ಮೇನ್ ಬ್ಯಾಲೆನ್ಸಿಂಗ್ ಮಾಡ್ಬೇಕಾಗಿರೋದು ನೀರಿನ ಅಂಶನ. ಪ್ಲಸ್ ಇದು Okay. ತಪ್ಪಿಸಬೇಡಿ, ಪಾಸ್ಟ್ ಲೈಫ್ ಇಂದ ಬಂದಿದೆ. ಎಸ್ ಓಕೆ. ಆಯ್ತಾ? ಮೇನ್ ಎಸ್ ಎಸ್ ಪಾಸ್ಟ್ ಲೈಫ್ ಇಂದ ಬಂದಿರೋದ್ರಿಂದ ಅವರಿಗೆ ಅದಕ್ಕೆ ಸೊಲ್ಯೂಷನ್ ನ ತೆಗಿಬೇಕು ನಾವು. ಅಂದ್ರೆ ಅವರು ಮಾನಸಿಕವಾಗಿ ಕೂಡ್ಸ್ಕೊಂಡ್ ಬಿಟ್ಟಿದ್ದಾರೆ ಅದನ್ನ. ಹೌದು ಹೌದು. ಅದಕ್ಕೆ ನಾವು ಅದೇ ಮಾತಾಡಿ ಅವ್ರಿಗೆ ಅದಲ್ಲ ಅಂತ ಕ್ಲಿಯರ್ ಮಾಡ್ಬೇಕು. ಆಯ್ತು ಮೇಡಮ್, ಮ್ಯಾಮ್. ಇವ್ರ ಮನೆಯಿಂದ ಏನಾದ್ರು ಸಮಸ್ಯೆ ಇರ್ಬೋದಾ? ಜಿಯೋಪತಿಕ್ ಏನಾದ್ರು? ಈಗ ಅವರ ಮನೆ, ಈಗ ಅವರು ಏನಿದ್ದಾರೆ ಮನೆ, ವಾಸ ಇರೋ ಮನೆ ಎನರ್ಜಿ ಹೆಂಗಿದೆ? ಎನರ್ಜಿ ಸೂಪರ್ ಆಗಿದೆ ಮನೆದಲ್ಲ, ಅದು ಸೋಲ್ದು ಮನೆ ಸೂಪರ್ ಇದೆ. ಮನೆ ಎನರ್ಜಿ ಏನು ತೊಂದರೆ ಇಲ್ಲ. ಓಕೆ. ಅದು ಪಾಸ್ ಕರ್ಮನೇ ಅವ್ರದ್ದು ಇರೋದಂತ ನೀವು ಹೇಳ್ತಿದ್ದೀರಾ? ಪಾಸ್ಟ್ ಕರ್ಮ ಅದನ್ನ ತೆಕ್ಕೋಬೇಕು ಅವರು. ಈಸಿ ಅವ್ರಿಗೆ, ಅಂದ್ರೆ ಅವ್ರ ಥಾಟ್ ಹಾಕಿ ತೆಗಿಸ್ಬೇಕು. ಓಕೆ. ಏನು ಇಲ್ಲ, ಇದು ಅಫರ್ಮೇಶನ್ ಹಾಕ್ತಾರೆ ರಿಗ್ರೆಷನ್ ಅಲ್ಲಿ. ಈಗ ಭವ್ಯ ಅವ್ರ ಮನೆ ಓಪನಿಂಗ್ ಇದೆ ಅಂತ ಹೇಳಿದ್ರು, ಅವ್ರು ಅವೈಲೇಬಲ್ ಇಲ್ಲ, ಸ್ವಲ್ಪ ಅವರು ಇದಾಗ್ಬಿಟ್ಟಿದ್ದಾರೆ. ಹೌದು, ಈಗ ನಿನ್ನೆ 20 ತಾರೀಕಿನ ಅದೇ ಈಗ ಓಪನಿಂಗ್ ಆದ ಕೂಡ ಅವೈಲೇಬಲ್ ಆಗ್ತಾರೆ ಮೇಡಮ್. ಅವ್ರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ದೀರಾ? ಮಾಡ್ತಾ ಈಗ ಏನ್ ಕೊಟ್ಟಿದ್ದಾರೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. Okay. ಬಟ್ ಏನಾಗುತ್ತೆ, ಮತ್ತೆ ಹೇರ್ ಫಾಲ್ ಆಗಿರೋದ್ರಿಂದ ಮನೇಲಿ ಸ್ವಲ್ಪ ತುಂಬಾ ಇದ್ ಮಾಡ್ತಾರೆ, ನೀನ್ ಯಾವ್ಯಾವ್ದೋ ಮಾಡ್ತೀಯಾ, ಹಾಗ್ ಮಾಡ್ತೀಯಾ, ಹೀಗ್ ಮಾಡ್ತೀಯ. ನಾವು ಸೈಲೆಂಟ್ ಆಗ್ಬಿಟ್ಟಿದೀವಿ ಇಲ್ಲಿ, ಯಾಕಂದ್ರೆ ನಾವು ಒಂದು ನಂಬಿದೀವಿ. ಯಾವಾಗ್ಲಾದ್ರೂ ಒಂದು ಸರಿ ನಿಮ್ಮ ಮಗಳನ್ನ ನನ್ ಜೊತೆ ಮಾತಾಡ್ಸಿಮ್ಮ. Okay. ಹ್ಮ್, Thank you. ಸರಿ. ಏನಾಗುತ್ತೆ ಅಂದ್ರೆ ಈಗ ಅವೈಲೇಬಿಲಿಟಿ ಇರ್ತಾರೆ, ಒಂದ್ಸಲ ಒಂದ್ ವಾರ ಅವ್ರು ಗ್ಯಾಪ್ ಆಗ್ಬಿಟ್ರೆ ಇವ್ರಿಗೆ ನೆಗೆಟಿವ್ ಆಗ್ಬಿಡ್ತಾರೆ. ಅದು ಮೇನ್ ದಯಾನಂದ್ ಅವ್ರಿಗೆ ಸೋಲಲ್ಲಿ ಇರೋದು, ಆ ಸೋಲ್ದನ್ನ ತೆಗಿಬೇಕು. ಓಕೆ. ಅವನಿ ಅವ್ರು ಹೇಳಿ. ಹಲೋ ಸರ್, ನಮಸ್ತೆ. ನಮಸ್ತೆ ಹೇಳಿ ಮೇಡಮ್.
ಕರಿಯರ್ ಚೂಸ್ ಮಾಡ್ಬೇಕಾದ್ರೆ ಈ ಟ್ಯಾರೋ ಯಾವ ತರ ವರ್ಕ್ ಆಗತ್ತೆ ಅಂತ ಕೇಳ್ಬೇಕಿತ್ತು. ಸೂಪರ್ ಆಗಿ ವರ್ಕ್ ಆಗುತ್ತೆ. ನಿಮ್ಗೆ ಕೆರಿಯರ್ ಬೇಕು ಅಂದಾಗ ನೋಡಿ, ನಾವು ಯಾವ ಫೀಲ್ಡ್ ಅಲ್ಲಿ ತುಂಬಾ ಸ್ಟ್ರೆಂತ್ ಇದೀವಿ ಅಂತ ಫಸ್ಟ್ ತಿಳ್ಕೊತೀವಿ. ಯಾಕಂದ್ರೆ ಪ್ರತಿಯೊಬ್ಬರಿಗೂ ಸ್ಟ್ರೆಂತ್ ಇರುತ್ತೆ. ನಾನು ಆಗ್ಲೇ ಹೇಳ್ದೆ ನಮ್ ಬಗ್ಗೆ ನಮಗೆ ಗೊತ್ತಿರಲ್ಲ ಅಂತ. ಸೊ ನಾವ್ ಯಾವ ಲೈನ್ ಅಲ್ಲಿ ತುಂಬಾ ಸ್ಟ್ರೆಂತ್ ಇದೀವಿ ಅಂತ ತಿಳ್ಕೊಂಡು, ಆಮೇಲೆ ಎಲ್ಲಿ ಹೋಗಿ ನಾವು ಯಾವ ಕಾಲೇಜಿಗೆ ಸೇರಿದ್ರೆ ಅಥವಾ ಯಾವ ಸಬ್ಜೆಕ್ಟ್ ತಕೊಂಡ್ರೆ ಒಳ್ಳೇದು ಅಂತ ನಾವು ಪಿಕ್ ಮಾಡ್ಬೋದು ಕಾರ್ಡ್ನ. ಸೊ ನಾವ್ ಅದ್ರಲ್ಲಿ ತುಂಬಾ ಚೆನ್ನಾಗಿ ಚೂಸ್ ಮಾಡ್ಬೋದು. ಇದು ತುಂಬಾ ಎಕ್ಸ್ಟ್ರಾರ್ಡಿನರಿ ಆಗಿ ವರ್ಕ್ ಆಗೋದು ಸ್ಟೂಡೆಂಟ್ಸ್ಗೆನೆ ಜಾಸ್ತಿ. ಫ್ರೆಂಡ್ಸ್ ಇಂದ ಹೆಲ್ಪ್ ಆಗುತ್ತೋ ಅಥವಾ ಲೆಕ್ಚರರ್ಸ್ ಹೆಲ್ಪ್ ಮಾಡ್ತಾರೋ ಅಥವಾ ಸೆಲ್ಫ್ ಅವರೇ ಓದ್ಕೋಬೇಕಾ, ಕಂಬೈನ್ಡ್ ಸ್ಟಡಿ ಒಳ್ಳೇದಾ, ಹಿಂಗೆ. ಮತ್ತೆ ಫ್ರೆಂಡ್ಸ್ ಬಗ್ಗೆ ತಿಳ್ಕೊಬಹುದು, ಯಾರಿಂದ ಹೆಲ್ಪ್ ಆಗುತ್ತೆ, ಯಾರಿಂದ ಹಾರ್ಮ್ ಆಗುತ್ತೆ. ಯಾವ ಫ್ರೆಂಡ್ಸ್ ಬಿಡಕ್ಕಾಗಲ್ಲ, ಅಟ್ಲೀಸ್ಟ್ ನಾವ್ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಇರ್ಬೋದು. ಯಾಕಂದ್ರೆ ಪೇರೆಂಟ್ಸ್ ಗೆ ಫಸ್ಟ್ ಭಯ ಬರೋದೇ ಅದು, ಫ್ರೆಂಡ್ಸ್ ಹೆಂಗಿದಾರೋ ಮಕ್ಕಳದು, ಅವ್ರು ಏನಾರೋ ಇದಾಗ್ಬಿಟ್ರೆ ಅಂತ. ಅದನ್ನು ನಾವು ಹಾಕೋ ತಾಟು, ಬಟ್ ಒಳ್ಳೆ ತಾಟೆ ಹಾಕಿದ್ರುವೆ ನಮ್ ಪ್ರಿಕಾಷನ್ಗೆ ಮೊದ್ಲೇ ನಾವೇ ನೋಡ್ಕೊಂಡು ನಮ್ ಮಕ್ಕಳದು ಸ್ಟ್ರೆಂತ್ ಏನು, ಅವ್ರಿಗೆ ಏನ್ ಮಾಡ್ಬೇಕು. ಮತ್ತೆ ಎಕ್ಸಾಮಿಗೆ ಹೋಗಕ್ ಮುಂಚೆ ಎಷ್ಟು ಚೆನ್ನಾಗಿ ವರ್ಕ್ ಆಗುತ್ತೆ ಇದು ಅಂದ್ರೆ, ನೋಡಿ ಫಸ್ಟ್ ನಾಳೆ ಎಕ್ಸಾಮ್ ಇದೆ ಅಂತ ಇಟ್ಕೊಂಡ್ರೆ, ಎಕ್ಸಾಮ್ ಅಲ್ಲಿ ಕ್ವಶನ್ ಪೇಪರ್ ನೋಡಿದ ತಕ್ಷಣ ಅವ್ರಿಗೆ ಏನ್ ಅನ್ಸುತ್ತೆ, ಮಧ್ಯ ಪೇಪರ್ ಬರೆಯುವಾಗ ಏನ್ ಅನ್ಸುತ್ತೆ, ಬರ್ದು ಆಚೆ ಬಂದ್ಮೇಲೆ ಏನ್ ಅನ್ಸುತ್ತೆ, ಇದ್ 3 ಕಾರ್ಡು ಫಸ್ಟ್ ತೆಗಿತೀವಿ ನಾವು. ಸೊ ನಮ್ಗೆ ಅವ್ರದ್ದು ಸಿಚುಯೇಷನ್ ಅರ್ಥ ಆಗುತ್ತೆ. ಒಬ್ಬೊಬ್ರಿಗೆ ಹೆಂಗ್ ಬರುತ್ತೆ ಗೊತ್ತಾ, ನೋಡಿದ ತಕ್ಷಣ ಚೆನ್ನಾಗ್ ಬರಲ್ಲ ಕಾರ್ಡ್, ಮಧ್ಯದಲ್ಲಿ ತುಂಬಾ ಚೆನ್ನಾಗ್ ಬರುತ್ತೆ, ಅಲ್ಲಿಗೆ ಫಸ್ಟ್ ಪ್ರೆಷರ್ಲಿ ಇರ್ತಾರೆ, ಆಮೇಲೆ ಚೆನ್ನಾಗ್ ಆನ್ಸರ್ ಮಾಡ್ತಾರೆ, ಆಚೆ ಬಂದ್ಮೇಲೆ ಖುಷಿಯಾಗಿರ್ತಾರೆ, ಏನು ತೊಂದ್ರೆ ಇರಲ್ಲ. ಪ್ಲಸ್ ಅವ್ರಿಗೆ ಏನ್ ತೊಂದ್ರೆ ಬರುತ್ತೆ ಅಂತ ನಾವು ನೋಡಿದಾಗ ಎನರ್ಜಿ ಅಂತ ಬಂದ್ರೆ ಅವ್ರಿಗೆ ಹೇಳ್ತೀವಿ, ಚಾಕ್ಲೇಟ್ ತಿನ್ಕೊಂಡು ಹೋಗಿ, ಅಥವಾ ಏನಾರ ಸ್ವೀಟ್ ತಿನ್ಬೇಕಾದ್ರೆ ತಿನ್ನಿ, ಅಥವಾ ತುಂಬಾ ಟೆನ್ಷನ್ ಆಗುತ್ತೆ ಅಂದಾಗ ಮೊಸರನ್ನ ತಿನ್ನಿ. ಈ ತರ ನಾವು ಅದಕ್ಕೆ ತಕ್ಕಂಗೆ ತತ್ವ ಬರುತ್ತಲ್ಲ, ತತ್ವಕ್ಕೆ ತಕ್ಕಂಗೆ ಅವ್ರಿಗೆ ಫುಡ್ ಹೇಳ್ತೀವಿ. ಅದನ್ನು ನೀವು ಹೇಳ್ಬೋದು. ATM ಇದೆಲ್ಲ ಕಲ್ತವ್ರಿಗಂತೂ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ, ನಾನು ನ್ಯೂಮರಾಲಜಿ ಕಲ್ತಿದ್ದೆ, ಬಟ್ ಅದೇ ಇದು ಹೆಂಗ್ ವರ್ಕ್ ಆಗತ್ತೆ ಅಂತ ಕೇಳ್ಬೇಕಿತ್ತು. ನಿಮ್ಗೆ ನ್ಯೂಮರಾಲಜಿ ಇದಕ್ಕೆ ಜಾಯಿನ್ ಮಾಡ್ಬೇಕು, ಯಾಕಂದ್ರೆ ಇದ್ರಲ್ಲೂ ನಂಬರ್ಸ್ ಇರೋದ್ರಿಂದ. ನೋಡಿ, ಅಸ್ಟ್ರಾಲಜಿ, ನ್ಯೂಮರಾಲಜಿ, ಕಲರ್ ಥೆರಪಿ, ATM ಎಲ್ಲ ನಮ್ ಕಾರ್ಡಿಗೆ ವರ್ಕ್ ಆಗುತ್ತೆ. ಎಲ್ಲ ಮಿಕ್ಸ್ ಮಾಡಿ ಹೇಳೋದ್ ನೀವು. ಸೊ ನಾನೀಗ ಕರೆಂಟ್ಲಿ CA ಆಸ್ಪಿರೆಂಟ್ ಆಗಿದ್ದೀನಿ. ಇನ್ನೊಂದು 4 months ಅಲ್ಲಿ ಎಕ್ಸಾಮ್ ಬರುತ್ತೆ ನಂದು. ಸೊ ನಂಗ್ ಕಾನ್ಫಿಡೆನ್ಸ್ ಇದೆ, ಬರೀತೀನಿ, ಮಾಡ್ತೀನಿ. ನೀವು ಎಕ್ಸಾಮಿಗೆ ಈಗ ಏನ್ ಮೆಥಡ್ ಅಲ್ಲಿ ಓದ್ತಾ ಇದ್ದೀರಿ, ಏನ್ ಪ್ರಿಪರೇಷನ್ ಆಗ್ತಾ ಇದ್ದೀರಿ, ಅದೇ ಮುಂದುವರ್ಸಿದ್ರೆ ನಿಮ್ಗೆ ಒಳ್ಳೇದಾ? ಇನ್ನೂ ನಿಮ್ಮ ಕೆಪಾಸಿಟಿ ನೀವು ಆಚೆಗೆ ತಂದಿಲ್ವಂತೆ. ಇನ್ನೂ ಇದೆ, ನಿಮ್ದು ತುಂಬಾ ಇದೆ ಕೆಪಾಸಿಟಿ, ನಿಮ್ಗೆ ಇನ್ನೂ ನಿಮ್ ಬಗ್ಗೆ ಗೊತ್ತೇ ಆಗಿಲ್ಲ. ಓಕೆ, ನಿಮ್ ಕೆಪಾಸಿಟಿ ಆಚೆಗೆ ಬರ್ಬೇಕಾದ್ರೆ ನೀವ್ ಏನ್ ಮಾಡ್ಬೇಕು? ಯಾಕೋ ಹ್ಯಾಪಿ ಫ್ಯಾಮಿಲಿ ಬರ್ತಿದೆ. ನೀವು ಹೊರಗಡೆ ಇದ್ದೀರಾ, ಫ್ಯಾಮಿಲಿ ಜೊತೆ ಇಲ್ವಾ? ಇಲ್ಲ, ಫ್ಯಾಮಿಲಿ ಜೊತೆನೆ ಇರೋದು. ಆನ್ಲೈನ್ ಕ್ಲಾಸ್ ಚೂಸ್ ಮಾಡಿರೋದ್ರಿಂದ ಮನೇಲೆ ಕೇಳ್ತಾ ಇರೋದು ನಾನು. ಮತ್ತೆ ಹ್ಯಾಪಿ ಫ್ಯಾಮಿಲಿ ಬರ್ತಿದೆ ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ತಾ ಇಲ್ವಾ ಫ್ಯಾಮಿಲಿ ಜೊತೆ? ಇಲ್ಲ, ಹಂಗೇನಿಲ್ಲ, ಮಾಡ್ತಾ ಇದ್ದೀನಿ. ಹೊರಗಡೆ ಎಂಜಾಯ್ ಮಾಡಕ್ ಹೋಗ್ತೀರಾ? ಆಫನ್, ತುಂಬಾ ಇಲ್ಲ, ಬಟ್ ಅಟ್ಲೀಸ್ಟ್ 2 weeks ಒಂದ್ಸರ್ತಿ ಆದ್ರೂ ಅಮ್ಮನ್ ಜೊತೆ ಹೊರಗೆ ಹೋಗೋದಾಗ್ಲಿ, ಆತರ ಇದೆ. ಓಕೆ, ಇಲ್ಲಿ ಬರ್ತಾ ಇರೋದು ನಿಮ್ಮ ಫ್ಯಾಮಿಲಿ ಕಡೆಯಿಂದಾನೇ ನಿಮ್ ಸ್ಟ್ರೆಂತ್ ನಿಮಗೆ ಅರ್ಥ ಆಗೋದು ಅಂತ. ಓಕೆ, ಸೊ ಅಲ್ಲಿಗೆ ನೀವು ತಿಳ್ಕೊಳ್ಳಿ, ನಿಮ್ ಫ್ಯಾಮಿಲಿ ಏನ್ ಅಡ್ವೈಸ್ ಕೊಡ್ತಾರೆ ನಿಮ್ಗೆ. ನೀನ್ ಹಿಂಗ್ ಮಾಡಿದ್ರೆ ಬೆಟರ್ ಇತ್ತು, ಹಂಗ್ ಮಾಡಿದ್ರೆ ಬೆಟರ್ ಇತ್ತು. ಈಗ ಒಬ್ಬೊಬ್ರು ಹೇಳ್ತಾರಲ್ವಾ, ಇವಳಂತೂ ತುಂಬಾ ಚೆನ್ನಾಗಿ ಸೈನ್ಸ್ ಅಂದ್ರೆ ಇವಳಿಗೆ ಸಿಕ್ಕಾಪಟ್ಟೆ ಚೆನ್ನ, ಆತರ ಒಂದೊಂದು ಹೇಳ್ತಾರಲ್ಲ ಫ್ಯಾಮಿಲಿಯವರು. ಸೊ ನಿಮ್ ಫ್ಯಾಮಿಲಿಯವರು ಸುತ್ತಮುತ್ತ ನಿಮ್ದು ಸ್ಟ್ರೆಂತ್ ಏನು ಅಂತ ಹೇಳ್ತಾರೆ, ನೀವ್ ಅದನ್ನ ಇಟ್ಕೊಂಡು ಗುರ್ತಿಸ್ಕೋಬೇಕು. ನಿಮ್ಮ ಸ್ಟ್ರೆಂತ್ ನಿಮ್ಗೆ ಅರ್ಥ ಆಗೋದು ನಿಮ್ ಫ್ಯಾಮಿಲಿಯಿಂದ. ಅದರ್ವೈಸ್ ಆನ್ಸಿಸ್ಟರ್ ಇಂದ ಏನ್ ಬಂದಿರುತ್ತೆ ಅದ್ರಲ್ಲಿ ಒಂದ್ ಗುಣ ನಿಮಗ್ ಬಂದಿರುತ್ತೆ. ಗೊತ್ತಾಯ್ತಾ ನಿಮ್ಗೆ? ಅಂಡ್ ನಮ್ಮ ಅಣ್ಣ ಸಾಫ್ಟ್ವೇರ್ ಇದ್ರಲ್ಲಿ ಫೀಲ್ಡ್ ಅಲ್ಲಿ ಇದ್ದಾನೆ, ಬಟ್ ಅವ್ನ್ ಜಾಬ್ ಮೇಲೆ ಒಂಚೂರು ಇಷ್ಟಾನೇ ಇಲ್ಲ. ನಾವು ಅಗ್ರಿಕಲ್ಚರ್ ಬ್ಯಾಕ್ ಗ್ರೌಂಡ್ ಇಂದ ಇರೋದು, ಅಪ್ಪ ತೋಟ ನೋಡ್ಕೊಂತಾರೆ, ಬಟ್ ಅವನೊಂದ್ ಸ್ವಲ್ಪ ಇಂಡಿಪೆಂಡೆಂಟ್ ಆಗ್ಲಿ, ಆಮೇಲೆ ಬೇಕಾದ್ರೆ ತೋಟ ನೋಡ್ಕೊಬಹುದು ಅನ್ನೋ ಒಂದ್ ಇದೆ. ಬಟ್ ಅವನಿಗೆ ಒಂದ್ ಜಾಬ್ ಮೇಲೆ ಒಂಚೂರು ಇಷ್ಟನೇ ಇಲ್ಲ. ಡೈಲಿ ಬಂದ್ಬಿಟ್ಟು ಅಯ್ಯೋ ಇದೇನ್ ಕೆಲ್ಸ ಇದು ಅನ್ನೋ ತರ ಮಾಡ್ಕೊಂತಾನೆ. ಅವ್ರಿಗೆ ಇಷ್ಟವಿಲ್ಲದೆ ಫೀಲ್ಡ್ ಅಲ್ಲಿ ನೀವು ಹಾಕಿದ್ರೆ ಖಂಡಿತ ಇಷ್ಟ ಆಗಲ್ವಲ್ಲ. ಎಬಿಲಿಟಿ ಇಲ್ಲ ಅಂತ ಅಲ್ಲ, ಇದೆ, ಬಟ್ ಎಬಿಲಿಟಿ ಇರುತ್ತೆ. ತುಂಬಾ ಜನಕ್ಕೆ ನಾನ್ ನಿಮ್ಗೆ ಫಸ್ಟ್ ಶುರುಲ್ ಅದನ್ನೇ ಚಾಕ್ಲೇಟ್ ಹೇಳಿದ್ದು. ನೀವು ಇಲ್ಲ, ಎಲ್ಲಾರು ಜನ ಏನ್ ಅನ್ಕೋತಾರೆ, ಒಂದ್ ಕೆಲ್ಸ ಅಂತ ಇರ್ಲಿ, ಒಂದೆಲ್ಲ ಮಾಡ್ಬೇಕು, ಆಮೇಲೆ ಅಲ್ಲಿ ಹೋಗು ಅಂತಿರಲ್ಲ.
ಹಾ ಯಾಕೆ ಕೃಷಿಲೇ ತುಂಬಾ ಎಕ್ಸ್ಟ್ರಾಡಿನರಿ ಮಾಡ್ಬೋಬಹುದು, ಏನೋ ಎಕ್ಸ್ಪೆರಿಮೆಂಟ್ ಮಾಡಿ ಸಕ್ಸಸ್ ಆಗ್ಬೋದು ಅಲ್ವಾ. ಹಾ ಅವ್ರಿಗೆ ಇಷ್ಟ ಇರೋ ಪ್ಯಾಷನ್ ಅಲ್ಲಿ ಬಿಟ್ರೆ ಮಾತ್ರ ಸಕ್ಸಸ್ ಆಗಕ್ ಆಗತ್ತೆ. ಓಕೆ ಮ್ಯಾಮ್. ಫೋರ್ಸ್ ಮಾಡಿ ಬೇರೆ ಜನಕ್ಕೆ ಒಪ್ಸಕ್ಕೆ ನಾವು ಮಾಡಿದ್ರೆ ಆಗಲ್ಲ. ಓಕೆ, ಅವ್ನ್ ಬಿಸ್ನೆಸ್ ಮಾಡಿದ್ರೆ ಚೆನ್ನಾಗ್ ಆಗ್ತಾನಾ ಅಂತ. ಇಲ್ಲ, ಇದು ಅವರೇ ಕೇಳ್ಬೇಕು. ಯಾಕಂದ್ರೆ ನಿಮ್ಮ ಓಕೆ ಎನರ್ಜಿ ಬೇರೆ, ಅವ್ರ ಎನರ್ಜಿ ಬೇರೆ. ಓಕೆ ಓಕೆ ಅದೊಂದು ನಮ್ಮ ಇಲ್ಲಿ ಯಾರೋ ನೋಡದೆ ನಾವು ಎನರ್ಜಿ ಬೇಸ್ ಮೇಲೆ. ಸೊ ಪರ್ಸನಲಿ ಅವ್ರದನ್ನ ಅವ್ರಿಗೆ ಕೇಳ್ಬೇಕು. ಓಕೆ, ಥ್ಯಾಂಕ್ ಯು. ಇವ್ರನ್ನ ನೋಡಿದ ಕೂಡ ನಂಗೆ ಫಸ್ಟ್ ಅನ್ಸಿದ್ದು ಇವ್ರು HR ಇರ್ಬೋದು ಎಲ್ಲಾದ್ರು, ಇಲ್ಲಾದ್ರೆ ಯಾವ್ದಾದ್ರು ಒಬ್ಬರನ್ನ ಕಮಾಂಡಿಂಗ್ ಇತ್ತಲ್ಲ, ಹಾಗಾಗಿ ನಂಗೆ ಅನ್ಕೊಂಡಿದ್ದೆ. ಬಟ್ CA ಅಂತ ಅನ್ಕೊಂಡಿದ್ದಿಲ್ಲ. ಬಟ್ ಅದೇ ಕೆಲಸನ ಇಟ್ಕೋಬೇಕಂದ್ರೆ CA ಅಂದ್ರೆ ಈಗ 4 ಜನ ಅವ್ರ ಹತ್ರ ಕೆಲಸ ಮಾಡ್ಬೇಕಾ, ತುಂಬಾ ಕಂಟ್ರೋಲ್ ಬೇಕಲ್ಲ ಅದಕ್ಕೂ. ಅವ್ರು ಕಂಟ್ರೋಲ್ ತಗೋತಾರೆ ಬಿಡಿ ಎಲ್ಲಾದ್ರೂ ಒಂದು. ಓಕೆ, ಒಬ್ರು ಕೇಳ್ಬಿಟ್ಟು ನೀವೇನಾದ್ರೂ ಹೇಳೋದಿದ್ರೆ ಹೇಳ್ಬೋದು ಕ್ಲಾಸ್ ಬಗ್ಗೆ. ಇಲ್ಲಾಂದ್ರೆ ನೀವು ಇನ್ನ ತಗೊಳ್ತಿದ್ರೆ ಓಕೆ. ಓಕೆ, ನೋಡಿ ಎಲ್ಲ ಲೇಡೀಸ್ ಜಾಸ್ತಿ ಇದ್ದಾರೆ. ವಿಕ್ಟರಿ ಅಂಜಲಿ ಹೇಳಿ. ವಿಕ್ಟರಿ ಅಂಜಿನಿ ಹೇಳಿ ಸರ್. ನಮಸ್ತೆ ಮೇಡಮ್. ಇದೆ ನಮ್ಮ ಹೆಸರು ಭಾಗ ಏನಾರು ಇಟ್ಕೋಬೇಕು ಅಂತ. ಮೇಡಮ್ ನಮಸ್ತೆ. ನಮಸ್ತೆ, ನಮಸ್ತೆ ಹೇಳಿ. ಮೇಡಮ್, ವಿಕ್ಟ್ರಿ ನಾನು ಇಟ್ಕೊಂಡಿದಿರಿ, ಎಲ್ಲಾ ವಿಕ್ಟ್ರಿ ಆಗ್ತಾ ಇದೆಯಾ? TM ರಿಲೇಟೆಡ್ ಕ್ಲಾಸ್ ಅಟೆಂಡ್ ಮಾಡಕ್ಕಂತ ನಾನು ಅಮೌಂಟ್ ಹಾಕಿದ್ದೀನಿ, ಬಟ್ ಒಂದು ದಿನ ಅಟೆಂಡ್ ಮಾಡಕ್ ಆಗ್ತಿಲ್ಲ ಮೇಡಮ್. ನಾನು ಮೆಡಿಕಲ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ಸ್ಟಾಫ್ ನರ್ಸ್ ಆಗಿ. ಬಟ್ ನಾನು ಕ್ಲಾಸ್ ಕೇಳ್ಬೇಕಂದೇನೆ ಡ್ಯೂಟಿ ಇರುತ್ತೆ, ಒಟ್ಟು ಅಟೆಂಡ್ ಮಾಡಕ್ಕೆ ಆಗೋದಿಲ್ಲ. ಏನಕ್ಕಂತ ಗೊತ್ತಾಗ್ತಿಲ್ಲ. ಮತ್ತೆ ಏನಂದ್ರೆ ನೈಟ್ ಡ್ಯೂಟಿ ನನಗೆ ಅಡ್ಜಸ್ಟ್ ಆಗ್ತಿಲ್ಲ, ಹೆಲ್ತ್ ಇಶ್ಯೂಸ್ ಆಗ್ತಾ ಇದೆ. ಅವ್ರು ಕಂಪಲ್ಸರಿ ನೀನ್ ಮಾಡ್ಲೇಬೇಕು, ಇಲ್ಲಾಂದ್ರೆ ನಿನ್ನ ಇಷ್ಟ ಅಂತ ಹೇಳ್ತಾ ಇದಾರೆ. ಸೊ ಅದಕ್ಕೆ ಕೇಳ್ಬೇಕಂತ ಬಹಳ ದಿನ ಆಯ್ತು, ಬಟ್ ಪರ್ಸನಲ್ ನೋಡಿ, ಇದೆ. ಫಸ್ಟ್ ನಿಮಗೆ ಪಾಪ, ನಿಮಗೆ ಮಾನಸಿಕವಾಗಿ ನಿಮ್ಗೆ ತುಂಬಾ ಕನ್ಫ್ಯೂಷನ್. ನಿಮ್ ಬಗ್ಗೆನೇ ನಿಮ್ಗೆ ಏನು ಗೊತ್ತಿಲ್ಲ. ಹಾ ಆಯ್ತಾ? ತುಂಬಾ ಕನ್ಫ್ಯೂಷನ್ ಇದೀರಿ ನೀವು. ಹೌದು ಕ್ಲಾಸ್ ಅಟೆಂಡ್ ಮಾಡಕ್ ಇಷ್ಟನೇ, ಆದ್ರೂ ಅಟೆಂಡ್ ಮಾಡಕ್ ಆಗಲ್ಲ, ಇದನ್ನ ನೋಡಕ್ ಆಗಲ್ಲ. ಯಾಕಂದ್ರೆ ನೀವು ಆಲ್ರೆಡಿ ಕನ್ಫ್ಯೂಷನ್ ಇದ್ದೀರಿ. ಪ್ಲಸ್ ನೀವು ಮನ್ಸಲ್ಲಿ ಅನ್ಕೋತೀರಿ, ಛೇ ನಾನು ಏನ್ ಮಾಡಿದ್ರು ಯಾವ್ದು ನಂಗೆ ಸರಿ ಹೋಗಲ್ಲ, ನಂಗ್ ಮಾಡಕ್ ಆಗಲ್ಲ ಅಂತ. ಅದು ಯಾವ್ದನ್ನ ಸೂಚನೆ ಮಾಡುತ್ತೆ ಗೊತ್ತಾ? ನಾನು ಬೇರೆ ವಿದ್ಯೆ ಯಾವ್ದನ್ನು ದೂಷಿಸ್ತಾ ಇಲ್ಲ. ಹಾ ಮೇಡಮ್. ವಿಕ್ಟ್ರಿ ಅಂತ ಇಟ್ಕೊಂಡ್ ಮಾತ್ರಕ್ಕೆ ವಿಕ್ಟ್ರಿ ಆಗಲ್ಲ. ಮನ್ಸಲ್ಲಿ ನೀವು ಅನ್ಕೋಬೇಕು ನನಗ್ ವಿಕ್ಟ್ರಿ ಸಿಗುತ್ತೆ ಅಂತ. ಹಾ ಈಗ ನಾವ್ ಯಾವ್ದಾರೋ ಒಂದು ಹೋಮ ಮಾಡಿ ಅಂತನೋ ಇದನ್ನೋ ಹೇಳೋದು ಮೇಯ್ನು ನಿಮಗೆ ಮಾನಸಿಕವಾಗಿ ಸಬ್ಕಾನ್ಶಿಯಸ್ಲಿ ನಿಮಗೆ ಸ್ಟ್ರಾಂಗ್ ಆಗ್ಲಿ ಅಂತ. ಹಾ ಮೇಡಮ್. ಆಯ್ತಾ? ನೀವ್ ಸರಿ ಇಟ್ಕೊಂಡ ತಕ್ಷಣ ನಿಮಗ್ ಬರ್ಬೇಕು, ನಂಬಿಕೆ ಇರ್ಬೇಕು ಫಸ್ಟ್ ನಿಮ್ಗೆ. ನಾನು ಇಟ್ಕೊಂಡೆ ವಿಕ್ಟ್ರಿ ಅಂತ, ಸೊ ನಂಗೆಲ್ಲ ಇನ್ ವಿಕ್ಟ್ರಿನೇ ಆಗುತ್ತೆ ಅಂತ. ನಿಮ್ಗೆ ಮಾನಸಿಕವಾಗಿ ಫಸ್ಟ್ ಕನ್ಫ್ಯೂಷನ್, ನಿಮ್ಗೆ ಏನು ಕ್ಲಾರಿಟಿ ಇಲ್ಲದೆ ಇರೋದು. ಈಗ ನಿಮ್ಮ ಸ್ಟ್ರೆಂತ್ ಏನು ಹೇಳ್ತೀನಿ ನಾನು ಮೇಯ್ನ್, ಓಕೆನಾ? ಹಾ ನೋಡಿ, ನಿಮ್ಮ ಸ್ಟ್ರೆಂತ್ ಇರೋದು ನಿಮ್ಮ ಪಿತೃಗಳು, ಹಾ ಓಕೆನಾ? ಪ್ಲಸ್ ನೀವು ಸ್ವಲ್ಪ ಜಿಗುಪ್ಸೆ ಬಿಡ್ಬೇಕು. ಯಾವಾಗ್ಲೂ ಒಂಟಿಯಾಗಿ ಛೇ ನನಗೆ ಕಷ್ಟ, ಯಾಕೋ ಎಲ್ಲ ತುಂಬಾ ಇದಾಗುತ್ತೆ, ಬೇರೆಯವರೆಲ್ಲ ಎಂಜಾಯ್ ಮಾಡ್ಕೊಂಡಿದ್ದಾರೆ, ಅದೇನ್ ನನಗೆ ಮಾತ್ರ ಹಿಂಗೆ ಅಂತ ತುಂಬಾ ಯೋಚನೆ ಮಾಡ್ತೀರಂತೆ ನೀವು. ಓಕೆ. ಅದನ್ನ ಮಾಡ್ಬೇಡಿ. ಇಲ್ಲಿ ನೋಡಿ, ಲ್ಯಾಟಿನ್ ಇಟ್ಕೊಂಡು ಒಬ್ರು ಹೋಗ್ತಾ ಇದ್ದಾರೆ. ಇದು ಹೆಂಗೆ ಅಂದ್ರೆ, ದೀಪ ಬೇರೆಯವ್ರಿಗೆಲ್ಲ ಬೆಳಕ್ ಕೊಡುತ್ತೆ. ಅದ್ ಬೇಜಾರ್ ಮಾಡ್ಕೊಳತ್ತಾ? ನನ್ ಕೆಳಗಡೆ ಕತ್ಲು, ನಾನ್ ಬೇರೆಯವ್ರಿಗೆಲ್ಲ ಬೆಳಕ್ ಕೊಡ್ತಾ ಇದ್ದೀನಿ, ನೋಡ್ ನನಗ್ ಮಾತ್ರ ಕತ್ಲು ಅಂತ ಯಾವತ್ತಾರ ಬೇಜಾರ್ ಮಾಡ್ಕೊಳತ್ತಾ? ಇಲ್ಲ. ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ಇದೀನಿ ಅಂತ ಹೇಳಿದ್ರಿ, ಖುಷಿ ಪಡಿ. ಎಷ್ಟೋ ಜನಕ್ಕೆ ನೀವು ಹೆಲ್ಪ್ ಮಾಡ್ತಾ ಇದ್ದೀರಿ, ಗೈಡ್ ಮಾಡ್ತಾ ಇದ್ದೀರಿ. ನೀವೇನು ಮಾನಸಿಕವಾಗಿ ಅನ್ಕೋಬೇಕು, ಅವ್ರ ಬ್ಲೆಸ್ಸಿಂಗ್ಸ್ ಎಲ್ಲ ನನಗ್ ಬರ್ತಿದೆ. ನೋಡಿ, ಯಾರಿಗೂ ಈ ಪುಣ್ಯ ಇಲ್ಲ, ಬೇರೆಯವ್ರಿಗಿದ್ಯಾ ಆ ಪುಣ್ಯ? ಇಲ್ಲ ಮೇಡಮ್. ಹೀಗಿದೆ. ನೀವು ಖುಷಿ ಪಡಿ. ಅವ್ರಿಗೆಲ್ಲ ಖಂಡಿತ ಅದ್ ಮಾಡ್ತಾರಲ್ಲ. ನೀವು ಮೆಡಿಕಲ್ ಫೀಲ್ಡ್ ಅಲ್ಲಿ ನೀವು ಅವ್ರಿಗೆಲ್ಲ ಕೊಡ್ತೀರಿ, ಕರೆಕ್ಟ್ ಆಗಿ ಕೊಟ್ರಿ, ನನ್ಗೆ ಖುಷಿ ಆಯ್ತು. ನಂಗೆ ಜಸ್ಟ್ ಒಂದ್ ಟ್ಯಾಬ್ಲೆಟ್ ತಲೆನೋವು ಕೊಟ್ರು ಆಯ್ತು. ತಲೆನೋವು ಹೋದ ತಕ್ಷಣ ಅವ್ರಿಗೆ ಎಷ್ಟು ಖುಷಿ ಆಗುತ್ತಲ್ವಾ? ಅವ್ರು ಏನೇ ಖುಷಿ ಪಟ್ರು ಅದು ನಿಮ್ಗೆ ಬರೋದು ಪುಣ್ಯ. ಸೊ ಬೇರೆಯವ್ರು ಅದನ್ನ ಮಾಡಕ್ಕಾಗಲ್ಲ ಅಲ್ವಾ? ಹೇಳಿ. ನನಗೆ ಡೇದಲ್ಲಿ ಡ್ಯೂಟಿ ಇರ್ಬೇಕಂತ ಆಸೆ, ನೈಟ್ ನನಗೆ ಅಡ್ಜಸ್ಟ್ ಆಗಲ್ಲ. ಯಾಕಂದ್ರೆ ನಿದ್ದೆ ಹೇಳ್ತೀನಿ ಕೇಳಿ, ಇನ್ನೊಂದು ಹೇಳ್ತೀನಿ ಕೇಳಿ. ಯಾವತ್ತು ನಾವು ಕಷ್ಟದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಅದೇ ನಮಗೆ ಜಾಸ್ತಿ ಬರೋದು. ನೀವು ಒತ್ತಿ ಒತ್ತಿ ಅನ್ಕೋತಾ ಇದ್ದೀರಿ ನಂಗೆ ನೈಟ್ ಡ್ಯೂಟಿ ಬೇಡ, ಅದ್ರ ಬದಲು ನೈಟ್ ಡ್ಯೂಟಿಯಿಂದ ನಿಮ್ಗೇನೋ ಒಂದು ಲಾಭ ಇದೆ, ಅಥವಾ ಅಲ್ಲೇನೋ ಪಾಠ ಕಲಿಬೇಕು, ಅದಕ್ಕೆ ನಿಮ್ಗೆ ನೈಟ್ ಡ್ಯೂಟಿ ಇರೋದು. ಆಯ್ತಾ? ಆ ಪಾಠ ಏನು ಅಂತ ನಾನು ಹೇಳ್ತೀನಿ. ಓಕೆ? ನೈಟ್ ಡ್ಯೂಟಿಯಿಂದ ನೀವು ಏನ್ ಪಾಠ ಕಲಿಬೇಕು?
ನಿಮ್ಮ ಒಳಗಡೆ ಏನೋ ಒಂದು ಸ್ಟ್ರೆಂತ್ ಇದೆಯಂತೆ. ಆ ಸ್ಟ್ರೆಂತ್ ನ ಆಚೆಗೆ ತರ್ಬೇಕು ನೀವು. ಓಕೆ ಏನದು ಸ್ಟ್ರೆಂತ್? ಆಗ್ಲೇ ನಾನು ಹೇಳದ್ನಲ್ಲ, ಬೇರೆಯವ್ರಿಗೆ ಹೆಲ್ಪ್ ಮಾಡೋದು, ಕತ್ಲಲ್ಲಿರೋರ್ನ ಬೆಳಕಕ್ಕೆ ತರೋದೇ ನಿಮ್ಮ ಸ್ಟ್ರೆಂತ್. ಓಕೆ ಆಯ್ತಾ? ಅದರಿಂದ ನಿಮಗೆ ಏನ್ ಲಾಭ ಅಲ್ವಾ? ಈಗ ನೈಟ್ ಡ್ಯೂಟಿ ಮಾಡ್ತಾ ಇದ್ದೀರಿ, ಲಾಭ ಏನು? ಲಾಸ್ಟ್ ಬರ್ತ್ ಅಲ್ಲಿ ನೀವ್ ಏನೇನ್ ಕರ್ಮ ಮಾಡಿದ್ರೋ ಅದೆಲ್ಲ ಹೋಗಿ, ನಾನು ಆಗ್ಲೇ ಇದನ್ನು ಒಬ್ಬರಿಗೆ ಹೇಳ್ದೆ, ನಿಮ್ಮ ಥಾಟ್ ಇಂದಾನೇ ನೀವೆಲ್ಲ ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅಂತ. ಆಯ್ತಾ? ಇದ್ ನೋಡಿ, ಕಲ್ಲಿನ ಸಿಂಹಾಸನ ಹೆಂಗ್ ಕಲಿತೀರಿ ನೀವು ಪಾಠನ ಅಂದ್ರೆ, ಅದ್ ಎಂತ ಕಷ್ಟ ಬರ್ಲಿ ಇದೇನ್ ಮಹಾ ಅನ್ನಂಗ ಆಗ್ಬೇಕಂತ ನೀವು. ಓಕೆ ಮ್ಯಾಮ್ ಮುಂದಕ್ಕೆ ನೀವು ತುಂಬಾ ಈಸಿಯಾಗಿ ಎಲ್ಲಾನ ಸಾಲ್ವ್ ಮಾಡಿ ದೊಡ್ಡದಾಗಿ ಬೆಳೆಯಕ್ಕೆ ಇದು ನಡೀತಾ ಇರುತ್ತೆ. ಓಕೆ ಆಯ್ತಾ? ಇವತ್ತಿಂದ ನೀವೇನ್ ಕೊಡಿ, ಇಷ್ಟು ದಿನ ಚೆನ್ನಾಗಿತ್ತು, ಓಕೆ ನಂಗೆ ತುಂಬಾ ಚೆನ್ನಾಗಾಯ್ತು, ನೈಟ್ ಡ್ಯೂಟಿ ಮಾಡಿದ್ದಾಯ್ತು, ಬೆಳಿಗ್ಗೆ ಡ್ಯೂಟಿ ಮಾಡಿದ್ರೆ ಹೆಂಗಿರುತ್ತೆ ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂತ ಅಫರ್ಮೇಶನ್ ಅನ್ಕೋತಾ ಬನ್ನಿ. ಬೆಳಿಗ್ಗೆ ಡ್ಯೂಟಿ ಇದ್ರೆ ಹೆಂಗಿರುತ್ತೆ, ಯಾವ ತರ ಇರುತ್ತೆ, ಎಷ್ಟು ಖುಷಿಯಾಗಿರ್ತೀನಿ ನಾನು ಅಂತ. ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬಾರ್ದು. ಓಕೆ ಮ್ಯಾಮ್. ಆಯ್ತಾ? ಸರಿ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ಉತ್ತರ ಕರ್ನಾಟಕನ ಸರ್ ನಿಮ್ದು? ಹೌದು ಸರ್, ರಾಯಚೂರು. ರಾಯಚೂರು, ಓಕೆ. ಈ ಉತ್ತರ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಎಲ್ಲ ಗೌರ್ಮೆಂಟ್ ವರ್ಕರ್ಸ್ ಜಾಸ್ತಿ. ಮಟ್ಟಿಗೆ ಆಲ್ಮೋಸ್ಟ್ ಪೊಲೀಸ್ ಇಲಾಖೆಗಳಾಯ್ತು, ಆರೋಗ್ಯ ಇಲಾಖೆ ಆಯ್ತು, ಈ ಹೌದು ಸರ್. ಆಯ್ತು. ಓಕೆ ಸರ್, ಮಾಡಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನು ಒಬ್ಬರು ಕೇಳ್ಬಿಡ ಮೇಡಮ್, ಲಾಸ್ಟ್ ಒಬ್ಬರಿಗೆ ಗೀತಾಂಜಲಿ ಹೇಳ್ಬಿಡಿ, ಕೊನೆಯದಾಗಿ ಅವರು ಕಂಟಿನ್ಯೂ ಮಾಡ್ತಾರೆ ಕ್ಲಾಸ್ನ. ಹಲೋ ಸರ್, ನಮಸ್ಕಾರ. ಆಲ್ರೆಡಿ 2 days ಬ್ಯಾಕ್ ನಿಮ್ ಹತ್ರ ಮಾತಾಡಿದ್ನಿ ಅಲ್ವಾ? ಓಕೆ, ಹೇಳಿ. ಹಾಯ್ ಮೇಡಮ್. ನಮಸ್ತೆ. ನಮಸ್ತೆ ಮೇಡಮ್. ನಾನ್ ತುಂಬಾ ದಿನದಿಂದ ನಾನು ಯಾವ್ದಾದ್ರು ಬಿಸ್ನೆಸ್ ಇಡ್ಬೇಕು ಅಂತ ಟ್ರೈ ಮಾಡ್ತಿದ್ದೆ. ಸೊ ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆ. ನಾನು ಫಸ್ಟ್ ವರ್ಕ್ ಮಾಡ್ತಾ ಇದ್ದೆ ಅಕೌಂಟ್ಸ್ ಆಗಿ. ಈಗ ಒಂದು ಮಗು ಇದೆ, ಚಿಕ್ಕ ಮಗು ಅಂತ ನಾನು ಕೆರಿಯರ್ ಸ್ಟಾಪ್ ಮಾಡಿದೀನಿ. ಮುಂದಕ್ಕೆ ಯಾವ್ದಾದ್ರು ಬಿಸ್ನೆಸ್ ಮಾಡ್ಬೇಕು ಅಂತ ನನ್ಗೆ ಇಂಟ್ರೆಸ್ಟ್ ಇದೆ. ಅದು ತುಂಬಾ ಕನ್ಫ್ಯೂಷನ್ ಅಲ್ಲಿ ಇದೆ, ಯಾವ್ದು ಮಾಡ್ಬೇಕು, ಏನ್ ಮಾಡ್ಬೇಕು, ನನ್ ಸ್ಟ್ರೆಂತ್ ಏನು ಅಂತ ನನ್ಗೆ ಕಂಡುಹಿಡಿಯಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಮತ್ ಯಾವ್ದು ಮಾಡ್ಬೇಕು ಅಂತ ನಾನು ಇದ್ ಮಾಡಿ. ನಿಮ್ಮ ಸ್ಟ್ರೆಂತ್ ಎಮೋಷನ್ ಅಂದ್ರೆ ಕೇರಿಂಗ್. ಓಕೆ, ಅರ್ಥ ಆಯ್ತಾ? ಕೇರಿಂಗ್ ಸ್ಟ್ರೆಂತ್ ಅಂತ ಬಂದಾಗ ಯಾವ್ದನ್ನ ಮಾಡ್ತೀವಿ ಅಂತ ನೀವು ಯೋಚನೆ ಮಾಡ್ಬೇಕು. ಫುಡ್ ಮಾಡ್ಬೋದು, ಫುಡ್ ಕೇರಿಂಗ್ ಅಲ್ವಾ ಅದು? ಸೊ ಆತರ ನಾನು ಎಕ್ಸಾಂಪಲ್ ಕೊಟ್ಟಿದ್ ನಿಮ್ಗೆ. ನೀವು ಯಾವ್ದ್ರಲ್ಲಿ ಸ್ಟ್ರೆಂತ್ ಇದ್ರಿ, ಕೌನ್ಸಿಲಿಂಗ್ ಮಾಡ್ಬೋದು, ಅದು ಕೇರಿಂಗ್. ಸೊ ಜನಕ್ಕೆ ನಿಮ್ಮಿಂದ ಹೆಲ್ಪ್ ಆಗ್ಬೇಕು, ಅಂದ್ರೆ ಎಮೋಷನ್ ಕೇರಿಂಗ್ ತರ ಇರ್ಬೇಕದು. ಆ ತರ ಬಿಸ್ನೆಸ್ ಮಾಡ್ಬೇಕು. ಸೊ ಎಕ್ಸಾಂಪಲ್ಸ್ ಯಾವ್ದಾದ್ ಬರ್ಬೋದು? ಫುಡ್ ಅಂದ್ರೆ ಇನ್ ಯಾವ್ದಾವ್ ತರ ಬರ್ಬೋದು? ಕೌನ್ಸಿಲಿಂಗ್ ಅಲ್ಲಿ ನೀವು ಅದೇ ಇದ್ರದ್ದು ಕೌನ್ಸಿಲಿಂಗ್ ಮಾಡ್ಕೋಬಹುದು. ಅಥವಾ ಮೇನ್ ಜಾಸ್ತಿ ಬರೋದು ಹೆಲ್ಪಿಂಗ್ ಅಂದ್ರೆ ಅದೇ ಮೆಡಿಕಲ್ ಫೀಲ್ಡ್ ಹೋಗ್ಬೋದು. ಅಂದ್ರೆ ಅಲ್ಲ, ಮೆಡಿಕಲ್ ಸ್ಟೋರ್ದು ಅಥವಾ ಆಲ್ರೆಡಿ ಅಕೌಂಟ್ಸ್ ಅಲ್ಲಿ ಇದೆ. ಈಗ ಮೆಡಿಕಲ್ ATM ಅಲ್ಲಿ ಇದೀರಲ್ಲ? ಇಲ್ಲ, ATM ಅಲ್ಲಿ ಇಲ್ಲ ನಾನು. ಇಲ್ವಾ ನೀವು? ಓಕೆ, ಹಾ. ಮೊನ್ನೆ ಕಾಲ್ ಮಾಡಿದ್ರೆ ಅನ್ಕೋತೀನಿ ಇವರು. ನಾನು ನಿಮ್ಗೆ ಹೇಳಿದೆ ಏನಾದ್ರು ಮಾಡ್ಬೋದು, ಜನರನ್ನ ಮಾರ್ಬೋದು ನೀವು ಹೇಳಿದೆ ನಾನು. ಅವ್ರು ಹೌದು ಮಾತಾಡ್ತೀನಿ ನಾನು. ಅದೇ ನೋಡಿ, ನಿಮ್ಗೆ ಯಾವ್ದು ಅನ್ಸುತ್ತೆ ನೀವು ಮಾಡಬಹುದು. ಯಾಕಂದ್ರೆ ನಿಮ್ಮಲ್ಲಿ ವಾಕ್ಚಾತುರ್ಯ ಚೆನ್ನಾಗಿದೆ. ನೀವು ನಿಮ್ ಇಂಟ್ರೆಸ್ಟ್ ನಮ್ಗೆ ಗೊತ್ತಾಗಲ್ಲ. ದುಃಖದಲ್ಲಿ ಇರೋರ್ನ ಆಚೆ ಕರ್ಕೊಂಡ್ ಬರೋ ಅಂತದ್ ಯಾವ್ದಾದ್ರು ಮಾಡ್ಬೋದು. ಖುಷಿ ಕೊಡ್ಬೇಕು. ಮೆಡಿಟೇಷನ್, ಕುಂಡಲಿ ಯೋಗ ಎಲ್ಲ ಮಾಡ್ತಾ ಇದ್ದೀನಿ. ಯೋಗನೂ ಅದೇನೆ, ಯೋಗ ಹೇಳ್ಕೊಡೋದು. ನಾ ಅದನ್ನ ಬಿಸ್ನೆಸ್ ಅಂತ ಹೇಳ್ತಿಲ್ಲ, ಥೆರಪಿ ತರ ನಾನು ಹೇಳ್ತಾ ಇರೋದು. ನೀವು ನನ್ನ ಪ್ರಕಾರ ನೀವ್ ಯಾವ್ದನ್ನು ಬಿಸ್ನೆಸ್ ಅಂತ ಅನ್ಕೋಬೇಡಿ, ಥೆರಪಿ ಮಾಡಕ್ಕೆ ಅನ್ಕೊಳ್ಳಿ. ಸೊ ನಿಮ್ಗೆ ಆವಾಗ ಕೌನ್ಸಿಲಿಂಗ್ ಬರುತ್ತೆ, ಯೋಗ ಬರುತ್ತೆ, ಫುಡ್ಡು ಕೂಡ ಒಂದು ಥೆರಪಿನೇ. ಈಗ ಯಾರ್ಯಾರೀಗ ಡಯಾಬಿಟಿಕ್, BP ಬೇರೆದಿರೋರಿಗೆ ಅವ್ರಿಗೆ ಮಾತ್ರ ಫುಡ್ ಪ್ಯಾಕೇಜಸ್ ಕೊಡೋದು ತುಂಬಾ ಚೆನ್ನಾಗಿ ಬೇಕಾಗುತ್ತದೆ. ಸ್ಲಿಮ್ ಆಗ್ಬೇಕು ಅಂತ, ವೆಯ್ಟ್ ಲಾಸ್ ಆಗೋರ್ಗೆ ಅವ್ರಿಗೆಲ್ಲ ಕೊಡಿ ಫುಡ್. ಎಲ್ರು ರೆಗ್ಯುಲರ್ ಮಾಡಲ್ವಲ್ಲ, ಹೋಟ್ಲ್ ಅಂತ ನೆನ್ಸ್ಕೋಬಾರ್ದು. ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿ ಯೋಚನೆ ಮಾಡ್ಬೇಕು. ಆಯ್ತಾ? ಅಂದ್ರೆ ಅದಕ್ಕೆಲ್ಲ ಕನೆಕ್ಷನ್ಸ್ ನನ್ಗೆ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ನೀವ್ ಅನ್ಕೋಬೇಕು. ಅದನ್ನೇ ನಾನು ಹೇಳಿದ್ದು. ನೋಡಿ, ನೀವು ಈಗ ಇಷ್ಟನೇ ದಿನಕ್ಕೆ ನಂಗೆ ಇಂತ ಮನೆ ಬೇಕು ಅಂದ್ರೆ ಇವತ್ತಿಂದ ಆ ಮನೆನ ವಿಜುವಲೈಸ್ ಮಾಡ್ಕೊಂಡ್ಬಿಡ್ಬೇಕು ನೀವು. ನಾನ್ ಹಿಂಗ್ ಮಾಡಿದ್ರೆ ಹಿಂಗಾಗುತ್ತೆ. ಫಸ್ಟ್ ಒಂದು ಚಿಕ್ಕ ನಿಮ್ಮ ಹತ್ರ ಇರೋ ಫ್ರೆಂಡ್ಸ್ ಸರ್ಕಲ್ ಇದ್ರಲ್ಲಿ ಒಂದು ವಾಟ್ಸಪ್ ಗ್ರೂಪ್ ಮಾಡಿ ಹಾಕ್ತಾ ಬನ್ನಿ.
ಫಸ್ಟ್ ಒಂದು 10 ಜನ ಬರ್ಲಿ, ಹಂಗೆ ಇಂಪ್ರೂವ್ ಆಗ್ತಾ ಹೋಗುತ್ತೆ. ಅವ್ರದ್ದು ಮೈಂಡ್ ಅಲ್ಲಿ ನೋಡಿದ್ರೆ ಅವ್ರು ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡೋಂಗ ಅನ್ಸ್ತಿದೆ, ಅವ್ರಿಗೆ ಬೇಗ ಅನ್ಸ್ತಿದೆ ಅಕೌಂಟೆಂಟು ಆತರ. ಅಂದ್ರೆ ನಾನು ಇವಾಗ ಆಲ್ರೆಡಿ ಎಲ್ಲ ವರ್ಕ್ ಮಾಡಿ ಮಾಡಿದೀನಿ. ನನ್ಗೆ ಬಿಸ್ನೆಸ್ ಆಲ್ರೆಡಿ ನನ್ನ ಡೇಟ್ ಆಫ್ ಬರ್ತ್ ಹೇಳಿದ್ನಲ್ಲ ಸರ್, ಏನಿನ್ ಫಸ್ಟ್ ಇಂದನೂ ನಾನು 10 years ಬ್ಯಾಕ್ ಏನ್ ಡೇಟ್ ಆಫ್ ಬರ್ತ್? 17/19/1990. ನೋಡಿ ಒಂದು ಹೇಳ್ತೀನಿ ನಿಮ್ಗೆ, ಸಾಮಾನ್ಯ 8 to 5 ಕಾಂಬಿನೇಷನ್ಸ್. ಅಲ್ಲ 17 ಬಂದ ತಕ್ಷಣ ತುಂಬಾ ಜನ ಅನ್ಕೊಳ್ಳೋದು 8 ಬರುತ್ತೆ, ಸೊ ಹಾರ್ಡ್ ವರ್ಕ್ ಮಾಡ್ಬೇಕು ಅಂತ ಹೇಳ್ಬಿಡ್ತಾರಲ್ವಾ. ಹೌದು ಹೌದು. ತುಂಬಾ ಜನಕ್ಕಿರೋದು ನೋಡಿ, ತುಂಬಾ ಜನಕ್ಕಿರೋದು ಕಷ್ಟಪಟ್ರೆ ದುಡ್ಡು ಸಂಪಾದನೆ ಮಾಡಕ್ಕಾಗೋದು. ಫಸ್ಟ್ ಆ ಥಾಟ್ ತೆಗಿಬೇಕು. ಕಷ್ಟ ಪಡ್ಬೇಕು, ನಾನ್ ಯಾಕೆ ಕಷ್ಟ ಪಡ್ಬೇಕು? ಕಷ್ಟ ಏನು ಪಡ್ಬೇಡಿ, ಹಂಗೇನು ಇಲ್ಲ. ಆರಾಮಾಗೂ ಬರುತ್ತೆ, ಹಂಗೂ ಆಗುತ್ತೆ. ನೀವು ಮನ್ಸಲ್ಲಿ ಹಾಕೋಬಾರ್ದಷ್ಟೇ, ನನಗೆ ಬಿಸ್ನೆಸ್ ಕಷ್ಟ, ನನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಯಾರು ಬಿಸ್ನೆಸ್ ಇಲ್ಲ, ನನಗೆ ಹೆಂಗ ಆಗುತ್ತೆ, ಅವೆಲ್ಲ ಬೇಡ. ನಾನ್ ಬಿಸ್ನೆಸ್ ಮಾಡ್ತೀನಿ ಅಷ್ಟೇ. ಆ ಕಾನ್ಫಿಡೆನ್ಸ್ ಇಟ್ಕೊಂಡ್ರೆ ನೀವು ಅದ್ರ ಬಗ್ಗೆನೇ ಚಿಂತೆ ಮಾಡ್ತಾ ಇದ್ರೆ ಅದಕ್ ಪ್ಲಾನಿಂಗ್ ಬರುತ್ತೆ ನಿಮ್ಗೆ. ಓಕೆ. ಮತ್ತೆ ನೀವು ಬೀಜಾಕ್ಷರಿ ಮಂತ್ರಗಳು ಹೇಳಿದ್ರಲ್ಲ, ಯಾವ್ದಾದ್ರು ಒಂದ್ ಎಕ್ಸಾಂಪಲ್ ಯಾವ್ದು ಹೇಳ್ತೀರಾ? ಈಗ ನಿಮ್ಮ ಬುಕ್ಗಳಲ್ಲೇ ಇದೆ ಬೇಕಾದಷ್ಟು. ಈಗ ನಾವು ರೆಗ್ಯುಲರ್ ಈಗ ನೋಡಿ ದುರ್ಗೆದ್ ಹೇಳ್ತೀವಿ, ಇದು ಸಿಂಪಲ್ದು. ಓಂ ದುಮ್ ದುರ್ಗಾಯ ನಮಃ, ಇದು ಸಿಂಪಲ್ ಮಂತ್ರ. ಇದು ಬೀಜಾಕ್ಷರಿ ಮಂತ್ರ ಅಂದ್ರೆ ಅದನ್ನು ಉಚ್ಚಾರಣೆ ಮಾಡಂಗಿಲ್ಲ ಆಕ್ಚುಲಿ. ಇದ್ರಲ್ಲಿ ಐಮು ಕ್ಲೀಮು ಕ್ರೀಮ್ ಆ ತರ ಎಲ್ಲ ಬರುತ್ತಲ್ಲ, ಅವು ಬೀಜಾಕ್ಷರಿ ಮಂತ್ರಗಳು. ಅದು ಕಾಂಬಿನೇಷನ್ ಮಾಡಿ ಕೊಡ್ತಾರೆ. ಅದು ಯಾವ ಟೈಮ್ ಅಲ್ಲಿ ಯಾವ ಇದ್ರ ಹೇಗಾದ್ರು ಹೇಳ್ಬೇಕಾ, ಇಲ್ಲ ಈಗ ಅದಕ್ಕೆ ನಿಷ್ಠೆ ಅಂತ? ಹೇಳ್ತೀನಿ, ಪ್ರತಿಯೊಬ್ಬರಿಗೂ ಒಂದ್ ಹೇಳ್ತೀನಿ. ಇಷ್ಟ ಬಂದಂಗ ಯಾವಾಗ್ಲೂ ಆತರ ಎಲ್ಲ ಅಲ್ಲ. ಅಂದ್ರೆ ಯಾಕೆ ಅದಕ್ಕೊಂದು ರೂಲ್ಸ್ ಮಾಡಿದ್ದಾರೆ ಅಂದ್ರೆ, ಈಗ ನೋಡಿ ನೀವು ನಾನು ನಿಮಗ್ ಸಿಗ್ಬೇಕು ಅಂದ್ರೆ, ಯಾರೋ ನಾನ್ ದಿನಾ ರೆಗ್ಯುಲರ್ ಡೈಲಿ 6 o'clock ವಾಕಿಂಗ್ ಮಾಡ್ತಾ ಇದ್ದೆ ಅಂದ್ರೆ ನಿಮಗೆ ಗ್ಯಾರಂಟಿ ಎಲ್ಲಿ ಇಲ್ದರು ಮೇಡಮ್ 6 o'clock ವಾಕಿಂಗ್ ಅಲ್ಲಿ ಸಿಗ್ತಾರೆ. ಹಂಗೆ ನಾವು ಒಂದು ಟೈಮು ಒಂದೇ ಜಾಗದಲ್ಲಿ ಅದನ್ನ ಉಚ್ಚಾರಣೆ ಮಾಡ್ತಾ ಬಂದ್ರೆ ಯೂನಿವರ್ಸ್ಗೆ ಈಸಿಯಾಗಿ ಕನೆಕ್ಟ್ ಆಗ್ತೀವಿ. ಅರ್ಥ ಆಯ್ತಾ? ಪ್ಲಸ್ ನಮ್ಗೆ ಹೊಟ್ಟೆ ಹಸಿವು ಕರೆಕ್ಟ್ ಟೈಮ್ ತಿಂದ್ರೆ ಅಂದಂಗೆನೆ ಆ ಟೈಮ್ ಬಂದ ತಕ್ಷಣ ನಾವು ದೇವ್ರ ಹತ್ರ ಹೋಗ್ಬೇಕಂದ್ರೆ ನಾನು ಕನೆಕ್ಟ್ ಆಗ್ಬೇಕಂತ ಬರುತ್ತೆ. ನಾ ತುಂಬಾ ಜನಕ್ಕೆ ಹೇಳ್ತೀನಿ, ತುಂಬಾ ಜನ ಮಾಡೋದೇನ್ ಗೊತ್ತಾ, ಈಗ ದೇವಸ್ಥಾನಕ್ಕೆ ಹೋಗ್ತಾರೆ, ದೇವ್ರಿಗಿಂತ ಪೂಜಾರನ ಹೋಲ್ಸೋದ್ರಲ್ಲೇ ಇರ್ತಾರೆ. ಯಾಕಂದ್ರೆ ಇವ್ರು ಹೋದ ತಕ್ಷಣ ಇವ್ರನ್ನ ದರ್ಶನ ಕೊಟ್ಬಿಡ್ಬೇಕು, ಮಂಗಳಾರತಿ ಮಾಡ್ಬಿಡ್ಬೇಕು, ಹಾರ ಹಾಕ್ಬಿಡ್ಬೇಕು ಇವ್ರಿಗೆ. ಸೊ ಪುರೋಹಿತರಿಗೆ ಮಾಡೋದ್ರಲ್ಲಿ ಇರ್ತಾರ ಹೊರತು ದೇವ್ರನ್ನ ಕನೆಕ್ಟ್ ಆಗದೇ ಇಲ್ಲ ಅವ್ರು ಯಾರು. ಆಮೇಲೆ ಏನ್ ಹೇಳ್ತಾರೆ, ರೆಗ್ಯುಲರ್ ಎಲ್ಲ ಮಾಡ್ದೆ ಆದ್ರೆ ದೇವ್ರ ಕೊಳ್ಳಿಲ್ಲ, ನೀವು ದೇವ್ರನ್ನೇ ನೋಡ್ಲೇ ಇಲ್ವಲ್ಲ, ಬರೀ ಪುರೋಹಿತರು ಹೋಲ್ಸ್ಬಿಟ್ಟು ಬಂದಿರ್ತೀವಿ. ಹೌದು. ಸೊ ಹಂಗೆ ನೀವ್ ಯಾವ್ದಾರೋ ಒಂದ್ ಮಾಡುವಾಗ ಅದಕ್ಕೊಂದು ರೂಲ್ಸ್ ಗಳು ಕೊಡ್ತಾರೆ, ರೂಲ್ಸ್ ಫಾಲೋ ಮಾಡ್ಬೇಕು, ಅವಾಗ ಮಾತ್ರ ಅದಾಗತ್ತೆ. ಮತ್ತೆ ಯಾವಾಗ್ಲೂ ಅಷ್ಟೇ ಯೂನಿವರ್ಸ್ ಇಂದ ನೋಡಿ, ನಮ್ಗೇನಾದ್ರು ಆರಾಮಾಗಿರಕ್ಕೆ ಇಷ್ಟ, ಸುಖವಾಗಿರಕ್ಕೆ ಸ್ವಲ್ಪ ಚೆನ್ನಾಗ್ಬೇಕು ಅಂದ್ರೆ ಒಂಚೂರು ಎಫರ್ಟ್ ಹಾಕ್ಬೇಕು, ಕಷ್ಟ ಆಗತ್ತೆ, ಅದನ್ನ ತಗೊಳಕ್ ರೆಡಿ ಇರಲ್ಲ, ಕಷ್ಟ ಪಡ್ಬೇಕು. ಅಂದ್ರೆ ಯಾವ್ದಕ್ಕೆ ಕಷ್ಟ ಪಡ್ಬೇಕು? ಸುಖ ಸಿಗಕ್ಕೆ. ನೆಕ್ಸ್ಟ್ ನೀವ್ ಅದನ್ನ ಮಾಡ್ಕೋತೀವಿ ಅನ್ನೋದಕ್ಕೆ ಸ್ವಲ್ಪ ಈಗ ಎಕ್ಸರ್ಸೈಸ್ ಮಾಡಿದ್ರೆ ಸ್ಲಿಮ್ ಆಗ್ತೀರಿ, ನಿಮ್ ಬಗ್ಗೆ ನಿಮ್ಗೆ ಪ್ರೌಡ್ ಬರುತ್ತೆ, ಅದು ಸರಿ ಹೋಗ್ಬಿಡುತ್ತೆ. ಹಂಗೆ ಆಯ್ತಾ? ಮನ್ಸಲ್ಲಿ ನೀವು ಕಾನ್ಫಿಡೆನ್ಸ್ ಇಟ್ಕೊಳ್ಳಿ. ಮೇಡಮ್ ಇನ್ನೊಂದು, ಇವ್ರು ಸಾರಿ ಬಿಸ್ನೆಸ್ ಮಾಡಿದ್ರೆ ಹೇಗೆ? ಸಾರಿ ಇದು ಮಾಡ್ಬೋದು, ಅದು ಹೆಂಗಸ್ರು ಖುಷಿ ಪಡ್ಸತ್ತಾನೆ. ಅದ್ ನೋಡ್ತೀರಾ? ಯಾಕಂದ್ರೆ ಹೆಣ್ಮಕ್ಳಿಗೆ ದೊಡ್ಡ ಟಾರ್ಗೆಟ್ ಯಾವ ಸಾರಿನ ಸೆಲೆಕ್ಟ್ ಮಾಡ್ಬೇಕಂತ. ನಾನು ಅದನ್ನೇ ಹೇಳಿದ್ದು, ಮಾನಸಿಕವಾಗಿ ಜನಕ್ಕೆ ಖುಷಿ ಕೊಡೋಂಥದ್ದು. ಅದು ಬಟ್ಟೆ ಮಾಡ್ಬೋದು, ಅಥವಾ ಜ್ಯುವೆಲರೀಸ್ ಮಾಡ್ಬೋದು, ಎಲ್ಲಾನು ಮಾಡ್ಬೋದು ಅವರು. ಇವರು ನನ್ಗನ್ಸುತ್ತೆ ಬಟ್ಟೆಗಳನ್ನ ಚೆನ್ನಾಗಿ ಸೇಲ್ ಮಾಡ್ಬೋದು ಅಂತ ಹೇಳಿ, ಅದಕ್ಕೇನು ಇನ್ನು ಅಡ್ವರ್ಟೈಸ್ ಬೇಕಂತಿಲ್ಲ, ಮನೇಲೇನು ಮಾಡ್ಬೋದು. ಬಟ್ ಅವರು ಕಷ್ಟದಲ್ಲಿರೋರ್ಗೆ ಆಚೆಗೆ ಅಂತ ಬಂದಿದ್ದು ಜಾಸ್ತಿ. ಸೊ ಕಷ್ಟದಲ್ಲಿರೋರು ಸೀರೆ ತಗೊಳಕ್. ಓಕೆ ಓಕೆ ಮೇಡಮ್, ಥ್ಯಾಂಕ್ ಯು. ಏನೀಗ ಇದ್ರ ಬಗ್ಗೆ ಇನ್ನು ಹೇಳ್ತೀರಾ ಅಥವಾ ಇನ್ನೇನಾದ್ರು ಕೇಳ್ಬೇಕು? ನಾನು ಹೇಳಿದ್ದು ಇದು ಆಲ್ರೆಡಿ ನಾ ಹೇಳಿದ್ನಲ್ಲ, ಈಗ ಯಾರಿಗೆ ಏನ್ ಬೇಕು ಆ ತರದನ್ನೇ ಹೇಳಿದೀನಿ. ಈಗ ನಾಳೆಗೂ ನಿಮ್ಗೆ ಇದ್ರ ಬಗ್ಗೆ ಫರ್ದರ್ ಅಂದ್ರೆ ಜಸ್ಟ್ ಅವ್ರಿಗಿರೋ ಕ್ವಶನ್ಸ್ಗಳು, ಅವ್ರಿಗೆ ಏನ್ ಮಾಡ್ಬೇಕು, ಈ ಕಾರ್ಡ್ನ ಹೆಂಗೆ ಎನರ್ಜೈಸ್ ಮಾಡ್ಕೊಳ್ತೀವಿ ನಾವು, ಇದನ್ನ ನಾನ್ ಬೇಕಾದ್ರೆ ಹೇಳ್ತೀನಿ. ನಾಳೆ ನನಗೆ ಒಂದು 10 ರಿಂದ 12 ಜನಕ್ಕೆ ಅವರ ಸೋಲ್ ಏನು, ಸೋಲ್ಗಳ ಬಗ್ಗೆ, ಅದಕ್ಕೆ ಹೆಂಗೆ, ಈಗ ನಾನು ಅದಕ್ಕೆ ಇವತ್ತು ಒಬ್ಬರಿಗೆ ಹೇಳ್ತಾ ಇದ್ದೆ, ದೇವ್ರನ್ನ ಹೆಂಗೆ ನಂಬೋದು. ಫಸ್ಟ್ ದೇವ್ರನ್ನ ನಂಬ್ಕೋಬೇಕು ಫಸ್ಟ್ ನಾವು ಕರೆಕ್ಟ್ ಆಗಿ.
ಈಗ ತುಂಬಾ ಜನ ಈಗ ನಾನು ಹೇಳ್ದಂಗೆ ಹೋಗ್ಬಿಡ್ತಾರೆ ಪುರೋಹಿತರಿಗೆ ಫಸ್ಟ್ ತಟ್ಟೆಗೆ 100 ರೂಪಾಯಿ ಹಾಕ್ಕೊಡೋದು. ಅವ್ರಿಗೇನ್ ಅರ್ಥ, ಬಂದ ತಕ್ಷಣ ಪುರೋಹಿತರು ನಮ್ನ ಚೆನ್ನಾಗಿ ಟ್ರೀಟ್ ಮಾಡಿ ದೇವ್ರಿಗೆ ಮಂಗಳಾರತಿ ಮಾಡ್ಕೊಟ್ಬಿಡ್ತಾರೆ ಅಂತ. ಅವ್ರ ತಟ್ಟೆಗೆ ಹಾಕಕ್ಕಿನ್ನ ದೇವ್ರನ್ನ ನೋಡೋದ್ರಲ್ಲಿ ನೀವು ಬ್ಯುಸಿ ಇರ್ಬೇಕು. ಇಲ್ಲಿ ನಾನು ಒಂದು ಹೇಳ್ತೀನಿ, ಇವತ್ ನೋಡಿ ಅದಕ್ಕೆ ನಾನು ಅದನ್ನ ಬರ್ಕೊಂಡೆ. ದೇವ್ರ ಹತ್ರ ಹೋಗಿ ನಾವೇನು ಭಿಕ್ಷೆ ಬೇಡ್ಬೇಕಾಗಿಲ್ಲ, ಯಾಕಂದ್ರೆ ದೇವ್ರು ಅಪ್ಪ ಅಮ್ಮನ್ ತರ. ಮಕ್ಳು ಯಾರು ಅಪ್ಪ ಅಮ್ಮನ ಭಿಕ್ಷೆ ಬೇಡಲ್ಲ, ಚೆನ್ನಾಗೇ ಇಟ್ಟಿರ್ತಾರೆ ಅಪ್ಪ ಅಮ್ಮ ಯಾವಾಗ್ಲೂ. ಸೊ ಅದಕ್ಕೆ ಇಲ್ಲಿ ಒಂದು 3 ರೀತಿಲಿ ಇರುತ್ತೆ ದೇವ್ರನ್ನ ನಾವು ಹೆಂಗೆ ಇದ್ ಮಾಡ್ಬೇಕು ಅಂತ ನಮ್ಗೆ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಒಂದು ಮಾರ್ಜಾಲ ಕಿಶೋರ ನ್ಯಾಯ. ಮಾರ್ಜಾಲ ಅಂದ್ರೆ ಬೆಕ್ಕು, ಓಕೆನಾ. ಬೆಕ್ಕು ಮರಿ ಹಾಕಿದ ತಕ್ಷಣ ಏನ್ ಮಾಡುತ್ತೆ, ಅದ್ರ ಮರಿಗಳನ್ನ ತಕ್ಷಣ ತಗೊಂಡೋಗಿ ಒಂದ್ 2-3 ಕಡೆ ಸಪ್ರೇಟ್ ಬಚ್ಚಿಟ್ಬಿಡುತ್ತೆ. ಅಂದ್ರೆ ಅರ್ಥ ಏನು ಅಂದ್ರೆ, ಆ ದೊಡ್ಡದು ಏನೋ ತೊಂದ್ರೆ ಅಥವಾ ಮರಿಗಳಿಗೆ ಪ್ರೊಟೆಕ್ಟ್ ಮಾಡ್ಬೇಕು ಅಂತ ಚಿಕ್ಕದಾಗಿ ಎಲ್ಲೋ ಒಂದ್ ಕಡೆ, ಅಲ್ಲೇ ಅದಕ್ಕೆ ಒಂದ್ ಇರುವೆ ಇರ್ಬೋದು ಅಥವಾ ಊಟ ಲೇಟ್ ಆಗ್ಬೋದು, ಏನೋ ಆಗ್ಬೋದು, ಬಟ್ ಅದು ಎಲ್ಲೂ ಹೋಗಲ್ಲ. ಮರಿ ನಂಬಿಕೆಯಿಂದ ಕೂತಿರುತ್ತೆ ಅಮ್ಮನ್ನ ಕಾಯ್ಕೊಂಡು. ನಾವು ಹಂಗೆ ಇರ್ಬೇಕು. ಅಂದ್ರೆ ಸಣ್ಣ ಸಣ್ಣ ಕಷ್ಟಗಳು ಬಂದ ತಕ್ಷಣ ನಾವು ಹೆದರ್ಕೊಂಡು ಆ ಕಡೆ ಈ ಕಡೆ ಆದ್ರೆ, ಅಪ್ಪ ಅಮ್ಮನಿಂದ ತಪ್ಪಿಸ್ಕೊಂಡ್ರೆ ಹೆಂಗ್ ಕಷ್ಟ ಆಗುತ್ತೋ ಹಂಗಾಗತ್ತೆ. ಅದಕ್ಕೆ ಒಂದು ಮಾರ್ಜಾಲ ಕಿಶೋರ ನ್ಯಾಯ ಅಂದ್ರೆ ದೇವ್ರನ್ನ ನಂಬ್ದ್ಯಾ, ನಂಬ್ಕೊಂಡ್ಬಿಡ್ಬೇಕು. ದೇವ್ರು ಅಂದ್ರೆ ಅದು ನಿಮ್ಮೊಳಗೆ ಇದೆ, ನೀವ್ ದೇವಿನಾರೋ ಅನ್ಕೊಳ್ಳಿ, ಶಿವ ಅನ್ಕೊಳ್ಳಿ, ವಿಷ್ಣು ಅನ್ಕೊಳ್ಳಿ, ನಿಮ್ ಇಷ್ಟ, ಓಕೆನಾ. ಸೊ ಅದನ್ನ ನಂಬದ ಮೇಲೆ ನಂಬಿಕೆ ಬಂದೇ ಬರ್ತಾರೆ. ತಾಯಿ ನನ್ನ ಕಾಪಾಡ್ತಾಳೆ, ಎಂತ ಕಷ್ಟ ಆದ್ರೂ ಪರವಾಗಿಲ್ಲ ಅಂತ ನೀವು ನಂಬಿಕೆಯಿಂದ ಕೂತ್ಕೊಳ್ಳೋದು. ಇದು ಮಾರ್ಜಾಲ ಕಿಶೋರ ನ್ಯಾಯ. ಇನ್ನೊಂದು ಮರ್ಕಟ ಕಿಶೋರ ನ್ಯಾಯ. ಮರ್ಕಟ ಅಂದ್ರೆ ಕೋತಿ. ಕೋತಿ ನೀವು ನೋಡಿದ್ರೆ ಮರಿಗಳು ಭದ್ರವಾಗಿ ಇಟ್ಕೊಂಡಿರುತ್ತೆ, ಕೋತಿ ಸುಮ್ನೆ ಹೋಗ್ತಾ ಇರುತ್ತೆ, ದೊಡ್ಡ ಕೋತಿ. ಅಂದ್ರೆ ದೇವ್ರು ನಿಮ್ ಕಡೆ ಗಮನ ಕೊಡುತ್ತೋ ಬಿಡ್ತಾರೋ, ನೀವು ಭದ್ರವಾಗಿ ಹಿಡಿದು ಬಿಡ್ಬೇಕು ನಂಬಿಕೆಯಿಂದ, ನಾನ್ ಏನಾದ್ರೂ ನಿನ್ ಕೈ ಬಿಡಲ್ಲ ಅಂತ ಹೇಳಿ. ಸೊ ಆವಾಗ ನೀವು ದೇವ್ರ ಜೊತೆಗೆ ಇರ್ತೀರಿ, ನಿಮಗೆ ಕಷ್ಟನೇ ಬರಲ್ಲ ಅಂತ ಅರ್ಥ. ಇನ್ನೊಂದು ಮತ್ಸ್ಯ ಕಿಶೋರ ನ್ಯಾಯ. ಮತ್ಸ್ಯ ಅಂತಂದ್ರೆ ಮೀನು. ಆ ಮೀನ್ಗಳು ಹೆಂಗೆ ಅಂದ್ರೆ, ಆ ಮರಿಗಳು ಎಲ್ಲಾರು ಇರ್ಲಿ, ಅದಕ್ಕೆ ಹಸಿವೆ ಆದ ತಕ್ಷಣ ತಾಯಿ ಮೀನಲ್ಲಿ ಹೊರಟೋಗುತ್ತಂತೆ, ಅದು ಎನರ್ಜಿ ಬೇಸ್. ಸೊ ನೀವು ಹಂಗೆ ಮಾನಸಿಕವಾಗಿ ಎನರ್ಜಿ ಬೇಸ್ ಅಲ್ಲಿ ದೇವ್ರನ್ನ ಎಷ್ಟು ಕನೆಕ್ಟ್ ಆಗಿರ್ತಿರೋ, ನೀವು ಅಷ್ಟು ಖುಷಿಯಾಗಿ ನಿಮ್ಗೆ ಯಾವಾಗ ಏನೇನ್ ಬೇಕೋ ಅದನ್ನ ದೇವ್ರು ಫೀಡ್ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ 3ರಲ್ಲೂ ನಾನ್ ನಿಮಗೆ ಒಂದೇ ಹೇಳ್ತಾ ಇರೋದು, ದೇವ್ರನ್ನ ಬಿಟ್ಟು ಆಚೆಗೆ ಬರ್ಬೇಡಿ. ನೀವು ನಂಬಿಕೆಯಿಂದ ಒಟ್ಟಿಗೆ ಅದನ್ನ ನಂಬ್ಕೊಂಡಿದ್ರೆ ಖಂಡಿತ ನಿಮ್ಗೆ ನ್ಯಾಯ ಸಿಗುತ್ತೆ, ನಿಮ್ಗೆ ಎಲ್ಲಾನು ನಿವಾರಣೆ ಆಗುತ್ತೆ, ನೀವೇನು ಕೇಳಲೇಬೇಕಾಗಿಲ್ಲ. ಮತ್ ಇನ್ನೊಂದು ಎಲ್ರೂನು ಒಂದ್ ರಿಕ್ವೆಸ್ಟ್, ಪದೇ ಪದೇ ನಮಗ್ ಕಷ್ಟ, ನಮಗ್ ನಿವಾರಣೆ ಆಗ್ತಿಲ್ಲ, ಬಿಸ್ನೆಸ್ ಆಗಲ್ಲ, ದುಡ್ಡಿಲ್ಲ, ಅದಿಲ್ಲ ಇದಿಲ್ಲ ಹೇಳ್ತಾನೇ ಇರ್ಬೇಡಿ. ನೀವ್ ಎಷ್ಟು ಇಲ್ಲ ಅದು ಇದು ಅಂತ ತೊಂದ್ರೆ ಬಗ್ಗೆ ಕಾನ್ಸಂಟ್ರೇಟ್ ಜಾಸ್ತಿ ಮಾಡ್ತಿರೋ, ನೀವು ಮಂತ್ರ ಜಪ ರೆಮಿಡೀಸ್ ಎಲ್ಲಾ ಮಾಡ್ಬಿಟ್ಟು ನೀವು ಕಾನ್ಸಂಟ್ರೇಟ್ ಮಾಡೋದ್ ಮತ್ತೆ ಕಷ್ಟದ ಬಗ್ಗೆ. ನೀವ್ ಯಾವಾಗ ಕಷ್ಟದ ಬಗ್ಗೆ ಕಾನ್ಸಂಟ್ರೇಟ್ ಮಾಡ್ತಿರೋ ಎಲ್ಲಾ ಎನರ್ಜಿನೂ ಅಲ್ಲಿಗೆ ಹೋಯ್ತು. ಸೊ ನೀವ್ ಕಷ್ಟನೇ ಜಾಸ್ತಿ ಮಾಡ್ತಾ ಹೋಗ್ತೀರಿ. ಅದಕ್ಕೆ ಎಷ್ಟೋ ಜನ ನೀವ್ ಏನ್ ಮಾಡಿದ್ರು ನಿವಾರಣೆ ಆಗಲ್ಲ ಅಂದ್ರೆ ನೀವ್ ಅದನ್ನೇ ಯೋಚನೆ ಮಾಡ್ತಾ ಇದ್ದೀರಿ, ಖುಷಿಯಾಗಿ ಸಾಲ್ವ್ ಆಯ್ತು ಅನ್ನೋದ್ರ ಬಗ್ಗೆ ಗಮನನೇ ಬರಲ್ಲ ನಿಮ್ಗೆ. ಅದಕ್ಕೋಸ್ಕರ ಹಂಗಾಗತ್ತೆ. ದಯವಿಟ್ಟು ಎಲ್ರುನುವೆ ಆ ಕಷ್ಟದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋ ಬದಲು ನೆಕ್ಸ್ಟ್ ಬರೋ ಸುಖದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ರೆ ನೀವು ಮಾಡಿದ ಪೂಜೆ ಫಲ, ಮಂತ್ರದ ಫಲ ಎಲ್ಲಾನು ನಿಮಗ್ ಸಿಗುತ್ತೆ. ಓಕೆನಾ ದಯಾನಂದ್? ಅಲ್ವಾ? ಏನಾದ್ರೂ ಕ್ವೈರೀಸ್ ಇದ್ರೆ, ಇನ್ನೇನಾದ್ರೂ ಅವ್ರಿಗೆ ಬೇಕಿದ್ರೆ, ಏನಾದ್ರು ಇದ್ರೆ ನನಗೆ ಹೇಳ್ಬೋದು. ಅಂದ್ರೆ ಕ್ವಶನ್ಗಳು ತುಂಬಾ ಇದೆ, ಎಲ್ಲಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ, ಎಲ್ಲರೂ ಕೇಳ್ಲಿಕ್ಕಂತೂ ಆಗಲ್ಲ. ಸೊ ಏನ್ ಮಾಡೋದು? ಬೇಕಾದ್ರೆ ಇನ್ನೊಂದಿಬ್ರು ಕೇಳಿ. ನಾನು ಒಂದೇ ಹೇಳೋದು, ನಾಳೆ ಬರೀ ಕ್ವಶನ್ ಆನ್ಸರೇ ಇಟ್ಕೊಳ್ಳಿ, ಬೇಕಿದ್ರೆ ಕೇಳಿ ಜನಗಳು, ಅವ್ರಿಗೂ ಒಂದು ಅರ್ಥ ಆಗ್ಲಿ ಯಾವ ತರ ಬರುತ್ತೆ ಅಂತ. ಇದು ಬರೀ ಒಂದಕ್ಕೆ ಪರ್ಟಿಕ್ಯುಲರ್ ಸೀಮಿತ ಅಲ್ಲ ಕ್ವಶನ್ಗಳು, ಯಾವ್ದ್ರ ಬಗ್ಗೆನಾದ್ರೂ ನೀವು ಕೇಳ್ಬೋದು. ಹೆಲ್ತ್ ಅಲ್ಲಿ ಬರುತ್ತೆ, ಬಿಸ್ನೆಸ್ ಅಲ್ಲಿ ಬರುತ್ತೆ, ಮತ್ತೆ ನಿಮ್ಗೆ ಮದ್ವೆ ವಿಷಯಕ್ಕೆ ಬರುತ್ತೆ, ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ, ಮಕ್ಕಳು ಹೆಂಗೆ ಬೆಳಿಬೇಕು ಅಥವಾ ಮಕ್ಕಳಾಗ್ಬೇಕಾ, ಏನ್ ಬೇಕಿದ್ರು ಎನಿ ಕ್ವಶನ್ ನಮ್ ಟ್ಯಾರೋದಲ್ಲಿ ನಿಮ್ಗೆ ಆನ್ಸರ್ ಸಿಗುತ್ತೆ. ಏನಂದ್ರೆ ಸ್ವಲ್ಪ ಪ್ಯಾಷನ್ ಇಂದ ಒಂಚೂರು ಖುಷಿಯಾಗಿ ಅದನ್ನ ಎಂಜಾಯ್ ಮಾಡಿದ್ರೆ, ಈಗ ನೋಡಿ ಪ್ಯಾಷನ್ ಇಂದ ಇನ್ನೂ ಬೇಕಾದಷ್ಟು ಡೆಕ್ಸ್ ಇದೆ. ಫಸ್ಟ್ ಕಲಿಯುವಾಗ ಕಲಿಬೇಕು ಅಂತ ಒಂದು ಆಸಕ್ತಿ ಬೇಕು, ಅದೊಂದಿದ್ರೆ ಚೆನ್ನಾಗಿರುತ್ತೆ. ಮತ್ತೆ ನೀವ್ ಎಷ್ಟು ಇನ್ವಾಲ್ವ್ ಆಗ್ತಿರೋ, ಇದು ನಿಮ್ಮ ಆತ್ಮ ಎಲ್ಲದಕ್ಕೂ ಆನ್ಸರ್ ಕೊಡುತ್ತದು. ನೀವು ಆರಾಮಾಗಿ ಕನೆಕ್ಟ್ ಆಗ್ಬಿಡ್ಬೋದು, ಅದನ್ನ ತುಂಬಾ ಚೆನ್ನಾಗಿರುತ್ತೆ, ಎಂಜಾಯ್ಮೆಂಟ್ ಅದು. ನೀವೇನೋ ಕಷ್ಟದಲ್ಲಿ ಅಯ್ಯಯ್ಯೋ ಕಲಿಬೇಕಲ್ಲಪ್ಪ ಇದು ಪಾಠ, ಹಂಗಲ್ಲ. ಈಗ ಒಬ್ರು ಬಂತಲ್ಲ ಪಾಪ ಹಾಸ್ಪಿಟಲ್ಗೆ ಹೋಗ್ತಾ ಇದಾರೆ ಅಂತ, ನಿಜವಾಗ್ಲೂ ಅವ್ರು ತುಂಬಾ ದೊಡ್ಡ ಸೇವೆ ಮಾಡಿಸ್ತಾ ಇದ್ದಾನೆ ದೇವ್ರು, ಏನೋ ದೊಡ್ಡದು ಗಿಫ್ಟ್ ತರ, ಅಂದ್ರೆ ದೊಡ್ಡದು ಇನ್ನೇನೋ ಕೊಡಕ್ಕೆ. ಬಟ್ ಅವ್ರಿಗದ್ ಗೊತ್ತಾಗ್ತಾ ಇಲ್ಲ, ನಂಗೆ ದೊಡ್ಡದೇನೋ ಕೊಡಕ್ಕೋಸ್ಕರ ಆಗ್ತಿದೆ ಅಂತ ನೊಂದ್ಕೋತಾ ಇದ್ದಾರೆ ಆ ಕೆಲಸ ಮಾಡುವಾಗ.
ಆಕ್ಚುಲಿ ಅವ್ರು ಅದನ್ನ ಎಂಜಾಯ್ ಮಾಡ್ಕೊಂಡು ಮಾಡ್ಬಿಟ್ರೆ ಅದು ರಿಸಲ್ಟ್ ಇಮಿಡಿಯೇಟ್ ಬರುತ್ತೆ. ಯಾಕೆ ಹೇಳ್ತಾ ಇದೀನಿ ಅಂದ್ರೆ ದೇವ್ರೇನಾದ್ರೂ ಕೊಟ್ರೆ ನಿಮ್ಗೆ ಇನ್ನೊಂದು ದೊಡ್ಡದೇನೋ ಕೊಡಕ್ಕೆ. ಈಗ ಜಲ್ಲಿಕಲ್ ಮೇಲೆ ನಡೀತಾ ಇದ್ದೀರಿ ನೀವು ಅಂದ್ರೆ ಮುಂದೆ ಸುಡ ಮರಳಿರ್ಬೋದು, ಡೈರೆಕ್ಟ್ ಮರಳು ಕಾಲ್ ಹಾಕ್ರೆ ಸುಟ್ಟೆ ಹೋಗ್ಬಿಡುತ್ತೆ. ಜಲ್ಲಿಕಲ್ಲಿಂದ ನಡ್ಕೊಂಡು ಚುಚ್ಚಿ ಎಲ್ಲ ಆಗಿರುತ್ತಲ್ಲ, ನೀವಾಗ ಮರಳ ಮೇಲೆ ಕಾಲಿಟ್ರೆ ಬೆಚ್ಚಗಾಗುತ್ತೆ, ಕಾಲು ಚೆನ್ನಾಗಿರುತ್ತೆ. ಸೊ ನಿಮಗ್ ನೆಕ್ಸ್ಟ್ ಒಳ್ಳೊಳ್ಳೇದ್ ಕೊಡಕ್ಕೆ, ಇನ್ನೂ ಒಳ್ಳೇದ್ ಮಾಡಕ್ಕೆ ಸಣ್ಣ ಸಣ್ಣದ್ ಏನೋ ಕಷ್ಟಗಳು ಕೊಡ್ತಾ ಇರ್ತಾನೆ. ಅದನ್ನ ನೀವು ಕಷ್ಟ ಅನ್ಕೊಳ್ಳೋದನ್ನ ಬಿಟ್ಬಿಟ್ಟು ಏನೋ ನನ್ಗೆ ಒಂದು ಟಾಸ್ಕ್ ಇದು, ಈ ಟಾಸ್ಕ್ ಆದ ತಕ್ಷಣ ನಂಗೆ ಏನೋ ಒಂದ್ ಒಳ್ಳೆ ಸಿಗುತ್ತೆ ಅಂತ ನಿಮ್ಮ ಮನ್ಸಲ್ಲಿ ಅನ್ಕೊಂಡ್ರೆ, ಪ್ಲಸ್ ನನ್ ಜೊತೆಗ್ ದೇವ್ರಿದಾನಲ್ಲ ಬಿಡು ನನ್ಗೆ ಯಾಕೆ ಯೋಚನೆ, ಏನೋ ನೆಕ್ಸ್ಟ್ ಕೊಡ್ತಾ ಇರ್ತಾನೆ ಅಂತ ಒಂದ್ ಸ್ವಲ್ಪ ಮೈಂಡ್ ಕಾಮ್ ಮಾಡ್ಕೊಂಡ್ರೆ ನಿಮ್ಮನ್ನ ನೀವೇ ಸಾಲ್ವ್ ಮಾಡ್ಕೊಂಡು ಆಚೆಗೆ ಬರ್ಬೋದು. ಓಕೆನಾ? ಓಕೆ, ಥ್ಯಾಂಕ್ ಯು. ಮಮತಾ ಚಂದ್ರಗೌಡ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಸರ್ ಅನ್ಮ್ಯೂಟ್ ಮಾಡಿದ್ದಕ್ಕೆ. ನಮಸ್ತೆ ಮೇಡಮ್. ನಮಸ್ತೆ, ಹೇಳಿ. ನನ್ ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ನನಗ್ ಗೊತ್ತಾಗ್ತಿಲ್ಲ, ಏನ್ ಕೆಲಸ ಮಾಡೋದಕ್ಕೂ ನನಗ್ ಮನ್ಸೇ ಇಲ್ಲ, ಆರೋಗ್ಯ ಸರಿ ಇಲ್ಲ ಅಂತಾನೂ ಗೊತ್ತಾಗ್ತಿಲ್ಲ, ಏನು ಗೊತ್ತಾಗ್ತಿಲ್ಲ ಮೇಡಮ್. ಸ್ಟ್ರೆಂತ್ ಮತ್ತೆ ವೀಕ್ನೆಸ್ ಏನು ಅಂತ ಗೊತ್ತಾಗ್ಬೇಕಿತ್ತು. ನಿಮ್ಗೆ ಮೇಯ್ನು ಯಾಕೆ ಅಂದ್ರೆ ನೋಡಿ, ಒಂದು ನಿಮ್ಗೆ ಆಕ್ಸಿಜನ್ ಲೆವೆಲ್ ಕಡಿಮೆ ಇದೆ, ಅದನ್ನ ನೀವು ಗಮನ ಇಟ್ಕೊಳ್ಳಿ. ಓಕೆನಾ? ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿಲ್ಲ ನಿಮ್ಗೆ, ಆಯ್ತಾ? ಅದನ್ನೊಂದನ್ನು ಗಮನ ಇಟ್ಕೊಳ್ಳಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಹಳೇದು ನಿಮ್ಗೆ ಏನ್ ಬೇಜಾರಾಗಿದೆ ಅದ್ರ ಬಗ್ಗೆನೇ ಜಾಸ್ತಿ ಚಿಂತೆ ಮಾಡ್ತೀರಂತೆ ನೀವು. ಇನ್ ಮುಂದಕ್ಕೆ ಇನ್ನೂ ಒಳ್ಳೊಳ್ಳೇದಿದೆ, ಇನ್ನು ಏನೇನೋ ಸಿಗುತ್ತೆ, ಅದ್ರ ಬಗ್ಗೆ ಯೋಚನೆ ಬಿಟ್ಬಿಡ್ತೀರಿ, ಹಳೇದ್ನೇ ಯೋಚನೆ ಮಾಡ್ತಾ ಇದ್ದೀರಿ. ಸೊ ನಿಮ್ಮ ಲಂಗ್ಸ್ ವೀಕ್ ಆಗಿರುತ್ತೆ, ಆಯ್ತಾ? ನಿಮಗೆ ನೀವು ATM ಕ್ಲಾಸ್ ಅವ್ರಿದ್ರೆ ಲಂಗ್ಸ್ ವೀಕ್ ಆಗಿರುತ್ತೆ. ಯಾಕಂದ್ರೆ ನೀವು ಹಳೇದ್ನೇ ಲೆಟ್ ಇಟ್ ಗೋ ನೇಚರ್ ಇಲ್ದೆ ಇಟ್ಕೊಂಡು ಕೂತಿದ್ದೀರಿ. ನಿಮಗೆ ಬೆಸ್ಟ್ ರೆಮಿಡಿ ವಿಷ್ಣು ಸಹಸ್ರನಾಮ ಬಂದ್ರೆ ಖಂಡಿತ ಹೇಳ್ತಾ ಬನ್ನಿ ದಿನ. ಅದು ಬರಲ್ಲ ಅಂದ್ರೆ ಬ್ರೀತಿಂಗ್ ಎಕ್ಸರ್ಸೈಸ್ ಮಾಡಿ, ಪ್ರಾಣಾಯಾಮ, ಆಯ್ತಾ? ನೀವ್ ATM ಸ್ಟೂಡೆಂಟಾ? ನಿಮಗ್ ಗೊತ್ತಾಗಿದ್ಯಾ ಲಂಗ್ಸ್ ಎನರ್ಜಿ? ಗೊತ್ತಾಗಿದೆ. ಲಂಗ್ಸ್ ಚೆನ್ನಾಗಿ ಪಾಪ. ಹೌದು, ಒಬ್ಬೊಬ್ಬರಿಗೆ. ಹಾ ಹೇಳಿ. ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಫ್ಯೂಚರ್ ಹೇಗಿರುತ್ತೆ? ಫ್ಯೂಚರ್ ಅಂತ ನಮ್ಮ ಕೆಲಸ ಮಾಡ್ತಿದ್ದೀನಿ, ಮಾಡ್ತಾ ಇದ್ದೀರಿ. ಫ್ಯೂಚರ್ ಅಂದ್ರೆ ನಮ್ಮ ಕಾರ್ಡ್ ಅಲ್ಲಿ 1 year ಮಾತ್ರ ರೀಡಿಂಗ್ ಬರೋದು. ಓಕೆನಾ? ನೋಡಿ, ನಿಮ್ಮ ಸ್ಟ್ರೆಂತ್ ಅಂತ ಆಗ್ಲೇ ಕೇಳಿದ್ರೆ ನಿಮ್ಮ ಸ್ಟ್ರೆಂತ್ ಹೇಳ್ತೀನಿ ನೋಡಿ. ನಿಮ್ಮ ಸ್ಟ್ರೆಂತ್ ನೀವು ಬೇಜಾರ್ ಮಾಡ್ಕೊಳ್ದೆ ಸೇವೆ ಮಾಡಿದ್ರೆ ನಿಮ್ಗೆ ಪ್ಲಸ್ ಆಗಿ ವರ್ಕ್ ಆಗುತ್ತಂತೆ. ನೋಡಿ, ಎಮೋಷನಲಿ ಅಯ್ಯೋ ನನ್ಗಿಂಗೆ, ಅಯ್ಯಪ್ಪ ನಂಗೆ ದುಃಖ, ಅದನ್ನ ಆಗ್ಲೇ ಹೇಳಿದ್ನಲ್ಲ, ಆ ತರ ಬೇಜಾರ್ ಮಾಡ್ಕೋಬಾರ್ದು. ಸೇಮ್ ನಿಮ್ಮ ಹಿಂದೆ ಒಬ್ರು ಕೇಳಿದ್ರಲ್ಲ, ಅದೇ ಆನ್ಸರ್ ನಿಮ್ಗುನುವೆ. ನೊಂದ್ಕೋಬಾರ್ದು, ನನ್ಗೆ ಯಾಕೆ ಹಿಂಗೇನ ಬದಲು ಯಾರಿಗ್ ಸಿಗುತ್ತಾ ಪುಣ್ಯ? ಕೇರ್ ಟೇಕರ್ ಆಗಿ ಸೇವೆ ಮಾಡೋ ಪುಣ್ಯ ಯಾರಿಗ್ ಸಿಗುತ್ತೆ? ಓ ನೋಡಿ, ಏನೋ ಒಂದ್ ದೊಡ್ಡದ್ ಕೊಡೋಕ್ ದೇವ್ರ ನಂಗೆ ಎಷ್ಟ್ ಚೆನ್ನಾಗ್ ಕೊಟ್ಬಿಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ನೀವು ಎಷ್ಟೋ ಜನ ನಂಬ್ತಿರೋ ಬಿಡ್ತಿರೋ, ಸೇವೆಲಿ ತುಂಬಾ ಕರ್ಮಗಳನ್ನ ಈಗ ನೋಡಿ 10 ವರ್ಷ ಅನುಭವಿಸೋದ್ನ ಒಂದೇ ವರ್ಷದಲ್ಲಿ ಮುಗ್ದೋಗುತ್ತೆ. ಅದನ್ನ ಹೇಳಿದ್ರೆ ಜನಕ್ಕೆ ಅರ್ಥ ಆಗಲ್ಲ, ಯಾಕಂದ್ರೆ ಎಲ್ರಿಗೂ ಸೇವೆ ಮಾಡಕ್ಕಾಗಲ್ಲ, ಎಲ್ರಿಗೂ ಸೇವೆ ಮಾಡಕ್ ಚಾನ್ಸು ಸಿಗಲ್ಲ. ಅರ್ಥ ಆಯ್ತಾ? ಸೊ ಅದಕ್ಕೆ ನಿಮ್ಗೆಲ್ಲ ಆತರ ಸಿಕ್ಕಿದೆ ಅಂದ್ರೆ ಇನ್ನೇನೋ ದೊಡ್ಡದೊಂದು ಒಳ್ಳೇದಿದೆ, ಅದಕ್ಕೋಸ್ಕರ ನೀವ್ ಅದನ್ನ ಮಾಡ್ತಾ ಇದ್ದೀರಿ. ಎಂಜಾಯ್ ಮಾಡ್ಕೊಂಡು ಮಾಡಿ. ಓಕೆ, ಥ್ಯಾಂಕ್ ಯು ಮೇಡಮ್. ಲಿಂಗಣ್ಣ ಹೇಳಿ. ಇವರು ಬರೀ ಹೆಣ್ಮಕ್ಳು ಕೊಡ್ತಿದ್ದಾರೆ, ನಮಗ್ ಕೊಡ್ತಾ ಇಲ್ಲ, ಇರೋರೇ ಅವ್ರು ಏನ್ ಮಾಡಕ್ಕಾಗುತ್ತೆ? ಸರ್ ನಮಸ್ತೆ ಮೇಡಮ್ ಅವ್ರು, ನಮಸ್ಕಾರ. ನಮಸ್ತೆ. ಇಲ್ಲ, ಎಷ್ಟೊತ್ತಿಂದ ಹ್ಯಾಂಡ್ ರೈಸ್ ಮಾಡಿದ್ದೆ ಮೇಡಮ್, ಮೇಡಮ್ ಇವಾಗ ಈ ಟ್ಯಾರೋ ಕಾರ್ಡ್ ಅಂದ್ರೆ ನಮ್ಗ್ ನಾವ್ ನೋಡ್ಕೋಬಹುದು, ಮತ್ತೆ ಬೇರೆಯವ್ರಿಗೂ ನೋಡ್ಬಿಟ್ಟು ಹೇಳ್ಬೋದಾ? ಯಾವ ತರ ಬೇರೆಯವ್ರಿಗೆ ಹೇಳ್ಬೋದು, ಬಟ್ ಫ್ರಾಂಕ್ ಆಗಿ ಹೇಳ್ತೀನಿ, ಅದಕ್ಕೆ 1-1.5 ವರ್ಷ ಅಷ್ಟಾರು ಮಿನಿಮಮ್ ನಿಮ್ಗೆ ಪ್ರಾಕ್ಟೀಸ್ ಬೇಕಾಗುತ್ತೆ. ಯಾಕೆ ಅದು ಪ್ರಾಕ್ಟೀಸ್ ಹೇಳಿ. ನಿಮ್ಮನ್ನ ನೀವು ಶುರುಲೇ ನೋಡ್ಕೋಬಹುದು. ಬೇರೆಯವ್ರಿಗೆ ಯಾಕೆ ಪ್ರಾಕ್ಟೀಸ್ ಹೇಳ್ತೀವಿ ಅಂದ್ರೆ ನೋಡಿ, ಒಬ್ರಿಗೆ ಎನರ್ಜಿ ಕನೆಕ್ಟ್ ಆಗ್ತೀವಲ್ಲ, ಎನರ್ಜಿ ಕನೆಕ್ಟ್ ಆಗಿ ಹೇಳ್ಬೇಕಾದ್ರೆ ನಮ್ಮಲ್ಲಿ ಒಂದಷ್ಟು ನಾಲೆಡ್ಜು ಮತ್ತೆ ಆ ಬಾಡಿಲಾಗ ರಿಯಾಕ್ಷನ್ಸ್ ಅಥವಾ ಚೇಂಜಸ್ ಅದನ್ನ ಅಬ್ಸರ್ವ್ ಮಾಡಿ ಹೇಳೋಷ್ಟು ಸ್ವಲ್ಪ ಬೇಕಾಗುತ್ತೆ ಅನುಭವ. ಅದಕ್ಕೆ ಅಷ್ಟು ಟೈಮ್ ಬೇಕು. ನಿಮ್ದನ್ನ ನೀವು ಗುರು ಕಲಿಯುವಾಗ್ಲೇನೆ ಸ್ಟಾರ್ಟ್ ಮಾಡ್ಬಿಡ್ಬೋದು. ಫಸ್ಟ್ ಡೇ ಕಲಿತಿರಲ್ಲ,
ಆವಾಗಿಂದನೇ ಶುರು ಮಾಡ್ಬೋದು. ನಿಮ್ದು ಸೌಂಡ್ ಕೇಳ್ತಾ ಇಲ್ಲ ಇವ್ರಲ್ಲಿ, ಹಿಂದ್ಗಡೆ ಡಿಸ್ಟರ್ಬೆನ್ಸ್ ಇದೆ, ಯಾರೋ ಕಾಟ ಕೊಡ್ತಿದ್ದಾರೆ ನಮ್ಗೆ ಬಾಬಾ, ಅದಕ್ಕೆ. ನನ್ನ ಮಗ ಸರ್ ಆಮೇಲೆ ಈಗ ನಿಮಗೆ ಏನ್ ಬೇಕು ಕೇಳಿ. ಮೇಡಮ್ ಇವಾಗ ನಾನು ಕೆಲಸ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಮುಂದುವರಿಲ್ಲ. ಹೇಗೆ ನನಗೆ ಒಂದ್ ಸ್ವಲ್ಪ ಮೈಂಡ್ ಇದಾಗ್ತಾ ಇದೆ, ವಾಯ್ಸ್ ಬರ್ತಾ ಇಲ್ವಲ್ಲ, ಕೆಲಸ ಅಲ್ಲೇ ಮುಂದುವರ್ಸಿಲ್ಲ. ಮೇಡಮ್ ಇವ್ರದ್ದೇನಂದ್ರೆ ಕ್ವಶನ್, ಒಂದ್ ಕಡೆ ಕೆಲಸ ಮಾಡ್ತಾರಂತೆ, ಅಲ್ಲೇ ಒರೆಸ್ಬೇಕಾ ಮುಂದೆ ಇಲ್ಲ ಬೇರೆ ಕೆಲಸ ಹಿಡಿಬೇಕಂತ ಅಷ್ಟೇ. ಅವ್ರದ್ದು ಐ ಥಿಂಕ್ ಅವ್ರದ್ದು ಸೌಂಡ್ ಕೇಳ್ತಾ ಇಲ್ಲ ಅನ್ಕೋತೀನಿ. ಸೌಂಡ್ ಕೇಳಿಸ್ತಾ. ನೀವ್ ಏನ್ ಕೆಲಸ ಮಾಡ್ತಾ ಇದ್ದೀರೋ ಅದ್ರಲ್ಲೇ ಮುಂದುವರೆದ್ರೆ ಹೆಂಗೆ? ತುಂಬಾ ಹೋರಾಟ ಮಾಡ್ತಾ ಇದಾರೆ ಅವರು ಅಲ್ಲಿ. ಕೆಲಸ ಸ್ವಲ್ಪ ಸ್ಟ್ರಗಲ್ ಇದೆ ಅಲ್ಲಿ, ಏನ್ ಕೆಲಸ ಮಾಡ್ತಿದಾರೋ ಅಲ್ಲಿ. ಓಕೆನಾ? ಬೇರೆ ಕೆಲ್ಸಕ್ಕೆ ಜಂಪ್ ಆದ್ರೆ ನೋಡಿ, ಇದು ಒಂದು ಬೆಂಕಿಯಿಂದ ಬಾಣ್ಲಿಗೆ. ಸೊ ಬೇರೆ ಕೆಲ್ಸದಲ್ಲೂ ನೀವೇನು ಅಷ್ಟು ಖುಷಿ ಪಡಲ್ಲ ಅಂತ. ಯಾಕೆ ನೀವು ಕೆಲ್ಸದಲ್ಲಿ ಯಾಕೆ ಅಷ್ಟು ತೊಂದರೆ ಪಡ್ತಾ ಇದ್ದೀರಿ ಅಂದ್ರೆ, ನಿಮಗೆ ಏನು ಸ್ಟ್ರೆಂತ್ ಇದೆಯೋ ಅದ್ರ ಬಗ್ಗೆ ನೀವು ಕೆಲ್ಸನೇ ಮಾಡ್ತಾ ಇಲ್ಲ. ನೀವು ಬೇರೆ ಏನೇನೋ ಮಾಡಕ್ ಹೋಗ್ತಾ ಇದ್ದೀರಂತೆ. ಆಕ್ಚುಲಿ ನಿಮ್ಮ ಸ್ಟ್ರೆಂತು ನಿಮಗೇನ್ ಇಷ್ಟ ಆ ಕೆಲ್ಸ ಮಾಡಿದ್ರೆ ಮಾತ್ರ ನೀವು ಸಕ್ಸಸ್ ಆಗ್ತೀರಿ ಅಂತ ಬರ್ತಾ ಇದೆ. ಅವ್ರದ್ದು ವಾಯ್ಸ್ ಕೇಳಲಿಲ್ಲ ದಯಾನಂದ್. ಅವ್ರು ಕೇಳ್ತಾ ಇಲ್ಲ ಐ ಥಿಂಕ್. ಇನ್ನೊಬ್ರು ಒಂದ್ ಸೆಕೆಂಡ್. ಜ್ಯೋತಿ ಯಾರು ಅಂದ್ರೆ ಎಲ್ಲ ಹೊಸದಾಗಿ ಕೇಳ್ತಿದಾರೆ, ತುಂಬಾ ಜನ ಹಿಂದಿನವ್ರು ಇದ್ದಾರೆ, ಹಾಗಾಗಿ ಅಲ್ಲ, ಹೊಸದಾಗಿ. ಇನ್ನೊಂದ್ ಸ್ವಲ್ಪ ಜನ ನಾಳೆಗೆ ಇಟ್ಕೊಳ್ಳೋಣ ಬೇಕಿದ್ರೆ. ಯಾಕಂದ್ರೆ ನಾಳೆಗೂ ಇದನ್ನೇ ಮಾಡ್ಬೇಕಲ್ಲ, ನಾವೇನ್ ಬೇರೆ ಸ್ಪೆಷಲ್ ಅಂತ ಏನಿಲ್ಲ. ಆದಷ್ಟು ಅವ್ರಿಗೆ ಕಲ್ತ್ರೆ ಹೆಂಗ್ ಉಪಯೋಗ ಆಗುತ್ತೆ, ಯಾವ ತರ ಅಂತ ಗೊತ್ತಾಗ್ಲಿ ಅಂತ. ಯಾಕಂದ್ರೆ ನಾನು ಹೇಳದ್ನಲ್ಲ ಆಗ್ಲೇ, ತುಂಬಾ ಜನ ಸ್ವಲ್ಪ ಮ್ಯಾನಿಫೆಸ್ಟ್ ಮಾಡಿದ್ದಾರೆ ಕ್ಲಾಸಿಗೋಸ್ಕರ. ಸೊ ನನಗೊಂದು ಖುಷಿ ಬಂದಿದ್ದು ಅದ್ರಲ್ಲಿ ಏನು ಅಂದ್ರೆ, ನಾನ್ ಟ್ಯಾರೋ ಕಲಿಯಕ್ ಮುಂಚೆನು ಹಿಂಗೇನೆ, ನಾವಿಬ್ರೇ ಇದ್ದಾಗ ಅವ್ರು 10 ಜನ ಆದ್ರೆ ಮಾತ್ರ ಹೇಳ್ಕೊಡ್ತೀವಿ ಅಂದ್ರು. ನಾವು ಇಬ್ರೇ ಕೂತು ಮ್ಯಾನಿಫೆಸ್ಟ್ ಮಾಡಿ 15 ಜನ ಆದ್ವಿ ಗ್ರೂಪ್ ಅಲ್ಲಿ. ಸೊ ಅದಕ್ಕೆ ಆ ತರದವ್ರೆ ಇದಾರೆ ತುಂಬಾ ಜನ. ಸೊ ನಂಗೆ ಅದ್ ಖುಷಿ ಇದೆ ಈ ಸರಿ ಹೇಳ್ಕೊಡಕ್ಕೆ. ಓಕೆ ಓಕೆ, ಇನ್ನೊಂದಿಬ್ರು ಜನ ತುಂಬಾ ಇದ್ ಮಾಡ್ತಿದ್ದಾರೆ. ಹೇಳ್bi ಕೇಳಿ ಬಿಡಿ, ಪರವಾಗಿಲ್ಲ. ನಾಳೆ ಬೇರೆಯವ್ರಿಗೆ ಹೇಳೋಣ, ಇಬ್ಬರಿಗೆ ಹೇಳ್ಬಿಡಿ, ಸ್ಟಾಪ್ ಮಾಡೋಣ. ರಿಚೆಸ್ಟ್ ರಾಧಾ ಅಂತೆ, ರಿಚೆಸ್ಟ್ ರಾಧಾ ನೋಡಿ ಎಷ್ಟು ರಿಚ್ ಇದ್ದಾರೆ ಅವರು. ತುಂಬಾ ಥ್ಯಾಂಕ್ ಯು ಸರ್, ನನ್ನ ಅನ್ಮ್ಯೂಟ್ ಮಾಡಿದ್ದಕ್ಕೆ. ನಾನು ತುಂಬಾ ಕಾಯ್ತಾ ಇದ್ದೆ. ಹೇಳಿ, ಮೇಡಮ್. ರಿಚ್ ಇರೋರು ಹೇಳಿ. ತುಂಬಾ ರಿಚ್ ಇರೋರು ಅನ್ನೋದ್ಕಿಂತ ರಿಚ್ ಆಗ್ಬೇಕು ಅಂತ ಹಾಕೊಂಡಿರೋದು. ರಿಚ್ ಆಗ್ತೀರಿ, ಹೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಮ್ಯಾಮ್ ಏನಂದ್ರೆ, ನಾನು ಏನೇನೋ ಕಲಿತಾ ಇದ್ದೀನಿ. ಓಕೆ, ಸೊ ಏನ್ ಮಾಡ್ಬೇಕು, ಯಾವ ಇದ್ರಲ್ಲಿ ಹೋಗ್ಬೇಕು ಅನ್ನೋ ಕನ್ಫ್ಯೂಷನ್ ನಮ್ಗೆ. ಓಕೆ, ಯಾವ ಲೈನ್ಗೆ ಹೋಗ್ಬೇಕಾಗತ್ ನೀವು ಅಂತ. ಅಂದ್ರೆ ನಾನು ಫೋಟೋಶಾಪ್ ಕಲಿತಾ ಇದ್ದೀನಿ, ವಿಡಿಯೋ ಎಡಿಟಿಂಗ್ ಕಲ್ತ್ಕೊಂಡಿದ್ದೀನಿ, ಪ್ಲಸ್ ಇವಾಗ ನ್ಯೂಮರಾಲಜಿನೂ ಕಲ್ತ್ಕೊಳ್ತಾ ಇದ್ದೀನಿ. ಸೊ ಈ ಆಯುಷ್ಯ ಮಂಡಲ ಒಂದು ಏನೇನ್ ಕೋರ್ಸ್ ಬರ್ತಿದೆ ಅದನ್ನು ಕಲ್ತ್ಕೊತಾ ಇದ್ದೀನಿ. ಪ್ಲಸ್ ನಾವು ಓನಾಗಿ ಒಂದು ಸ್ಕೂಲ್ ಕೂಡ ಮಾಡಿದೀವಿ. ಸೊ ಏನಂದ್ರೆ ನಮ್ಗೆ ಯಾವ್ದು ಸ್ಕೂಲ್ ಕಡೆ ಹೋಗ್ಬೇಕಾ, ಇಲ್ಲ ಫೋಟೋಶಾಪ್ ಹೋಗ್ಬೇಕಾ, ಇಲ್ಲ ಇದು ನ್ಯೂಮರಾಲಜಿ ಅಕಲ್ಟ್ ಫೀಲ್ಡ್ ಹೋಗ್ಬೇಕಾ, ಏನಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಸ್ವಲ್ಪ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ಒಂದು ಹೇಳ, ನಿಮ್ಮ ಸೋಲ್ದು ಏಮು ಸೇವೆ. ಯಾಕೆ ಹೇಳ್ತೀನಿ ಕೇಳಿ. ನೋಡಿ, ನಿಮಗೆ ಫಸ್ಟ್ ಬಂದಿದ್ ಕಾರ್ಡು ನಂಬರ್ 8 ಅಲ್ಲಿ ಬ್ಲಾಕೇಜ್. ಅಂದ್ರೆ ನೀವು ನಿಮ್ಮ ಸೋಲ್ ಏಮ್ ಕಡೆ ಹೋಗದೆ ಬೇರೆ ಎಲ್ಲೆಲ್ಲೋ ಹೋಗ್ತಾ ಇದೀರಿ, ಅದಕ್ಕೆ ಎಲ್ಲ ಬ್ಲಾಕ್ ಆಗ್ತಾ ಇದೆ. ಬ್ಲಾಕ್ ಆದ್ಮೇಲೆ ಕನ್ಫ್ಯೂಷನ್ ಆಗ್ತಾ ಇದೆ. ಕನ್ಫ್ಯೂಷನ್ ಆದ್ಮೇಲೆ ಹೋರಾಟ ನಡೀತಾ ಇದೆ. ನಾನ್ ಅದಕ್ಕೆ ಇಷ್ಟೆಲ್ಲ ಆಯ್ತಲ್ಲ, ಸೊ ಯಾಕೆ ಇಷ್ಟೊಂದು ಹೋರಾಟ, ಏನದು ಅಂದಾಗ ನೀವು ನಿಮ್ಮ ಸೋಲಿನ ಏಮ್ಗೆ ಹೋಗ್ತಾ ಇಲ್ಲ ಅಂತ. ಓಕೆ, ನಿಮ್ಮ ಸೋಲನ ಏಮ್ ಏನು ಅಂದ್ರೆ, ನೀವ್ ಇಂಥದೇ ಅಂತದೇ ಅಂತ ಗುರಿ ಇಲ್ಲ, ಗೊತ್ತು ಗುರಿ ಇಲ್ಲದೆ ಸುಮ್ಮನೆ ಮಾಡ್ಕೊಂಡು ಹೋಗ್ತಾ ಇದ್ರೆ ಯಾವ್ದೋ ಒಂದು ಕ್ಲಿಕ್ ಆಗೋಗುತ್ತೆ. ಅಂದ್ರೆ ಈಗ ನೀವು ಅನ್ಕೊಳ್ಳಿ, ನಿಮಗೆ ಇವಿಷ್ಟು ಮಾಡ್ತಾ ಇದ್ದೀರಲ್ಲ,
ಹ್ಮ್ ಇಷ್ಟನ್ನು ಕಲಿತು ಇಷ್ಟೊಂದು ಮಾಡ್ತಾ ಇದ್ದೀರಿ. ಯಾವ್ದೋ ಒಂದು ಮಾಡುವಾಗ ನಿಮ್ಗೆ ಟೈಮೇ ಗೊತ್ತಾಗಲ್ಲ, ಬಹಳ ಖುಷಿಯಾಗಿ ಕಂಫರ್ಟಬಲ್ ಆಗಿ ಮಾಡ್ಕೊಂಡು ಹೋಗ್ತೀರಿ, ಕಷ್ಟನೇ ಅನ್ಸಲ್ಲ. ಅದ್ ಯಾವ್ದು ನೋಡ್ಬಿಟ್ಟು ಅದನ್ನ ಮಾಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ನೋಡಿ, ಈಗ ಟ್ಯಾರೋ ನಾನು ಮೊದ್ಲೆಲ್ಲ ಏನೇನೋ ಮಾಡಿದೀನಿ ಬೇರೆ ಬೇರೆ ಎಲ್ಲ. ಸೊ ಎಷ್ಟೊಂದು ಮಾಡುವಾಗ ಎಲ್ಲಾನು ಸಕ್ಸಸ್ ಸಿಗ್ತಾ ಇತ್ತು, ಮನಸ್ಸಿಗೆ ಖುಷಿ ಸಿಗ್ತಾ ಇರ್ಲಿಲ್ಲ. ಓಕೆ ಒಂದೊಂದು ವರ್ಷಕ್ಕೂ ಒಂದೊಂದು ಬಿಡ್ತಾ ಬಂದು ಇದು ಒಂದೇ 20 ವರ್ಷದಿಂದ ನಡೀತಾ ಇರೋದು. ಓಕೆ ಅಂದ್ರೆ ನಿಮಗೆ ನಮಗೆ ಒಬ್ರು ಈಗ ನೋಡಿ, ನೀವು ATM ಕಲ್ತಿದ್ರೆ, ಮತ್ತೆ ನೀವೇನೋ ಫೋಟೋ ಶೂಟ್ ಕಲ್ತಿದ್ದೀನಿ ಅಂದ್ರೆ, ಬೇರೆ ಇನ್ನೇನೋ ಮಾಡಿದೀರಿ. ಯಾವ್ದನ್ನ ಜಾಸ್ತಿ ಇದನ್ನ ಇನ್ನೂ ಕಲಿಬೇಕು ಅಥವಾ ನೋಡ್ಬೇಕು, ಇದಕ್ಕೆ ಒಂದ್ ಸ್ವಲ್ಪ ಟೈಮ್ ಜಾಸ್ತಿ ಕೊಟ್ಕೊಂಡ್ ಹೋಗ್ತೀರಿ, ಅದಕ್ಕೆ ಇಂಟ್ರೆಸ್ಟ್ ಜಾಸ್ತಿ ಬರುತ್ತೆ ನಿಮ್ಗೆ. ಅದನ್ನ ಮಾಡಿ ಬಂದ್ಮೇಲೆ ನಿಮ್ಗೆ ಸ್ಟ್ರೈನ್ ಆಗಲ್ಲ. ಈಗ ನಾನು ಒಂದ್ ದಿನಕ್ಕೆ 2 ಕ್ಲೈಂಟ್ ನ ತಗೋತೀನಿ. ಸೊ 2 hours ಕಂಟಿನ್ಯೂಸ್ ಮಾತಿರುತ್ತೆ, ಒಂದೊಂದ್ಸರಿ 3 ಜನ ಆಗುತ್ತೆ, ಆದ್ರೆ ನಂಗೆ ಸ್ಟ್ರೈನ್ ಆಗಿರಲ್ಲ. ಅದೇ ನನಗೆ ಇಷ್ಟ ಇದ್ದವ್ರು ಯಾರೋ ಬಂದ್ರು ಅಂತ ಇಟ್ಕೊಳ್ಳಿ, 1/4 ಗಂಟೆ ಅವ್ರ ಜೊತೆ ಮಾತಾಡಕ್ ಆಗಲ್ಲ ನಮ್ಗೆ. ಸೊ ನಿಮಗೆ ಏನ್ ಪ್ಯಾಷನ್ ಇರುತ್ತೆ ಅದನ್ನ ಜಾಸ್ತಿ ಮಾಡಿದಾಗ ನಿಮಗ್ ಖುಷಿ. ಸೊ ನಿಮ್ ಸೋಲ್ಗುನುವೆ ಗೊತ್ತು ಗುರಿ ಇಲ್ಲ, ಎಲ್ಲಾನು ಇಷ್ಟ ಅದಕ್ಕೆ. ಸೊ ನೀವೇನ್ ಮಾಡಿ, ಯಾವ್ದಾರ ಒಂದ್ರಲ್ಲಿ ಸಡನ್ ಆಗಿ ನಿಮಗ್ ತುಂಬಾ ಇಷ್ಟ ಆಗ್ಬಿಟ್ಟು ಅದನ್ನ ಜಾಸ್ತಿ ಮಾಡ್ಕೊಂಡು ಹೋಗ್ತೀರಿ, ಅದನ್ನ ಮುಂದುವರ್ಕೊಂಡು ಹೋಗ್ಬೋದು. ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು. ಇವಾಗ ನನಗೆ ಸ್ವಲ್ಪ ದಿನ ಫೋಟೋಶಾಪ್ ಮಾಡಕ್ಕೂ ಇಷ್ಟ ಆಗುತ್ತೆ. ಮತ್ತೆ ನನ್ಗೊಂದ್ ಸರಿ ಏನಾಗ್ಸುತ್ತೆ, ಇವಾಗ ತಾನೇ ಸ್ಕೂಲ್ ಸ್ಟಾರ್ಟ್ ಮಾಡಿದೀವಿ, ಒಂದು ಏನೋ ಪ್ರೀ ಸ್ಕೂಲ್. ಸೊ ಅಲ್ಲಿ ಹೋಗ್ಬೇಕು ಅಂತ ಕೂಡ ಇಷ್ಟ ಆಗುತ್ತೆ. ಸೊ ನನಗೆ 2 ಕನ್ಫ್ಯೂಷನ್ ಏನಂದ್ರೆ, ಅಲ್ಲಿ ಮುಗಿಸ್ಬೇಡ, ಅಲ್ಲಿ ಸ್ಟಾಪ್ ಮಾಡೋಣ ಅಂತ ಒಂದ್ ಮನ್ಸು ಅಂತಿದೆ. ಇಲ್ಲಿ ಸ್ಕೂಲ್ಗೆ ಹೋಗೋಣ ಸ್ಕೂಲ್ ನೋಡ್ಕೊಳ್ಳೋಣ ಅಂತಿದೆ. ಬಟ್ ಏನಂದ್ರೆ ನನ್ಗೆ ಸ್ಕೂಲ್ ಬಂದ್ರೆ ನಮ್ಗೆ ಕೆಲವರು ಹೆಲ್ಪ್ ಮಾಡಿದ್ರು, ಅವರಿಂದನೇ ಆಚೆ ಅವರು ಸ್ವಲ್ಪ ಆರೋಗ್ಯಂಟು, ಆಚೆ ಕಳ್ಸಿ ಅಂತ ಹಸ್ಬೆಂಡ್ ಹತ್ರ ಎಲ್ಲ ಹೇಳೋದು ಅವೆಲ್ಲ ಮಾಡ್ತಾರೆ. ಸೊ ಅವಾಗ ಏನಾಗುತ್ತೆ, ನನ್ ತುಂಬಾ ನೋವಾಗುತ್ತೆ. ನೀವು ಒಂದ್ ಹೇಳ್ತೀನಿ ನಾನು ಕೇಳಿ, ನೀವು ಇಲ್ಲಿ ಅಲ್ಲಿ ಅದೆಲ್ಲ ಬೇಡ, ಹೊರಗಿನವ್ರು ಏನಂತಾರ ಅವರಿಂದ ಅದೆಲ್ಲ ಬೇಡ. ನನ್ಗ ಆ ಕೆಲ್ಸ ಇಷ್ಟ ಆಗ್ತಿದ್ಯಾ, ನೀವು ಬೇರೆದ್ರ ಕಡೆ ಗಮನ ಕೊಡ್ಬೇಡಿ. ಆಗ ಆಟೋಮೆಟಿಕ್ ಆ ಕೆಲ್ಸದಲ್ಲಿ ಯಾರು ನಿಮ್ಗೆ ಏನು ತೊಂದರೆ ಕೊಡಕ್ಕೆ ಆಗಲ್ಲ. ಯಾವುದೇ ಒಂದು ಕೆಲ್ಸ ನೀವು ಮುಂದುವರಿಬೇಕಾದ್ರೆ ಹೊರಗಡೆಯಿಂದ ಪ್ರೆಷರು, ತೊಂದರೆಗಳು, ಹಂಗ್ಸೋದು ಪ್ರತಿಯೊಂದು. ಅಂದ್ರೆ ನಮ್ ಹಸ್ಬೆಂಡೇನೆ ಯಾವ ತರ ನೋಡ್ತಾರೆ ಅಂದ್ರೆ, ನನ್ಗೆ ಒಂಚೂರು ಏನಾದ್ರು ಹೇಳಿದ್ರೆ ಅವ್ರು ರೆಸ್ಪೆಕ್ಟೇ ಕೊಡಲ್ಲ, ಅವ್ರು ನನ್ನ ಒಪಿನಿಯನ್ಗೆ ಬೆಲೆನೇ ಕೊಡಲ್ಲ. ಹೇಳ್ತೀನಿ ಕೇಳಿ ನೋಡಿ, ಇವೆಲ್ಲ ನಿಮ್ಮ ಸೋಲ್ ಕಾಂಟ್ರಾಕ್ಟ್ಗಳು. ಈ ಗಂಡ ಮಕ್ಕಳು ಅವರೆಲ್ಲ ಬರೋದು ನಮ್ಮ ಸೋಲ್ ಕಾಂಟ್ರಾಕ್ಟ್ ಇಂದ. ನಮ್ದು ಯಾವ್ದೋ ಒಂದು ಏಮಿಗೆ ಹೆಲ್ಪ್ ಮಾಡಕ್ಕೆ ಬರ್ತಾರ ಅವ್ರು. ಒಬ್ಬೊಬ್ರು ಪ್ರೀತಿಯಿಂದ ಹೆಲ್ಪ್ ಮಾಡ್ಬೋದು, ಒಬ್ಬೊಬ್ರು ರ್ಯಾಶ್ ಇಂದ ಹೆಲ್ಪ್ ಮಾಡ್ಬೋದು. ಈಗ ನಿಮ್ ಗಂಡ ಟಾರ್ಚರ್ ಮಾಡಿದಷ್ಟು ನೀವು ಮೇಲಕ್ಕೆ ಹೋಗ್ತೀರಿ, ಈ ತರ ಇದ್ರಂಗೆ ಅದು. ಯಾಕಂದ್ರೆ ನಿಮ್ನ ಪ್ಯಾಂಪರಿಂಗ್ ಮಾಡಿದ್ರೆ ಮೋಸ್ಟ್ಲಿ ನೀವು ಏನು ಮಾಡಲ್ಲ. ಏಮ್ ಇರೋದು ಏನು, ನಿಮ್ಮ ಗುರಿ ನೀವು ಸಾಧಿಸಕ್ಕೆ ಹೆಲ್ಪ್ ಮಾಡ್ಬೇಕು ಅಂತ ಅಷ್ಟೇನೆ. ಅದ್ ಯಾವ ರೀತಿಲಾದ್ರೂ ಸಾಧನೆ ಮಾಡಕ್ಕೆ ಹೆಲ್ಪ್ ಮಾಡ್ಬೋದು, ಗೊತ್ತಾಯ್ತಾ? ನಾನು ಅದಕ್ಕೆ ಹೇಳ್ತೀನಿ, ನಿಮ್ಮ ಸುತ್ತ ಅದಕ್ಕೆ ಅಲ್ವಾ ಇವರೇ ಹೇಳಿಲ್ವಾ, ನಿಂದಕರು ಇರಬೇಕು. ಯಾಕೆ ಹೇಳಿ, ಅವ್ರು ಇದ್ರೇನೆ ಮುಂದುವರಿಯಕ್ ಆಗದ್ ನಾವು. ಸೊ ನಿಮ್ ಸುತ್ತ ಬಂದು ನಿಮ್ನ ಕ್ರಿಟಿಸೈಸ್ ಮಾಡೋರು, ನಿಮ್ನ ಹಂಗ್ಸವ್ರು, ನಿಮ್ನ ಆಡ್ಕೊಳ್ಳೋರು ಇರ್ಲಿ, ನಿಮ್ ನೀವು ಹೋಗಿ ಅದನ್ನೆಲ್ಲ ಕೇಳಿಸ್ಕೊಳಕ್ ಹೋಗ್ಬಾರ್ದು. ಓಕೆನಾ? ನಿಮ್ಗೆ ಯಾವ್ದ್ರಲ್ಲಿ ಮನಸ್ಸಿಗೆ ಶಾಂತಿ ಸಿಗುತ್ತೋ ಆ ಕೆಲ್ಸ ಮಾಡಿ. ತುಂಬಾ ಚೆನ್ನಾಗಿ ಗೊತ್ತು ಗುರಿ ಇಲ್ಲದೆ ಸಡನ್ ಆಗಿ ಕ್ಲಿಕ್ ಆಗ್ಬಿಡ್ತೀರಿ ನೀವು, ಸಡನ್ ಆಗಿ. ಈಗ ನೀವೇನ್ ರಿಚ್ ಅಂತ ಹಾಕೊಂಡಿದ್ದೀರಿ, ನಿಮ್ದ್ರಲ್ಲಿ ನಂಗೆ ಫೀಲ್ ಇದೆ, ನಿಜವಾಗ್ಲೂ ರಿಚ್ ಆಗ್ತೀರಿ ನೀವು. ಥ್ಯಾಂಕ್ ಯು. ಡೇಟ್ ಆಫ್ ಬರ್ತ್ ಹೇಳಿ. 16/5/1987 ಸರ್. 16/5 1987 7/1 ಬರುತ್ತೆ. ಚೆನ್ನಾಗಿದೆ ನೋಡಿ. ಬಿಸ್ನೆಸ್ ಮಾಡ್ಲಿಕ್ಕೆ ನಂಬರ್ 5 ಚೆನ್ನಾಗಿದೆ, ಡೈರೆಕ್ಷನ್ 7 ಚೆನ್ನಾಗಿದೆ. ಹಾಗಂದ್ರೆ ಅಡ್ವಾನ್ಸ್ ಅಲ್ಲಿ ನೋಡಿದ್ರೆ 1 ಮತ್ತೆ 6 ಕಾಂಬಿನೇಷನ್ ಇದೆ, ಮತ್ತೆ ಓವರ್ ಆಲ್ ಕೊಡಿದ್ರೆ 1 ಇದೆ. ಎಲ್ಲ ಅಕ್ಸೆಪ್ಟೆನ್ಸ್ ಎಲ್ಲ ಇದೆ. ಸ್ವಲ್ಪ ಏನೋ ಅವ್ರಿಗೆ ಅಲ್ಲಿ ಡೈರೆಕ್ಷನ್ ಕರೆಕ್ಟ್ ಆಗಿ ಸಿಕ್ಬಿಟ್ರೆ 7 ನಂಬರ್ ಹಾಕೊಳ್ಳಿ ಮೊಬೈಲ್ ಸ್ಕ್ರೀನ್ ಅಲ್ಲಿ, ರೆಡ್ ಕಲರ್. ಒಂದ್ ವಾರ 15 ದಿವಸ ಹಾಕೊಳ್ಳಿ, ನಿಮ್ಗೆ ಒಂದು ಐಡಿಯಾ ಬರುತ್ತೆ ಏನಂತ ಹೇಳಿ. ನಮ್ ಚಾನಲ್ ರೆಡ್ ಕಲರ್ ಅಲ್ಲಿ 7 ನಂಬರ್ ಹಾಕೊಳ್ಳಿ. ನಮ್ ಚಾನಲ್ ಅಲ್ಲಿ ಅದರದ್ದು ಪಿಕ್ಚರ್ ಗಳಿದೆ ವಾಲ್ ಪೇಪರ್ ಹಾಕೊಳ್ಳಿಕ್ಕೆ. ಆಯುಷ ಮಂಡಲಂ ಸರ್ಚ್ ಮಾಡಿ ಸ್ಟೇಟಸ್. ನಾನು ಒಂದು ಹಾಕೊಂಡಿದ್ದೆ ಸ್ವಲ್ಪ ದಿನ. ಅಲ್ಲ, ಒಂದು ಬೇಡ ನಿಮ್ಗೆ. ಈಗ ನಿಮ್ಗೆ ಎಲ್ಲರೂ ನಿಮ್ ಡೈರೆಕ್ಷನ್ ಬೇಕೀಗ. ಆಗಲ್ಲ, ಡೈರೆಕ್ಷನ್ ಬೇಕಲ್ಲ. ಆಲ್ರೆಡಿ ಬಟ್ ನಿಮ್ಗೆ ಇನ್ನೂ ಸ್ವಲ್ಪ ಅದು ಫ್ರೀಕ್ವೆನ್ಸಿ ಬೇಕಾಗ ಅನ್ಸುತ್ತೆ, ಆಗ್ಬೋದು. ಸರಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.
ಆರ್ಯನ್ ರೆಡಿ? ಆರ್ಯನ್ 9 ಗಂಟೆಗೆ ಕ್ಲೋಸ್ ಮಾಡ್ಬಿಡ್ತೇವೆ, ಇನ್ನೊಂದು 15 ನಿಮಿಷ ಇದೆ ಹೆಚ್ಚು ಕಡಿಮೆ. ಮೇಡಮ್ ನಮಸ್ತೆ. ನಮಸ್ತೆ. ಹಾ ಮೇಡಮ್, ನಂದು ಕ್ಲಿನಿಕ್ ಇದೆ ಮೇಡಮ್ ಬಸವೇಶ್ವರ ನಗರದಲ್ಲಿ. ಅದು ನಮ್ಮ ಗುರುಗಳು ದಯಾನಂದ್ ಸರ್ ಅವರ ಆಶೀರ್ವಾದದಿಂದ ಹೆಂಗೋ ನಡೀತಾ ಇದೆ. ಬಟ್ ಏನಾಗ್ತಿದೆ, ನಂದು ಒಂದು ಡಾಕ್ಟರ್ ಕನ್ಸಲ್ಟೇಷನ್ಸ್ ಮತ್ತೆಲ್ಲ ಒಂದು ಬಂಚ್ ಆಫ್ ಡಾಕ್ಟರ್ ಕನ್ಸಲ್ಟೇಷನ್ಸ್ ಎಲ್ಲ ಇದೆ. ಬಟ್ ಈಗ ಏನಾಗಿದೆ, ಒಂದು 6 months ಇಂದ ತುಂಬಾ ಡ್ರಾಪ್ ಆಗ್ಬಿಟ್ಟಿದೆ. ತುಂಬಾ ಅಂದ್ರೆ ಹೇಳಕ್ಕೆ ಆಗಲ್ಲ, ಅಷ್ಟು ಡ್ರಾಪ್ ಆಗಿದೆ. ತುಂಬಾನೇ ವೀಕ್ ಆಗ್ಬಿಟ್ಟಿದೆ. ನನ್ಗೆ ಇದು ನಡೆಸ್ಲಾ ಬೇಡವಾ, ನನ್ನ ಕೈಲಿ ಏನು ಮಾಡಕ್ ಆಗ್ತಾ ಇಲ್ಲ. ಇದನ್ನ ಕ್ಲೋಸ್ ಮಾಡ್ಬಿಟ್ಟು ಬೇರೆ ಏನೋ ನೋಡ್ಲಾ ಇಲ್ಲ ಏನೋ ಅಂತ ಲೈಫಲ್ಲಿ ಒಂಥರ ಇದೇ ಇಲ್ಲ ಮೇಡಮ್. ಅದು ಒಂಥರ ಯಾವ್ದೋ ದಿಕ್ಕು ದೇಶ ಇದ್ದಂಗೆ ಆಗ್ಬಿಟ್ಟಿದೆ ಮೇಡಮ್. ಇದು ಪರ್ಸನಲ್ಲೇ ನಿಮ್ಗೆ ಓಕೆನಾ? ಫ್ಯಾಮಿಲಿ ವೈಸ್ ಅಲ್ಲಿ ಹೆಂಗಿದ್ದೀರಿ? ಪರವಾಗಿಲ್ಲ ಮೇಡಮ್, ಚೆನ್ನಾಗಿದೆ ಮೇಡಮ್, ಚೆನ್ನಾಗಿದೆ. ಏನು ಮನೆ ಕಡೆಯಿಂದ ಪ್ರೆಷರ್ ಏನು ಇಲ್ವಾ? ಆತರ ಇಲ್ಲ ಮೇಡಮ್, ನಾನು ನನ್ನ ಬಿಸ್ನೆಸ್ ಚೆನ್ನಾಗಿ ನೋಡ್ಕೊಂಡು ಆತರ ಅಲ್ಲ, ಈ ಬಿಸ್ನೆಸ್ ಮಾಡೋ ವಿಷಯಕ್ಕೆ. ಇಲ್ಲ ಆತರ ಏನಿಲ್ಲ ಮೇಡಮ್. ಆತರ ನನಗೂ ನಮ್ಮ ಫ್ಯಾಮಿಲಿ ಅವ್ರಿಗೆ ಏನು ಟಚ್ ಅಪ್ ಇಲ್ಲ ಮೇಡಮ್, ಜಾಸ್ತಿ ಇಲ್ಲ. ಅಂದ್ರೆ ನಾನ್ ಕೇಳ್ತಾ ಇರೋದು, ಇದ್ ನೀವ್ ಮಾಡ್ತಾ ಇರೋದು ಓಕೆ, ಇದು ಬೇಡ, ಇದನ್ನ ಬಿಟ್ಬಿಡಿ, ಇದು ಕಷ್ಟ. ಇಲ್ಲ ಆತರ ಏನಿಲ್ಲ, ಆತರ ಏನಿಲ್ಲ ಮೇಡಮ್, ಆತರ ಏನಿಲ್ಲ. ಯಾಕಂದ್ರೆ ಫ್ಯಾಮಿಲಿಲಿ ಕನ್ಫ್ಯೂಷನ್ಸ್ ಇದೆ ಅಂತ ಬಂತು, ಅದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲ ಮೇಡಮ್, ಆತರ ಏನಿಲ್ಲ. ಹೌದಾ? ಒಂದ್ಸರಿ ವಿಚಾರಿಸ್ತೀರಾ? ನಿಮಗೋಸ್ಕರ ಅವರು ಓಕೆ ಅನ್ಕೊಂಡಿದ್ದು ಮಾನಸಿಕವಾಗಿ ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅಂತ. ಯಾರಿಗೆ? ನಿಮ್ಮ ಮನೇಲಿ ಯಾರಿದ್ದೀರಿ ನೀವು ಒಟ್ಟು ಎಲ್ಲ? ಇಲ್ಲ ಮೇಡಮ್, ನಾನ್ ಬಿಸ್ನೆಸ್ ತುಂಬಾ ಕೋಡ್ ಎಲ್ಲ ಚೆನ್ನಾಗಿತ್ತು, ಚೆನ್ನಾಗಿದೆ. ಅದು ಏನಿಲ್ಲ, ನನ್ನ ತಮ್ಮ ಇದಕ್ ಫಸ್ಟ್ ಮಾಡ್ಕೊಟ್ಟ, ಇದನ್ನ ಹೆಲ್ಪ್ ಮಾಡ್ಕೊಟ್ಟ. ಫ್ಯಾಮಿಲಿ ಅಂದ ತಕ್ಷಣ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು, ತಮ್ಮ ಜೊತೆಗಿದ್ರೆ ತಮ್ಮ ತಂಗಿ, ಆತರ ಇಲ್ಲ ಯಾರ್ದು ಏನ್ ತೊಂದ್ರೆ ಇಲ್ಲ ಮೇಡಮ್. ನಮ್ ತಮ್ಮ ತೊಂದ್ರೆ ಅಂತಲ್ಲ ನಾನ್ ಹೇಳ್ತಿರೋದು, ಮಾನಸಿಕವಾಗಿ ಇಲ್ಲ ನಿಮ್ ಬಗ್ಗೆ ಇವನು ಚೆನ್ನಾಗಿ ಬೆಳಿತಾನೆ ಅಂತ ಬರಬಹುದು. ಆತರ ಕನ್ಫ್ಯೂಷನ್ ಆತರ ಅನ್ಕೊಂಡಿದಾರೆ ಅವ್ರು ಅಷ್ಟೇ. ಅವ್ರು ಅನ್ಕೊಂಡಿರೋದೇ ಬೇರೆ, ನಾನು ಇರೋದೇ ಬೇರೆ. ಅವ್ರು ನಾನು ತುಂಬಾ ಚೆನ್ನಾಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ, ಬಟ್ ಅವ್ರು ನಾನು ಹತ್ರ 0 ಇದ್ದೀನಿ ಮೇಡಮ್. ಅವರು 1000 ಅಂತ ಅನ್ಕೊಂಡಿದ್ದಾರೆ, ಅದ್ರಲ್ಲಿ ಒಂದಿಲ್ಲ, ಅದ್ರಲ್ಲಿ 3 0 ಇದೆ ಅಷ್ಟೇ ನನ್ನ ಲೈಫ್ ಅಲ್ಲಿ. ಈಗ ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕಾ? ಮತ್ತೆ ಇಲ್ಲಿ ಒಬ್ರು ಡಾಕ್ಟರ್ ಪ್ರಕಾಶ್ ಅಂತ ಇದಾರೆ ಮೇಡಮ್ ಇಲ್ಲಿ. ಅವರು ನನಗೆ ಹೆಲ್ಪ್ ಮಾಡ್ತಾ ಇಲ್ಲ. ತುಂಬಾನೇ ಪ್ರಾಬ್ಲಮ್. ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು, ಅದಕ್ಕೆ ಸ್ವಲ್ಪ ಅಲ್ಲಿ ಹಿಲ್ಲರ್ಸ್ ಬಿಟ್ಟಿದೆ, ಏನೋ ಚೆನ್ನಾಗಿ ಮಾಡ್ತಿದ್ದಾರೆ. ಬಟ್ ಅವ್ರಿಗೆ ಏನಂದ್ರೆ ನಂಗೆ ಅಡ್ವರ್ಟೈಸ್ಮೆಂಟ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಪಾಪ ಅವರು ಈಗ ನಮ್ಮ ಆಯುಷ್ ಮಂಡಲಂದವರೆಲ್ಲ ಹೋಗ್ತಿದಾರೆ ಅಲ್ಲಿ, ಬಟ್ ನನಗೆ ವೈಯಕ್ತಿಕವಾಗಿ ಅವ್ರಿಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಬಟ್ ಅವ್ರ ಡಾಕ್ಟರ್ಸ್ ಯಾರು ಈಗ ಅಷ್ಟು ಇಲ್ಲ ಅಂತ ಅವರೊಟ್ಟಿಗೆ. ಅದನ್ನ ಬಿಟ್ಟು ಬೇರೆ ಮಾಡ್ಬೇಕು ಅವ್ರು. ಬಿಟ್ಟು ಬೇರೆ ಕಡೆ ಹೋಗಿ. ಯಾಕೆ ಆತರ ಬರ್ತಾ ಇದೆ ಅಂದ್ರೆ, ಈಗ್ಲೂ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಆನ್ಸಿಸ್ಟರ್ದು ದೋಷ ಏನಾರು ಹೇಳಿದಾರ? ಪಿತೃದೋಷ ಅಂತ ಯಾರು ನಿಮಗೆ? ಮುಂಚೆ ಏನೋ ಹೇಳಿದಾರೆ ಮೇಡಮ್, ಅದೆಲ್ಲ ಕ್ಲಿಯರ್ ಮಾಡ್ಕೊಂಡಿದ್ಯಲ್ಲ, ಪೂಜೆ ಎಲ್ಲ ಮಾಡ್ಕೊಂಡಿಲ್ಲ. ನೀವು ಕ್ಲಿಯರ್ ಮಾಡಿಲ್ಲ. ಒಂದ್ ಹೇಳ್ತೀನಿ ಕೇಳಿ, ತುಂಬಾ ಜನ ಅದನ್ನೇ ಎಲ್ಲೋ ಹೋಗಿ ಏನೋ ಪೂಜೆ ಮಾಡಿದ್ವಿ, ಇದನ್ನ ಬಿಟ್ವಿ, ಅದಾಯ್ತು ಅಂತ ಅನ್ಕೋತಾರೆ. ನಾನು ದಯವಿಟ್ಟು ಒಂದ್ ಹೇಳ್ತೀನಿ, ಈಗ ಎಷ್ಟೋ ಜನಕ್ಕೆ ನೋಡಿ, ನಾವು ಸ್ತ್ರೀ ಪಿತೃದೋಷ ಇದೆ, ನೀವು ನಿವಾರಣೆ ಮಾಡಿ ಅಂತ ಹೇಳ್ತೀವಿ. ಅದಕ್ಕೆಲ್ಲ ರೆಮಿಡಿ ಮಾಡ್ಬಿಡ್ತಾರೆ. ಮನೇಲಿ ಮಾತ್ರ ಹೆಂಗಸರಿಗೆ ಬೆಲೆ ಕೊಡದೆ ಇರೋದಿರ್ಬೋದು, ಹೆಂಗಸರಿಗೆ ಟಾರ್ಚರ್ ಮಾಡೋದಿರ್ಬೋದು, ಅವ್ರಿಗೆ ರೆಸ್ಪೆಕ್ಟ್ ಕೊಡದೆ ಇರೋದಿರ್ಬೋದು, ಅವೆಲ್ಲ ಮಾಡಿದ್ರೆ ಅಲ್ಲಿ ಮಾಡಿದ್ ಯಾವ್ದು ಫಲಿಸಲ್ಲ. ಸೊ ಹಂಗೇನೆ ಈಗ ನೀವು ಇಲ್ಲಿ ಪಿತೃಗಳದಕ್ಕೆಲ್ಲ ಮಾಡಿ ಬಂದಿರ್ಬೋದು, ಬಟ್ ಅವ್ರಿಗೆ ಒಂದು ಡೈಲಿ ಒಂದು ನಮಸ್ಕಾರ ಮಾಡಿ ಅವ್ರನ್ನ ನೆನ್ಸ್ಕೊಳ್ಳೋದಿರ್ಬೋದು, ನಿಮ್ಮ ಸುತ್ತಮುತ್ತ ಇರೋ ದೊಡ್ಡವರಿಗೆ ಮರ್ಯಾದೆ ಕೊಡೋದಿರ್ಬೋದು, ಅವು ತುಂಬಾ ಇಂಪಾರ್ಟೆಂಟ್. ಆಮೇಲೆ ಇದೆಲ್ಲ ಪೂಜೆ ಮಾಡೋದು. ಆಯ್ತಾ? ಸ್ವಲ್ಪ ಲಾಜಿಕ್ ಆಗಿ ಥಿಂಕ್ ಮಾಡ್ಬಿಟ್ಟು, ನಿಮ್ಗೆ ಇನ್ನೂನು ಅದು ಮುಗ್ದಿಲ್ಲ, ನಿಮಗೆ ಪ್ರಾಬ್ಲಮ್ ಆಗ್ತಾ ಇರೋದು ಆನ್ಸಿಸ್ಟರ್ ದಿಂದ ಇರೋಂತ ಪ್ರಾಬ್ಲಮ್. ಓಕೆನಾ? ಸದ್ಯಕ್ಕೆ ನನ್ಗೆ ಇದು ನಡ್ಕೊಂಡು ಹೋದ್ರೆ ಏನಾದ್ರು ರೆಮಿಡಿ ಸದ್ಯಕ್ಕೆ ಈಗ ಅವ್ರಿಗೆ ಈಗ ಐಟಮ್ಗಳು ಏನಾದ್ರು ಸೇಲ್ ಮಾಡ್ಬೋದು, ಅವ್ರು ಇಟ್ರ ಅವ್ರಿಗೆ ವರ್ಕೌಟ್ ಆಗ್ತದೆ. ಒಂದ್ ನಿಮಿಷ, ಅವರು ಕ್ಲಿನಿಕ್ ಎನರ್ಜಿನೇ ಮೇಯ್ನು. ಅಲ್ಲಿ ನಾರ್ತ್ ಚೆನ್ನಾಗಿಲ್ಲ ನಿಮ್ ಕ್ಲಿನಿಕ್ ಅಲ್ಲಿ. ನಾರ್ತ್ ಅಲ್ಲಿ ನೀರಿಡಿ, ಯಾವ ತರ ನೀರು ಅಂತ ನಾನು ಲಾಸ್ಟ್ ವಿಡಿಯೋಗಳೆಲ್ಲ ಹೇಳಿದೀನಿ ನೋಡಿ. ನಾರ್ತ್ ಚೆನ್ನಾಗಿಲ್ಲ, ಯಾಕಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಬಿಸ್ನೆಸ್ಗೆ. ಆಯ್ತಾ? ಬಂದವ್ರಿಗೆ ಕನೆಕ್ಷನ್ ಇರ್ಬೇಕು. ಬಾಗ್ಲಿದೆ. ಈಗ ನೀವು ನುಗ್ಗಿದ ತಕ್ಷಣ ಫಸ್ಟ್ ಇಮಿಡಿಯೇಟ್ ಗೋಡೆ ಇರುತ್ತಲ್ಲ, ಆ ಗೋಡೆಗೆ ದೊಡ್ಡದೊಂದು ಜಲಪಾತದ ಪೋಸ್ಟರ್ ಹಾಕ್ಬೋದು, ಅಥವಾ ಅಲ್ಲೊಂದು ಇದನ್ನ ಹಾಕಿ, ಒಂದು ನೀರಿಂದ ಇಡಿ. ಯಾವ ತರ ಲಾಸ್ಟ್ ಇದ್ರಲ್ಲೆಲ್ಲ ಹೇಳಿದೀನಿ, ಅದನ್ನ ಮಾಡಿ ರೆಮಿಡಿ.
ನಾರ್ತ್ ಅಲ್ಲಿ ಓಕೆ ನೀರೊಂದು ಇಡಬೇಕು, ನಿಮ್ಗೆ ಅಲ್ಲಿ ನಾರ್ತ್ ಚೆನ್ನಾಗಿಲ್ಲ. ಓಕೆನಾ? ಅದು ಒಂದ್ ಮಾಡಿ. ಇವ್ರು ಏನಾದ್ರು ವಸ್ತುಗಳನ್ನ ಸೇಲ್ ಮಾಡ್ಬೋದು ಅಲ್ಲಿ? ಸೇಲ್ ಮಾಡಬಹುದು. ಮೇಯ್ನು ಇವರು ಎಮೋಷನಲಿ ಯಾರಿಗೂ ಕ್ಲೋಸ್ ಆಗಿ ಮಾತಾಡಲ್ಲ. ಅಲ್ಲಿ ಲೇಡಿ ಎನರ್ಜಿ ಡೌನ್ ಇದೆ ಅಂತ ಬರ್ತಿದೆ. ಓಕೆ ಲೇಡಿ ಎನರ್ಜಿ ಡೌನ್ ಅಂದ್ರೆ ಕೇರಿಂಗು. ಹ್ಮ್ ಒಂದ್ ಸ್ವಲ್ಪ ಈಗ ಡೈರೆಕ್ಟ್ ನೀವು ಬಂದ ತಕ್ಷಣ ಓಕೆ ಇದಾಯ್ತಾ, ಈಗ ನೀವು ಕೇಳಿದ್ರಿ ಕ್ವಶನ್ ನನ್ನ, ಹೌದಾ ಇಲ್ಲ ನೀವ್ ಇಲ್ಲಿ ನಡೆಯಲ್ಲ, ಬೇರೆ ಕಡೆ ಮಾಡಿ, ಮುಗ್ದೋಯ್ತು ನನ್ ಮಾತು ಅಂದ್ರೆ ಹೆಂಗಿರುತ್ತೆ ನಿಮ್ಗೆ? ಹ್ಮ್ ಅರ್ಥ ಆಯ್ತಾ? ಸೊ ನೀವು ಅವ್ರು ಬಂದವ್ರನ್ನ ಸ್ವಲ್ಪ ಮಾತಾಡಿಸ್ಬೇಕು ಫಸ್ಟ್. ಹ್ಮ್ ಒಂಥರ ನೀವು ಕೌನ್ಸಿಲಿಂಗ್ ಮಾಡ್ತಾ ಇಲ್ಲ ಸರಿಯಾಗಿ ಅಂತ. ಓಕೆ ನೀವು ಕೌನ್ಸಿಲಿಂಗ್ ಮಾಡ್ಬೇಕು ಬಂದವ್ರಿಗೆ. ಫಸ್ಟ್ ಅವ್ರನ್ನ ಮಾತಾಡಕ್ ಬಿಟ್ಟು ಅವ್ರ ಕಷ್ಟ ಎಲ್ಲ ಕೇಳಿ, ಹೌದಾ ಅಂತ, ನೀವು ಗೊತ್ತಾಯ್ತಪ್ಪ ಈ ಸಿಂಟಮ್ ಎಲ್ಲ ನಂಗೆ ಗೊತ್ತು, ನೀವು ತಗೊಳ್ಳಿ ಫಸ್ಟ್ ಅಂತ ಅನ್ಬೇಡಿ. ಹ್ಮ್ ಗೊತ್ತಾಯ್ತಾ? ಸೊ ಫಸ್ಟ್ ಕೌನ್ಸಿಲಿಂಗ್ ತರ. ಅಲ್ಲಿ ಮೇನ್ ಡ್ರಾಬ್ಯಾಕ್ ಇರೋದು ಎಮೋಷನ್ ಕನೆಕ್ಷನ್. ಹ್ಮ್ ಇಲ್ಲ ನನ್ ಜೊತೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗ್ತಾರೆ ಪೇಷಂಟ್ಸ್, ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡ್ತಾರೆ. ನಾನ್ ತುಂಬಾ ಚೆನ್ನಾಗಿ ನಮ್ ಜೊತೆ ತುಂಬಾನೇ ಪಾಸಿಟಿವ್ ಮತ್ತೆ ಇನ್ಯಾರ ಮಾತಾಡ್ತಾರೆ. ಜೊತೆಗಿಲ್ಲ, ಅಲ್ಲಿ ಇನ್ಯಾರ ಪ್ರಾಬ್ಲಮ್? ನಾನೇ ಮೇಯ್ನು ಮೇಡಮ್ ಇಲ್ಲಿ. ಹಾ ನಂದೇ ಮತ್ತೆ ಹಾ ಈಗ ಬಂದ್ ಪೇಷಂಟ್ ಗಳೇ ಬರ್ತಿರ್ತಾರ? ಇಲ್ಲ ಬೇರೆ ಬೇರೆ ಚೇಂಜ್ ಆಗ್ತಾ ಇರ್ತಾರೆ. ಈಗ ಸ್ವಲ್ಪ ಬರ್ತಾ ಇದಾರೆ. ಈಗ ಕಂಟಿನ್ಯೂ ಒಂದು 3 ತಿಂಗಳಿಂದ ಸ್ವಲ್ಪ ಆಯುಷ್ ಮಂಡಲದಿಂದೆಲ್ಲ ಬರ್ತಾರೆ. ಬಟ್ ನನ್ಗೆ ಈಗ ಸಮಸ್ಯೆ ನಾನು ಏನಾಗಿದೆ ಒಂದು ಅಂದ್ರೆ ಅವ್ರಿಗೆ ಹೇಳೋದು, ಬಂದ್ ಪೇಷಂಟ್ ಬರ್ತಾರ ಅಂದ್ರೆ, ಈಗ ನೋಡಿ ನಾನ್ ನಿಮ್ ಹತ್ರ ಬಂದ್ರೆ ನೆಕ್ಸ್ಟ್ ನನ್ ಕಡೆಯವ್ರು ತುಂಬಾ ಜನ ನಿಮ್ ಹತ್ರ ಬರ್ಬೇಕು. ಅರ್ಥ ಆಯ್ತಾ? ಅದು ಕಮ್ಯುನಿಕೇಶನ್ ಬೇರೆ ಬೇರೆಯವ್ರಿಗೆ ಸ್ಪ್ರೆಡ್ ಮಾಡಕ್ಕೆ. ನೀವೀಗ ಒಂದ್ಸರಿ ಹೇಳಿ ನನ್ ಕಳ್ಸದ್ಮೇಲೆ ನೀವು ಒಂಚೂರು ಫಾಲೋ ಅಪ್ ಕೊಡ್ಬೇಕು ನನ್ಗೆ. ಗೊತ್ತಾಯ್ತಾ? ಹಾ ಅದೊಂಚೂರು ಇಟ್ಕೊಳ್ಳಿ. ಮೇಡಮ್ ನೀವು ಜಲಪಾತದ ಒಂದು ಫೋಟೋ ಹಾಕ್ಯನ್ಬಿಟ್ಟು ಅದೀಗ ಸೂರ್ಯನ ಎದುರು, ಈಗ ನಾರ್ತ್ ಅಲ್ಲಿ ಒಳಗ್ ಬಂದ ತಕ್ಷಣ ಸೂರ್ಯನ್ ಎದುರಾಗ ಗೋಡೆ ಮೇಲೆ ಜಲಪಾತದ ಫೋಟೋ ಹಾಕ್ಬಿಟ್ಟು ನೀರ್ ಇಡ್ಬೇಕಾ, ಇಲ್ಲ ಈ ಕಡೆ ನಾರ್ತ್ ವಾಲ್ಗೆನೆ? ನಾರ್ತ್ ವಾಲ್ ಓಪನ್ ಇದೆ, ಡೋರ್ ಇದೆ ನಂದು ಮೇಡಮ್ ನಾರ್ತ್ ಅಲ್ಲಿ. ಡೋರ್ ಪಕ್ಕ ಜಾಗ ಇಲ್ವಾ? ಸ್ವಲ್ಪ ಇದೆ ಮೇಡಮ್, ಜಾಗ ಇದೆ ಅಷ್ಟೇ, ಅಲ್ಲೇ ಸಾಕು. ಏನಕ್ಕೆ ಅದನ್ನ ಗೊತ್ತಾ, ನೀವು ನೋಡ್ತಿರಲ್ವಾ ಅದನ್ನ, ನಿಮಗೆ ತಂಪು ಫೀಲ್ ಆಗ್ಬೇಕು. ನಿಮಗಲ್ಲಿ ತಂಪು ಫೀಲ್ ಆಗ್ತಾ ಇಲ್ಲ, ಸೊ ಬೇಗ ಕೋಪ ಬರುತ್ತೆ ಅಂತ. ಇಲ್ಲ ಈಗ ನನಗೆ ನಮ್ ದಯಾನಂದ್ ಸರ್ ಆಶೀರ್ವಾದ ಚೆನ್ನಾಗಿದೆ ಮೇಡಮ್, ದೇವತೆಯಿಂದ ನಂದೇನೋ ಪ್ರಾಬ್ಲಮ್ ಇತ್ತು, ಬಂದು ನಾನು ರಿಕ್ವೆಸ್ಟ್ ಮಾಡ್ಕೊಂಡಾಗ ಬಂದು ಈ ಜಾಗದಲ್ಲಿ ಬಂದು ನನ್ಗೊಂದು ಅಷ್ಟೇ ಇಷ್ಟು ಹೆಲ್ಪ್ ಮಾಡಿದ್ದಾರೆ. ಅವ್ರನ್ನ ನಾನು ಯಾವತ್ತು ನನ್ನ ಲೈಫ್ ಅಲ್ಲಿ ಇರೋವರೆಗೂ ನಾನು ಯಾವತ್ತೂ ಏನಿಲ್ಲ. ಅವ್ರು ಬೇಜಾರ್ ಅದು ಹೇಳಿದ ಕೂಡಲೇ ನಂಗೆ ಇದನ್ನಿಸ್ತು. ಬಟ್ ಏನಂದ್ರೆ ಅವ್ರ ಐಟಮ್ ಎಲ್ಲ ಕೇಳ್ತಾರ ನಮ್ಮ ಹತ್ರ. ನನಗೆ ಇದು ವ್ಯವಹಾರ ಎಲ್ಲ ಇಂಟ್ರೆಸ್ಟ್ ಇಲ್ಲ. ಈಗ ಆನ್ಲೈನ್ ನಡೀತಾ ಇದೆ, ಅವ್ರು ಹೇಳ್ತಾರೆ ಹೋಗ್ ಕೊಡಿ ಯಾವ್ದು ಕೊಡಿ ಅಂತ ಹೇಳಿ. ನನ್ನ ಹತ್ರನೂ ಅಷ್ಟು ಇದಿಲ್ಲ, ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ಫಸ್ಟ್ ಆಫ್ ಆಲ್ ಅವ್ರಿಗೆ ಬೇಕಂತ ಹೇಳಿ ಒಂದ್ ಸ್ವಲ್ಪ ಅಕ್ಕಿ ಕಳ್ಸಿಕೊಟ್ಟೆ ಅಷ್ಟೇನೆ. ಬಟ್ ಏನಂದ್ರೆ ಇದು ತುಂಬಾ ಸಿಸ್ಟಮೆಟಿಕ್ ಹೋಗ್ಬೇಕಾಗತ್ತೆ. ಈ ಸೋಪ್ಗಳಾಯ್ತು, ನಮ್ಮಲ್ಲಿ ತುಂಬಾ ಪ್ರಾಡಕ್ಟ್ ಇದೆ ವೇರೋಸ್ ಅಲ್ಲಿ, ಕ್ರಿಸ್ಟಲ್ಸ್ ಗಳಿದೆ. ಬಟ್ ಅವ್ರಿಗೆ ಕಳ್ಸಿಕೊಟ್ಟು ಅದೆಲ್ಲ ವ್ಯವಹಾರ ನನಗೆ ಅದು ತಲೆ ಹಿಡಿದು ಬಿಡುತ್ತೆ ನಂಗೆ. ಅದಕ್ಕೆ ಯಾರಾದ್ರೂ ಅವರು ವ್ಯವಹಾರ ಮಾಡ್ಬೇಕಾದ್ರೆ ಒಂದು ಲೇಡಿ ಇಟ್ಕೋಬೇಕು. ಅವರ ಕ್ಲಿನಿಕ್ ಅಲ್ಲಿ ಲೇಡಿ ಎನರ್ಜಿ ಡೌನ್ ಇದೆ. ನಮ್ ಮಿಸಸ್ ಮಾಡ್ತಾರೆ, ನಮ್ ಮಿಸಸ್ ಇರ್ತಾರೆ ಮೇಡಮ್ ಬೆಳಗ್ಗೆ ಹೊತ್ತು. ಇರ್ತಾರೆ ಅವರು, ಇರ್ತಾರೆ ಬೆಳಗ್ಗೆ ಹೊತ್ತು. ವ್ಯವಹಾರಕ್ಕೆ ಅವ್ರನ್ನ ಇಡಿಸಿ, ಏನಾದ್ರು ಮಾತಾಡೋದು, ಹೇಳೋದು, ಮಾಡೋದು, ಅದಕ್ಕೆ ಅವ್ರು ಇರ್ಲಿ. ಓಕೆನಾ? ಇದನ್ನ ಮಾಡಿ. ಅವರೇ ಓಪನ್ ಮಾಡೋದು ಮೇಡಮ್, ಫಸ್ಟ್ ಅವರೇ ಓಪನ್ ಮಾಡೋದು ಮಾರ್ನಿಂಗ್ ಬೆಳಗ್ಗೆ. ನಾರ್ತ್ ಅಲ್ಲಿ ಎನರ್ಜಿ ಡ್ರಾಬ್ಯಾಕ್ ಇರೋದ್ರಿಂದ ಹಂಗಾಗ್ತಿದೆ. ಸೊ ನಾರ್ತ್ ಗಿಡಿ ಚೇಂಜಸ್ ಆಗುತ್ತೆ. ಆದಷ್ಟು ಸ್ವಲ್ಪ ಯಾವ ತರ ನೀರ್ ಇಡ್ಬೇಕು ಮೇಡಮ್, ಏನ್ ತರ ನೀರ್ ಇಡ್ಬೇಕಲ್ಲಿ? ಅದು ನಾನು ಹೇಳಿದ್ದೀನಿ ಲಾಸ್ಟ್, ಯಾಕಂದ್ರೆ ಪುನಃ ದೊಡ್ಡ ಪ್ರೊಸೀಜರ್ ಮತ್ತೆ ವೇಸ್ಟ್ ಆಗುತ್ತೆ. ಲಾಸ್ಟ್ ವಿಡಿಯೋ ಅವ್ರಿಗೆ ಕಾಲ್ ಮಾಡ್ಬಿಡಿ, ಹೇಳಿ ಅವ್ರಿಗೆ. ನಾನು ಹೇಳ್ತೀನಿ ಬೇಕಿದ್ರೆ. ಅದು ಒಂದನ್ನ ಮಾಡಿ ಮೇಯ್ನು. ಯಾಕಂದ್ರೆ ನಿಮ್ಗೆ ನೀರಿಂದು ಇದು ತೊಂದರೆ ಇರೋದ್ರಿಂದನೇ, ಅಂದ್ರೆ ನಾರ್ತ್ ತೊಂದರೆ ಇರೋದ್ರಿಂದನೇ ಬಿಸ್ನೆಸ್ ಡ್ರಾಬ್ಯಾಕ್ ಆಗ್ತಿರೋದು. ಬಟ್ ನಿಮ್ಮ ಪಿತೃಗಳು ಯಾರ್ದು ಒಬ್ಬರದ್ದು ಫೋಟೋ ತಂದು ಇಟ್ಕೊಳ್ಳಿ ನೀವು. ನಮ್ ಡ್ಯಾಡಿ, ನಮ್ ತಂದೆ ಇಟ್ಟಿದ್ದೀನಿ ಮೇಡಮ್ ನಾನು ನನ್ನ ಕ್ಲಿನಿಕ್ ಅಲ್ಲಿ. ನುಗ್ಗಿದ ತಕ್ಷಣ ಕಾಣಿಸುತ್ತಾ? ದಕ್ಷಿಣಕ್ಕೆ ಇಟ್ಟಿದ್ದೀರಾ? ದಕ್ಷಿಣಕ್ಕೆ ಇಟ್ಟಿದ್ದೀನಿ ಮೇಡಮ್. ದಕ್ಷಿಣದ ಗೋಡೆಗೆ? ದಕ್ಷಿಣದ ಗೋಡೆಗೆ ಇಟ್ಟಿದ್ದೀನಿ. ದಿನ ಬಂದ ತಕ್ಷಣ ಅವ್ರು ಇಂಪಾರ್ಟೆಂಟ್ ನಿಮ್ಗೆ, ಬೇರೆಯವ್ರು ಆಮೇಲೆ. ಅರೆ ನೆಕ್ಸ್ಟ್ ಇನ್ನೊಂದು ಬುಕ್ ಬಿಡ್ತಿದ್ದೇನೆ, ನಿಮ್ಮಲ್ಲೇ ನಾ ಆಫ್ಲೈನ್ ಇಟ್ಟಿದ್ದೇನೆ. ಬುಕ್ ಸೇಲ್ ಮಾಡಿ ಇಡ್ಡಿಸೇನ ನಂಗೆ ಒಂದು ಅಮೌಂಟ್ ಇಟ್ಟು ತೊಗೊಂಬಿಡಿ ಅದ್ರಲ್ಲಿ ಅಷ್ಟೇನೆ. ಅಷ್ಟು ಮಾಡಿ ಸರ್. ನೆಕ್ಸ್ಟ್ ನಾನು ನಿಮ್ಗೆ ಕೊಡ್ತೇನೆ. ಏನ್ ಇದು ಬೇಜಾರು ನೋಡ್ಕೋಬೇಡಿ, ನಾನು ಅಲ್ಲೇ ಇಡ್ತಿಕ್ಕೆ ಹೇಳ್ತೇನೆ, ನಾನು ಆನ್ಲೈನ್ ಮಾಡಲ್ಲ. ಅವ್ರಿಗೆ ಸ್ವಲ್ಪ ಪಿತೃಗಳನ್ನ ಪ್ರೇ ಮಾಡ್ಕೋಬೇಕಷ್ಟೇ. ಓಕೆ ಆಯ್ತು, ಬೇಜಾರು ಮಾಡ್ಕೋಬೇಡಿ. ಓಕೆ ಥ್ಯಾಂಕ್ ಯು. ಓಕೆ ಇನ್ನೂ ಒಬ್ರಿಗೆ ಸಾಕು ಅನ್ಕೋತೀನಿ. ಆಲ್ಮೋಸ್ಟ್ ಟೈಮ್ ಆಯ್ತು, 9. ಹೌದು ಟೈಮ್ ಆಯ್ತು. ನಾಳೆ ಬೇಕಿದ್ರೆ ಮತ್ತೆ ಕಂಟಿನ್ಯೂ ಮಾಡೋಣ.
ಇದ್ರ ಓಕೆ ಬಗ್ಗೆ ಬೇರೆ ಕಾರ್ಡ್ಸ್ ಬಗ್ಗೆ ಒಂಚೂರು ಬೇಕಾದ್ರೆ ಹೇಳ್ತೀನಿ ನಾನು. ಓಕೆ. ಮತ್ತೇನಾದ್ರೂ ಹೇಳ್ಬೋದಾ ಕೊನೆಯಲ್ಲಿ ನಿಮ್ಮ ವತಿಯಿಂದ ಏನಾದ್ರು? ಅದೇ ನಂದು ಮೇಯ್ನು ಎಲ್ಲಾರ್ಗು ಹೇಳೋದು, ದುಃಖದ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಬೇಡಿ. ಕಷ್ಟ ಅಂತ ಮನ್ಸಲ್ಲಿ ಕೊರಗಬೇಡಿ. ಬೇರೆಯವ್ರನ್ನ, ಹೊರಗಡೆ ಅವ್ರನ್ನ, ಅಕ್ಕಪಕ್ಕದವ್ರನ್ನ ನೋಡ್ಬೇಡಿ. ನಿಮ್ಗೆ ತುಂಬಾ ದೇವ್ರು ಖುಷಿಯಾಗಿಡ್ತಾನೆ. ಏನಾರೋ ಒಂದು ತೊಂದರೆ ಬರ್ತಿದೆ ಅಂದ್ರೆ ನಿಮಗ್ ಮುಂದಕ್ಕೆ ಒಳ್ಳೇದಾಗಕ್ಕೆ, ಏನೋ ಒಂದು ದೊಡ್ಡದನ್ನ ಕೊಡಕ್ಕೆ. ದಯವಿಟ್ಟು ಅದನ್ನ ಅನ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲದೆ ನಿಮ್ಮನ್ನ ನೀವೇ ಚೇಂಜ್ ಮಾಡ್ಕೋಬಹುದು ಎಲ್ಲಾ ರೀತಿಲುವೆ. ಯಾಕೆ ಗೊತ್ತಾ, ನಾನು ಒಂದೇ ಹೇಳೋದು, ಯಾರು ಅಪ್ಪ ಅಮ್ಮ ಮಕ್ಕಳನ್ನ ಕಷ್ಟ ಪಡ್ಲಿ ಅಂತನೋ ಅಥವಾ ಹೆಂಗೆಂಗೋ ನಿಂತಿರ್ಲಿ ಅಂತ ಯಾರು ಇಷ್ಟಪಡಲ್ಲ. ಸೊ ನಮ್ನ ದೇವ್ರು ಅಂದ್ರೆ, ಈಗ ಅಪ್ಪ ಅಮ್ಮ ಏನೋ ಒಂದ್ ಕಾರಣಕ್ಕೆ, ಈಗ ನಾವು ನೋಡಿ ಎಕ್ಸಾಮ್ ಟೈಮ್ ಅಲ್ಲಿ ಅಪ್ಪ ಅಮ್ಮ ಈಗ ಓದು ಅದು ಇದು ಅಂದಾಗ ತುಂಬಾ ಸಿಟ್ಟು ಬರ್ತಿರುತ್ತೆ. ಅವ್ರು ಯಾಕೆ ಹೇಳ್ತಾರೆ ಅಂದ್ರೆ ಮುಂದಕ್ಕೆ ಫ್ಯೂಚರ್ಲಿ ಚೆನ್ನಾಗಾಗ್ಲಿ ಅನ್ನೋದು ಒಂದೇ ಉದ್ದೇಶ ಅಲ್ವಾ. ಸೊ ಹಂಗೇನೆ ದೇವ್ರು ಏನೋ ಒಂದ್ ಟಾಸ್ಕ್ ಕೊಡ್ತಾ ಇದ್ದಾನೆ. ಆ ಟಾಸ್ಕ್ ಏನೋ ಒಂದು ಮುಂದಕ್ಕೆ ಒಳ್ಳೇದಾಗಕ್ಕಷ್ಟೇ. ಮತ್ತೆ ತುಂಬಾ ಈ ಬ್ಲಾಕ್ ಮ್ಯಾಜಿಕ್ ಆಗಿದೆಯಂತೆ, ನಮ್ಗೆ ದೃಷ್ಟಿ ಆಯ್ತು, ನಮ್ಗೆ ಅದಿಲ್ಲ, ನಮ್ಗೆ ಇದಿಲ್ಲ ಥಾಟೇ ಹಾಕ್ಬೇಡಿ. ನನ್ನ ಡೇಟ್ ಚೆನ್ನಾಗಿಲ್ಲ, ಅಥವಾ ನಾನು ಹಾಕ್ತಾರ ಕಲರ್ ಸರಿ ಇಲ್ವೇನೋ, ನಾನು ಇದ್ ಮಾಡಿಲ್ವೇನೋ, ಅದ್ ಮಾಡಿಲ್ವೇನೋ. ವೇದದಲ್ಲಿ ನೋಡಿದ್ರೆ ನಿಮ್ಗೆ ಇದು ಏನು ಬರಲ್ಲ. ದೇವ್ರ ಬಗ್ಗೆನೇ ಮೆನ್ಷನ್ ಇಲ್ಲ ಫಸ್ಟ್ ಆಫ್ ಆಲ್. ಸೊ ನಾವು ಸುಮ್ನೆ ಈಗ ಏನೇನೋ ಮಾಡಿ ಎಕ್ಸ್ಟ್ರಾ ಏನೇನೋ ಎಲ್ಲ ಕಲ್ತ್ಬಿಟ್ಟಿದೀವಿ, ಸಣ್ಣ ಪುಟ್ಟದ್ದು, ಅದ್ರ ಬಗ್ಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಓವರ್ ಆಲ್ ಸ್ಟ್ರೆಸ್ ಮಾಡ್ಕೋಬೇಡಿ. ನೀವು ರಿಲ್ಯಾಕ್ಸ್ ಆಗಿದ್ಬಿಟ್ರೆ ಉತ್ತರ ನಿಮ್ಗೆ ಸಿಗುತ್ತೆ. ನೀವ್ ಯಾರ ಹತ್ರನೂ ಹೋಗ್ಬೇಕಾಗಿಲ್ಲ. ಸೊ ನಂದು ರಿಕ್ವೆಸ್ಟ್ ಪ್ರಾಬ್ಲಮ್ಗಳಿಗೆ ನಾವು ಪ್ರಾಬ್ಲಮ್ ಬಗ್ಗೆ ಜಾಸ್ತಿ ಮಾತಾಡೋದ್ರಿಂದ ಅದು ಜಾಸ್ತಿ ಸ್ಟ್ರಾಂಗ್ ಆಗುತ್ತೆ ನನ್ನ ಪ್ರಕಾರ. ಖಂಡಿತ 100% ತುಂಬಾ ಜನ ಮಾಡ್ತಾರೆ. ನಾನು ಈಗ್ಲೂ ಮೊನ್ನೆನೂ ಒಬ್ರಿಗೆ ಹಾಕ್ದೆ. ಡೈಲಿ ಅವರು ನನಗೆ ತುಂಬಾ ಕಷ್ಟ ಆಗ್ತಾ ಇದೆ, ನಮ್ಮ ಮನೆಯವ್ರಿಗೆ ಬಿಸ್ನೆಸ್ ನಡೀತಾ ಇಲ್ಲ, ನಂಗೆ ತೊಂದರೆ ಆಗ್ತಾ ಇದೆ, ಏನ್ ಮಾಡೋದು. ನೆಕ್ಸ್ಟ್ ಡೇನು ನಾನು ಆನ್ಸರ್ ಮಾಡಿಲ್ಲ ಅಂದ್ರೆ ನಾನು ಪದೇ ಪದೇ ಅದನ್ನ ಉಚ್ಚಾರಣೆ ಮಾಡಬೇಡಿ ಅಂತ ಹೇಳ್ತಾನೆ ಇರ್ತೀನಿ. ಈಗ ಒಂದು ನೋಡಿ, ಅಫರ್ಮೇಶನ್ ಮ್ಯಾನಿಫೆಸ್ಟ್ ಮಾಡೋರು ಅಷ್ಟೇ ತುಂಬಾ ಜನ. ನನಗೆ ಕಾಲ್ ನೋವು ಹೋಗ್ಲಿ, ನೋವು ಅಂತಾನೆ ನೀವು ಅಲ್ಲಿ ನೆಗೆಟಿವ್ ವರ್ಡ್ ಹಾಕಿದ್ರೆ ಎಲ್ಲಿ ಹೋಗುತ್ತೆ. ನಾನ್ ತುಂಬಾ ಸ್ಟ್ರೆಂತ್ ಆಗಿದ್ದೀನಿ, ನಾ ತುಂಬಾ ರನ್ ಮಾಡ್ತಾ ಇದ್ದೀನಿ ಅಂತ ನೀವ್ ಹಾಕಿ. ಸೊ ರನ್ ಮಾಡ್ಬೇಕಾದ್ರೆ ಕಾಲ್ ಚೆನ್ನಾಗಿರ್ಬೇಕು ತಾನೆ, ಆಯ್ತಾ. ಎಷ್ಟೋ ಜನ ಮಕ್ಕಳು ಅಥವಾ ದುಡ್ಡು ನೀವ್ ಹೆಂಗ್ ಮ್ಯಾನಿಫೆಸ್ಟ್ ಮಾಡ್ಕೋಬೇಕು ಅಂದ್ರೆ, ಅದನ್ನ ಮಾಡ್ಕೊಳ್ಳೋದು ಒಂದು ಕಲೆ. ನಿಮ್ಗೆ ಅದು ಕರೆಕ್ಟ್ ಆಗಿ ಗೊತ್ತಿಲ್ಲದೆ ನೀವು ಎಷ್ಟೆಷ್ಟು ಹೆಂಗೆಂಗೋ ಮಾಡ್ಕೋಬಾರ್ದು. ಈಗ ನೀವು ಮನ್ಸಲ್ಲಿ ಅನ್ಕೊಳ್ಳಿ, ಆಡಿ ಕಾರಲ್ಲಿ ನಮ್ಮ ಅಪ್ಪ ಅಮ್ಮನ ಕೂರ್ಸ್ಕೊಂಡು ಮುಂದೆ ನನ್ನ ಮಗ ಹೆಂಡತಿ ನಾವೆಲ್ಲ ಒಟ್ಟಿಗೆ ಯಾವ್ದೋ ಒಂದು ದೊಡ್ಡದು ಇದ್ರಲ್ಲಿ ಹೋಗ್ತಾ ಇದೀವಿ, ಏರ್ಪೋರ್ಟಿಗೆ ಹೋದ್ವಿ, ಏರ್ಪೋರ್ಟಿಂದ ದುಬೈಗೆ ಹೋದ್ವಿ. ಈಗ ನೆನ್ನೆ ಹ್ಯಾಂಡ್ ರೈಟಿಂಗ್ ಇದ್ರಲ್ಲ ಅವ್ರು ಹೇಳಿದ್ರಲ್ಲ. ಸೊ ನೀವು ಕಲ್ಪನೆ ಮಾಡಿ, ಅದೇ ಕಲ್ಪವೃಕ್ಷ. ಕಲ್ಪನೆ ಮಾಡ್ತಾ ಇರಿ, ಅದು ವೃಕ್ಷವಾಗಿ ಬೆಳೆಯುತ್ತೆ. ನೀವ್ ಏನ್ ಕಲ್ಪನೆ ಮಾಡ್ತೀರಿ? ಅಯ್ಯೋ ಇವತ್ ದುಡ್ಡು ಬಂದಿಲ್ಲ, ನಾಳೆ ಆ ಸಾಲದವ್ನ್ ಬಂದ್ ಕೇಳಿದ್ರೆ ಏನ್ ಮಾಡೋದು, ಅವ್ನ್ ಸಾಲ ಕೇಳ್ತಾನೆ, ಆಗ ನಂಗೆ ಅವಮಾನ ಮಾಡ್ಬೋದೇನೋ, ಬೈಬೋದೇನೋ. ಕಲ್ಪನೆ ಮಾಡಿ 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 ಅದನ್ನೇ ವೃಕ್ಷ ಮಾಡಾಕ್ ಬಿಡ್ತೀರಿ. ಸೊ ನೀವ್ ಯಾಕೆ ಕಷ್ಟನ ನೋವುನ ಕಲ್ಪನೆ ಮಾಡ್ತೀರಿ? ಮಾಡ್ಬೇಡಿ. ದಯವಿಟ್ಟು ನಿಮ್ ಕಲ್ಪನೆಯಿಂದಾನೇ ಆಗ್ತಿರೋದು. ಮತ್ತೆ ಹೊರಗಿನವ್ರನ್ನ ನೋಡ್ಬೇಡಿ. ನಿಮ್ಗೆ ದೇವ್ರು ಒಳ್ಳೇದ್ ಕೊಟ್ಟಿದ್ದಾನೆ, ನಿಮ್ ಲೈಫಿಗೆ ಏನ್ ಬೇಕೋ ಅದನ್ನ ಕೊಟ್ಟಿದ್ದಾನೆ, ಖುಷಿ ಪಡಿ. ನಾಳೆ ಸಿಕ್ಕಾಗ. ಓಕೆ, ಥ್ಯಾಂಕ್ ಯು ಮೇಡಮ್. ನಾಳೆ ಎಷ್ಟು ಗಂಟೆಗೆ? ಸೇಮ್ ಗಂಟೆಗೆ ಇರುತ್ತೆ, 7 ಗಂಟೆಗೆ ಮಾಡೋಣ. ಸೇಮ್ 7:30 ಸೇಮ್ ಇವತ್ತಂಗೆನೆ ಜಾಯ್ನ್ ಆಗಿ. ಲಾಸ್ಟ್ ಟೈಮ್ ಅಷ್ಟಾನಂದ್ ಅವ್ರ ಬ್ರದರ್ ಮಾಡಿದಾಗ ಒಂದು ವಿಡಿಯೋ ಮಾಡಿದ್ರು, ತುಂಬಾ ಚೆನ್ನಾಗ್ ಬಂದಿತ್ತು. ನಾನು ಶೇರ್ ಮಾಡ್ತೇನೆ ಎಲ್ಲ ಕಡೆನು. ಮಾಡಿ ಸರ್. ಲಾಸ್ಟ್ ಟೈಮ್ ಬಂದಾಗ ಅವರು ಕೂಡ ಮೀಟ್ ಆಗಿದ್ರು ನಂಗಲ್ಲಿ ಇದರಲ್ಲಿ. ಓಕೆ, ಅದೇ ಅದು ಅವರು ಅರ್ಜೆಂಟ್ ಅಲ್ಲಿ ಕೇಳಿದ್ರು. ಸೊ ಮೊದ್ಲು ಬೇರೆ ಕಡೆ ಹೇಳಿದ್ದೀನಿ, ಸ್ವಲ್ಪ ಹೇಳ್ದೆ. ನಾಳೆ ಹಂಗೆ ಸ್ವಲ್ಪ ಒಂಚೂರ್ ಇರೋಂಥದ್ದು ಸ್ವಲ್ಪ ಇಂಪಾರ್ಟೆಂಟ್ ಎಲ್ಲ ಹೇಳ್ತೀನಿ. ಪ್ಲಸ್ ನಾಳೆ ನನ್ನ ಉದ್ದೇಶ ಇರೋದು 10 ರಿಂದ 15 ಜನಕ್ಕೆ ಅವರ ಸೋಲ್ ಏನು ಅಂತ ನಾನು ಹೇಳ್ಬೇಕು. ಸೊ ಅದು ಯಾರ್ಯಾರು ಸಿಗ್ತಾರೋ ನೋಡೋಣ. ಓಕೆ, ಥ್ಯಾಂಕ್ ಯು. ಎಲ್ಲರಿಗೂ ಶುಭರಾತ್ರಿ. ಥ್ಯಾಂಕ್ ಯು.